ಹಾಯ್ ಹಲೋ ನಮಸ್ಕಾರ. SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂದರೆ ವೃತ್ತಗಳಿಗೆ ಸಂಬಂಧಪಟ್ಟ ವಿಸ್ತೀರ್ಣಗಳು ಈ ಚಾಪ್ಟರ್ನ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಬರೋ 3 ಮಾರ್ಕ್ಸ್ ಕ್ವಶನ್ಸ್ನ 3 ಅಂಕಿ ಪ್ರಶ್ನೆಗಳನ್ನ ನಾವು ಇವತ್ತು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಯಾರೆಲ್ಲ ಇನ್ನೂ ಕೂಡ 2 ಮಾರ್ಕ್ಸ್ ಕ್ವಶನ್ಸ್ದು ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಅದರಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸ್ಗಳನ್ನ, ಇಷ್ಟೊಂದು ಫಾರ್ಮುಲಾಗಳನ್ನ, ಏನೆಲ್ಲ ನಾಲೆಡ್ಜ್ ಬೇಕು ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ, ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡಿದ್ದೀವಿ. ದಯವಿಟ್ಟು ಅದನ್ನ ನೋಡಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, 3 ಮಾರ್ಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋದು ಭಾಳ ಇಂಪಾರ್ಟೆಂಟ್. ಏನಕ್ಕೆ ಫೈನಲ್ ಎಕ್ಸಾಮಲ್ಲಿ ಕೂಡ ನಮಗೆ ಈ ಚಾಪ್ಟರಿಂದ 3 ಮಾರ್ಕ್ಸಿನ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬ್ಲೂ ಪ್ರಿಂಟ್ನಲ್ಲೂ ಕೂಡ ನೀವು ವೆರಿಫೈ ಮಾಡ್ಬೋದು. ಸೊ ಹಾಗಾಗಿ ಈ ಕಾನ್ಸೆಪ್ಟ್ಸ್ಗಳನ್ನ, ಈ ಪ್ರಾಬ್ಲಮ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ನಾವು ಫೈನಲ್ ಎಕ್ಸಾಮಲ್ಲಿ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು, ಅದನ್ನು ಸಾಲ್ವ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾ ವೆಯ್ಟ್ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 26ನೇ ಪ್ರಶ್ನೆ, 26 ಕ್ವಶನ್ ನಮ್ಮ LBAನಲ್ಲಿ. ಇದು 3ನೇ ಪ್ರಶ್ನೆ. 3ನೇ ಪ್ರಶ್ನೆಯಲ್ಲಿ ಬರೋ ಫಸ್ಟ್ ಕ್ವಶನ್ ಇದು. ಸೊ ಪ್ರಶ್ನೆ ಈ ರೀತಿ ಇದೆ: ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಗಳನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಂತರ ಖಂಡದ ಆಕಾರದಲ್ಲಿದ್ದು, ಅಂದರೆ ಯಾವ ಆಕಾರದಲ್ಲಿದೆ? ತ್ರಿಜ್ಯಂತರ ಖಂಡ, ನಮ್ಮ ಸೆಕ್ಟರ್ ಶೇಪಲ್ಲಿದೆ ಇದು, ಓಕೆನಾ? ಆಕಾರದಲ್ಲಿದ್ದು ಅದರ ತ್ರಿಜ್ಯ ಅಂದರೆ ರೇಡಿಯಸ್ 21 ಸೆಂಟಿಮೀಟರ್ ಅಂತ ಹೇಳ್ತಾರೆ, ಮತ್ತು ಕೋನ ಆಂಗಲ್ ಎಟ್ ದ ಸೆಂಟ್ರಲ್ ಆಂಗಲ್ ಬಂದು 120 ಡಿಗ್ರಿ ಅಂತ ಹೇಳ್ತಾರೆ. ಬೀಸಣಿಗೆಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಅಂದರೆ ಇದು ಬೀಸಣಿಗೆ ನಮ್ಮದು, ಇಲ್ಲಿ ಒಳಗಡೆ ಇದೆಯಲ್ಲ, ಈ ಬೌಂಡ್ರಿ ಒಳಗಡೆ ಇದನ್ನ ಏರಿಯಾ ಕಂಡುಹಿಡಿಬೇಕು. ಇದು ಯಾವ ಥರ ಕಾಣಿಸ್ತಿದೆ? ಸೆಕ್ಟರ್ ಥರ, ಅಂದರೆ ತ್ರಿಜ್ಯಂತರ ಖಂಡ ಥರ ಕಾಣಿಸ್ತಿದೆ. ಅದರ ವಿಸ್ತೀರ್ಣ ಕಂಡುಹಿಡಿಬೇಕು, ಅದು ಮೊದಲನೇ ಪ್ರಶ್ನೆ. ಹಾಗೂ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ. ಇದನ್ನ ಈ ಬೀಸಣಿಗೆ ಮಾಡೋದಕ್ಕೆ, ಈ ಫ್ಯಾನ್ನ ಮಾಡೋದಕ್ಕೆ ತಂತಿ ಎಷ್ಟು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ತಂತಿ ಎಲ್ಲಿ ಬಳಸಿಯಾರೆ ನೋಡಿ? ಬಾರ್ಡ್ರಲ್ಲಿ, ಇದ್ರ ಬಾರ್ಡ್ರ್ ಕೊಡೋದಕ್ಕೆ ಬಳಸಿದ್ದಾರೆ, ಓಕೆನಾ? ಆ ತಂತಿಯ ಉದ್ದ ಕಂಡುಹಿಡಿಬೇಕು. ಅದನ್ನ ಮಾಡ್ತಾ ಹೆಂಗೆ ಮಾಡೋದು ಯೋಚನೆ ಮಾಡೋಣ. ಮತ್ತೆ ಇಂಗ್ಲೀಷ್ನಲ್ಲಿ ಒಂದ್ಸರ್ತಿ ಕ್ವಶನ್ ಓದೋಣ. ಎ ಹ್ಯಾಂಡ್ ಫ್ಯಾನ್ ಈಸ್ ಮೇಡ್ ಅಪ್ ಆಫ್ ಅ ಕ್ಲೋತ್ fixed in between the metallic wires. It is in the shape of a sector of a circle of radius 21 centimeter and angle at the center is 120 degree as shown in the figure. Figure alli ತೋರಿಸ್ತಾ ಇದ್ದಾರೆ. Calculate the area of the cloth used and also find the total length of metallic wire required to make such a fan. ಈ ರೀತಿ ಒಂದು ಫ್ಯಾನ್ನ ಮಾಡಲಿಕ್ಕೆ ಎಷ್ಟು ಉದ್ದದ ತಂತಿ ಬೇಕಾಗುತ್ತೆ ಅದನ್ನು ಕೂಡ ಕಂಡುಹಿಡಿಯಿರಿ, ಮತ್ತೆ ಆ ಬಟ್ಟೆಯ ವಿಸ್ತೀರ್ಣ ಏರಿಯಾ ಕೂಡ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್, ಯಾವುದೇ ಪ್ರಶ್ನೆ ನಾವು ಸಾಲ್ವ್ ಮಾಡೋದಕ್ಕೆ ಮುಂಚೆ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ನಮಗೆ ಕಂಡುಹಿಡಿಬೇಕಿದೆ, ಆ ಕಂಡುಹಿಡಿಯಲಿಕ್ಕೆ ನಮ್ಗೆ ಏನೆಲ್ಲ ಬೇಕು, ಇದನ್ನ ಮೂರನ್ನು ಕೂಡ ನಾವು ಡಿಸೈಡ್ ಮಾಡ್ಕೋಬೇಕು. ಮೊದಲನೇದಾಗಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ತ್ರಿಜ್ಯವು 21 ಸೆಂಟಿಮೀಟರ್, ಅಂದರೆ ರೇಡಿಯಸ್ ಈಸ್ 21 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ರೇಡಿಯಸ್ ಅಥವಾ ತ್ರಿಜ್ಯ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಅದೇ ರೀತಿ ಸೆಂಟ್ರಲ್ ಆ್ಯಂಗಲ್, ಕೋನ 120 ಡಿಗ್ರಿ, ಕೋನ ನಮ್ಮ ಥೀಟಾ ವಿಚ್ ಈಸ್ 120 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಎರಡನ್ನು ಕೊಟ್ಟಿದ್ದಾರೆ, ಇಷ್ಟೇ ಕೊಟ್ಟಿರೋ, ಬೇರೆ ಡೇಟಾ ಕೊಟ್ಟಿಲ್ಲ. ನಾವು ಏನು ಕಂಡುಹಿಡಬೇಕು? ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿ ಕ್ಲೋತ್ ಯೂಸ್ಡ್. ಏರಿಯಾ ಆಫ್ ಕ್ಲೋತ್ ಎಲ್ಲಿದೆ? ಒಂದ್ಸರ್ತಿ ನಾವು ಇಲ್ಲಿ ಮಾರ್ಕ್ ಮಾಡಿ ನೋಡಿದ್ರೆ ಇದು ನಮ್ಮ ರಿಕ್ವೈರ್ಡ್ ಏರಿಯಾ. ಈ ಏರಿಯಾ ಎಷ್ಟಿದೆ ಕಂಡುಹಿಡಿರಿ ಅಂತ ಹೇಳ್ತಿದ್ದಾರೆ. ವಿಚ್ ಈಸ್ ನಥಿಂಗ್ ಬಟ್ ಸೆಕ್ಟರ್, ನಮ್ಮ ಸೆಕ್ಟರ್ ಶೇಪಲ್ಲಿದೆ ಅದು, ಅಂದರೆ ತ್ರಿಜ್ಯಾಂತರ ಖಂಡದ ಶೇಪಲ್ಲಿದೆ. ಸೊ ಈಸಿಯಾಗಿ ನಾವು ಕಂಡುಹಿಡಿಬೋದು. ಹೆಂಗೆ? ಡೈರೆಕ್ಟ್ ಫಾರ್ಮುಲಾ ಇದೆ. ಏನೋ ಫಾರ್ಮುಲಾ? ಏರಿಯಾ ಆಫ್ ಸೆಕ್ಟರ್ ಅಥವಾ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇದು ಮೊದಲನೇ ಪ್ರಶ್ನೆಗಾಯಿತು. ಇನ್ನೊಂದು ಪ್ರಶ್ನೆ ಇದೆ, ಅದಕ್ಕೆ ಇದನ್ನು ಸಾಲ್ವ್ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಥೀಟಾ ಅಂದ್ರೆ ಏನು? ಡೈರೆಕ್ಟಾಗಿ ಕೊಟ್ಟಿರಲ್ವಾ 120 ಅಂತ. ಸೊ 120 ಡಿವೈಡೆಡ್ ಬೈ 360 ಇಂಟು 22/7. 22/7 ಏನಕ್ಕೆ ತೊಗೊಂಡೆ? ಇಲ್ಲಿ ಯಾವ ವ್ಯಾಲ್ಯೂನು ಕೊಟ್ಟಿಲ್ಲ ಪೈಗೆ, ಹಾಗಾಗಿ ಇಂಟು ಆರ್ ಸ್ಕ್ವೇರ್ ಅಂದರೆ ಆರ್ ಇಸ್ 21. ಸೊ 21 ಇಂಟು 21. ಇವಾಗ ಸಿಂಪ್ಲಿಫಿಕೇಶನ್ ಈಸಿ. 0 0 ಕ್ಯಾನ್ಸಲ್ ಮಾಡಿ. 12 1s 12 3s, ಮತ್ತೇನು ಕ್ಯಾನ್ಸಲ್ ಮಾಡ್ಬೋದು? 7 1s 7 3s 21, 3 1s 3 1s. ಸೊ ಉಳಿದಿದೇನೋ 22 ಇಂಟು 21 ವಿಚ್ ಈಸ್ ನಥಿಂಗ್ ಬಟ್ 462 ಸೆಂಟಿಮೀಟರ್ ಸ್ಕ್ವೇರ್. ಏರಿಯಾ ಕೇಳಿದರೆ, ಹಾಗಾಗಿ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಯಿತು. ಈಸಿ ಇದೆ, ಸಿಂಪಲ್.
ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ. ಪ್ರಶ್ನೆ ಏನು ಅಂತ ನೋಡಿ, ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಥವಾ ಫೈಂಡ್ ದ ಟೋಟಲ್ ಲೆಂತ್ ಆಫ್ ದಿ ಮೆಟಾಲಿಕ್ ವೈರ್ ರಿಕ್ವೈರ್ಡ್ ಟು ಮೇಕ್ ಸಚ್ ಎ ಫ್ಯಾನ್. ಈ ಫ್ಯಾನ್ನ ಉದ್ದ, ಸಾರಿ ಈ ಫ್ಯಾನ್ನ ಮಾಡೋದಕ್ಕೆ ಬೇಕಾಗಿರೋ ತಂತಿಯ ಉದ್ದ ಎಲ್ಲೆಲ್ಲಿದೆ ತಂತಿ ಒಂದ್ಸರ್ತಿ ನಾವು ಗಮನಿಸೋಣ. ಬ್ಲೂ ಕಲರ್ ತಗೋಣ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಒಂದು ತಂತಿ ಇದೆಯಾ, ಇಲ್ಲಿಂದ ಇಲ್ಲಿವರೆಗೂ ಒಂದು ತಂತಿ ಇದೆ, ಇಲ್ಲಿಂದ ಕರ್ವ್ಡ್ ಶೇಪಲ್ಲಿ ಈ ರೀತಿ ಒಂದು ತಂತಿ ಇದೆ. ಸೊ 1 2 ಮತ್ತು ಕರ್ವ್ಡ್ ಶೇಪಲ್ಲಿ ಇರೋದು 3 ತಂತಿಗಳಿವೆ ಇಲ್ಲಿ. ಅಂದರೆ ಸಪ್ರೇಟ್ ತೊಗೊಂಡ್ರೆ 3 ತಂತಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆನಾ. ಈ ತಂತಿಯ ಉದ್ದ ಎಷ್ಟು? ವಿಚ್ ಈಸ್ ನಥಿಂಗ್ ಬಟ್ ರೇಡಿಯಸ್ ಅಥವಾ ತ್ರಿಜ್ಯ, ಹೌದಲ್ವಾ? ಇದು ಅಷ್ಟೇ, ರೇಡಿಯಸ್ ಅಥವಾ ತ್ರಿಜ್ಯ. ಹಂಗಂದ್ರೆ ಒಂದು ರೇಡಿಯಸ್ ಅಂದರೆ ತ್ರಿಜ್ಯ, ಒಂದು ತ್ರಿಜ್ಯ ಮತ್ತು ಎರಡು ತ್ರಿಜ್ಯಗಳಿವೆ ಇಲ್ಲಿ. ಜೊತೆಗೆ ಈ ಒಂದು ಆರ್ಕ್ ಇದೆ, ಅಂದರೆ ಕಂಸ ಇದೆ. ಕಂಸದ ಉದ್ದ ಕಂಡುಹಿಡಿಯೋದಕ್ಕೆ ನಮಗೆ ಫಾರ್ಮುಲಾ ಅಂದರೆ ಸೂತ್ರ ಇದೆ ನಮ್ಮ ಹತ್ರ. ಏನ ಸೂತ್ರ? ಅದನ್ನು ಬರೆಯೋಣ. ಫಸ್ಟ್ ಲೆಂತ್ ಆಫ್ ತಂತಿಯ ಉದ್ದ ಅಥವಾ ಲೆಂತ್ ಆಫ್ ಆರ್ಕ್ ಈಸ್ ಈಕ್ವಲ್ ಟು, ಸಾರಿ ಲೆಂತ್ ಆಫ್ ಇದು ಆರ್ಕ್ ಅಲ್ಲ, ಇದು ವಯರ್, ಈಸ್ ಈಕ್ವಲ್ ಟು ಹೆಂಗೆ, ಒಂದು ರೇಡಿಯಸ್, ಈ ಒಂದು ರೇಡಿಯಸ್ಸಾ ಪ್ಲಸ್ ಇನ್ನೂ ಒಂದು ರೇಡಿಯಸ್ ಇದೆ ಕೆಳಗೆ, ಇದೊಂದು ರೇಡಿಯಸ್. ಆ ರೇಡಿಯಸ್ನು ಆರ್ ಅಂತ ಬರಿತೀನಿ ಅಥವಾ ತ್ರಿಜ್ಯ ಅಂತ ಬರೀಬೋದು ಕನ್ನಡದಲ್ಲಿ ಬರೆಯೋದಾದರೆ, ಪ್ಲಸ್ ಇಲ್ಲೊಂದು ಆರ್ಕ್ ಇದೆ, ಲೆಂತ್ ಆಫ್ ಆರ್ಕ್ ಅಥವಾ ಕಂಸದ ಉದ್ದ ಅಂತ ಬರಿಬೋದು. ಓಕೆನಾ. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಪ್ಲಸ್ ಆರ್ ಅಂದರೆ 2r ಪ್ಲಸ್ ಕಂಸದ ಉದ್ದ ಏನು, θ/360 ಇಂಟು 2πr. ಇದು ನಮ್ಮ ಫಾರ್ಮುಲಾ. ಸೊ ಇವಾಗ ನಮಗೆ ಕಂಡುಹಿಡಿಯೋದಕ್ಕೆ ಏನೇನು ಬೇಕಿತ್ತು? ಆರ್ ಬೇಕು, ಥೀಟಾ ಬೇಕು, ಎಲ್ಲದೂ ಕೂಡ ಗೊತ್ತಿದೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು ಆರ್ ಅಂದರೆ 21 ಪ್ಲಸ್ ಥೀಟಾ ಅಂದರೆ 120 ಅಂತ ಕೊಟ್ಟಿದ್ದಾರೆ, ಬ್ರ್ಯಾಕೆಟಲ್ಲೇ ಬರೆಯೋಣ. 120/360 ಇಂಟು 2πr ಇಂಟು 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂದರೆ 21. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಲ್ಲೇನೇನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. 2 ಇಂಟು 21 ಅಂದರೆ 42 ಪ್ಲಸ್ ಇಲ್ಲಿ ಬ್ರ್ಯಾಕೆಟ್ ಒಳಗೆ ಕ್ಯಾನ್ಸಲ್ ಮಾಡೋಣ. 0 ಕ್ಯಾನ್ಸಲ್ ಆಗುತ್ತೆ. 1s 3s 7 1s 7 3s. ಸೊ 3 1s 3 1s. ಸೊ ಇಷ್ಟು ಕೂಡ ಕ್ಯಾನ್ಸಲ್ ಆಯಿತು. ಉಳಿದಿದ್ದು 2 ಇಂಟು 22 ವಿಚ್ ಈಸ್ ನಥಿಂಗ್ ಬಟ್ 22ಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ 44 ಬರುತ್ತೆ, ವಿಚ್ ಈಸ್ 86 ಸೆಂಟಿಮೀಟರ್. ಸೆಂಟಿಮೀಟರ್ ಏನಕ್ಕೆ ಬರೆದೆ ನಾನು? ಏರಿಯಾ ಎಲ್ಲ ಕೇಳಿರೋದಿಲ್ಲ, ಲೆಂತ್ ಅಂದರೆ ಉದ್ದ ಎಷ್ಟು ಅಂತ ಸೆಂಟಿಮೀಟ್ರಲ್ಲಿ ಯೂನಿಟ್ಸ್ ಬರೀಬೇಕು. ಓಕೆನಾ. ಏರಿಯಾ ಕೇಳಿದ್ರೆ ಸೆಂಟಿಮೀಟರ್ ಸ್ಕ್ವೇರ್, ಲೆಂತ್ ಕೇಳಿದ್ರೆ ಸೆಂಟಿಮೀಟರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಭಾಳ ಸಿಂಪಲ್ ಆಗಿದೆ ಪ್ರಶ್ನೆ ಇದು. ಇದೇ ಪ್ರಶ್ನೆನ ಜೂನ್ 2020 ಅಂದರೆ 2020 ಜೂನಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಸೊ ಕಠಿಣ ಅಂತ ಹೇಳಿದರೆ ನನಗನ್ಸುತ್ತೆ ತುಂಬ ಕಠಿಣ ಇಲ್ಲ ಅಂತ, ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆನ್ ಆಗೋಣ. ಓಕೆ, ಕೊಟ್ಟಿರುವ ಚಿತ್ರದಲ್ಲಿ ಇದು 29ನೇ ಪ್ರಶ್ನೆ. ನೋಡಿ, ನಾನು 27 ಮತ್ತು 28ನೇ ಪ್ರಶ್ನೆ ಮಾಡ್ತಾ ಇಲ್ಲ. ಏನಕ್ಕೆ ಮಾಡ್ತಾ ಇಲ್ಲ? ರೀಸನ್ ಇಷ್ಟೇನೆ, ಅವೆರಡು ಕೂಡ ಆವ್ರೇಜ್ ಅಂತ ಹೇಳಿದರೆ ಭಾಳ ಸಿಂಪಲ್ ಆಗಿವೆ ಪ್ರಶ್ನೆಗಳು, ನೀವೇ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೆ ನಾನು ನಿಮಗೆ ಬಿಡ್ತಾ ಇದ್ದೀನಿ, ನಾನು ಮಾಡ್ತಾ ಇಲ್ಲ. ಡಿಫಿಕಲ್ಟ್ ಇರೋ ಕ್ವಶನ್ಸ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಓಕೆನಾ. 29ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ACB ಒಂದು ಅರ್ಧವೃತ್ತವಾಗಿದೆ. ಅಂದರೆ ACB ಅನ್ನೋದೊಂದು ಸೆಮಿ ಸರ್ಕಲ್, ಹಾಫ್ ಸರ್ಕಲ್ನ ಅರ್ಧ ಕಟ್ ಮಾಡಿದ್ದಾರೆ. ಓಕೆನಾ. AB 10 ಸೆಂಟಿಮೀಟರ್, AB ಎಲ್ಲಿದೆ? ಇಲ್ಲಿ A to B. ಈ ಲೆಂತು 10 ಸೆಂಟಿಮೀಟರ್, AC 6 ಸೆಂಟಿಮೀಟರ್, ಈ ಉದ್ದ 6 ಸೆಂಟಿಮೀಟರ್ ಆಗಿದ್ದರೆ ಅರ್ಧವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಒಂದು ಸರ್ತಿ ಓದೋಣ. ಇನ್ ದ ಗಿವನ್ ಫಿಗರ್ ACB is a semicircle. If AB is equal to 10 centimeter, AC is equal to 6 centimeter, then find the area of the segments in the semicircle. Segments ಎಲ್ಲೆಲ್ಲಿದೆ ಒಂದ್ಸರ್ತಿ ನೋಡಿ. ಇದೊಂದು ಸೆಗ್ಮೆಂಟು, ಇದೊಂದು ಸೆಗ್ಮೆಂಟು, ಕರೆಕ್ಟ್ ಅಲ್ವಾ? ಈ ಎರಡು ಸೆಗ್ಮೆಂಟ್ಗಳ ಏರಿಯಾನ ಕೇಳ್ತೀರ, ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ.
ಏನೇನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ ಫಸ್ಟು, ಆಮೇಲೆ ನಮಗೆ ಏನೇನು ಕಂಡುಹಿಡಿಬೇಕು ಅಂತ ಬರ್ಕೊಳ್ಳೋಣ, ಆಮೇಲೆ ನಾವು ಯಾವುದಕ್ಕೆ ಬರೋಣ, ಇದನ್ನು ಕಂಡುಹಿಡಿಬೇಕಂದ್ರೆ ಏನೇನೆಲ್ಲ ಬೇಕು ಅದಕ್ಕೆ ಬರೋಣ. ಓಕೆನಾ. ಫಸ್ಟ್ ಏನೇನು ಕೊಟ್ಟಿದ್ದಾರೆ, ಎ ಬಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಎ ಸಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇವಾಗ ಇಷ್ಟೇ ಕೊಟ್ಟಿರೋ ಡೇಟಾದಲ್ಲಿ, ಬೇರೇನೂ ಕೊಟ್ಟಿಲ್ಲ. ಓಕೆ. ಸೊ ಇವಾಗ ನಮಗೆ ಕಂಡುಹಿಡಿಯಕ್ಕೆ ಕೇಳಿರೋದೇನು, ಏರಿಯಾ ಆಫ್ ಸೆಗ್ಮೆಂಟ್ ಅಥವಾ ವೃತ್ತಖಂಡದ ವಿಸ್ತೀರ್ಣ, ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವಾಗ ಯೋಚನೆ ಮಾಡ್ಬೇಕು ನಾವು, ಹೌ ಟು ಥಿಂಕ್ ಇನ್ ಎಕ್ಸಾಮ್ ಹಾಲ್ ಅನ್ನೋದನ್ನ ಇವಾಗ ನಾನು ಹೇಳ್ಕೊಡ್ತೀನಿ ನೋಡಿ. ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ಇವಾಗ ಸೆಮಿ ಸರ್ಕಲ್ ಇದೆ ಒಂದು, ನಮಗೆ ಸೆಮಿ ಸರ್ಕಲ್ ಅಂದ್ರೆ ಸರ್ಕಲ್ ಅಲ್ಲಿ ಅರ್ಧ. ಓಕೆನಾ. ನಮಗೆ ಬೇಕಿರೋ ಏರಿಯಾ ಈ ಸೆಗ್ಮೆಂಟ್ದು ಈ ಸೆಗ್ಮೆಂಟ್ದು. ಆ ಏರಿಯಾ ಬೇಕಂದ್ರೆ ಫುಲ್ ಸೆಮಿ ಸರ್ಕಲ್ನಲ್ಲಿ, ಓಕೆನಾ, ಈ ಟ್ರಯಾಂಗಲ್ದು ಏರಿಯಾನ ನಾವು ಮೈನಸ್ ಮಾಡಿಬಿಡ್ಬೇಕು. ಈ ಟ್ರಯಾಂಗಲ್ನ ಏರಿಯಾನ ನಾವು ತೆಗೆದುಬಿಟ್ರೆ ನಮ್ಗೆ ಉಳಿಯೋದೇನೋ ಈ ಸೆಗ್ಮೆಂಟ್ ಏರಿಯಾ ಪ್ಲಸ್ ಈ ಸೆಗ್ಮೆಂಟ್ ಏರಿಯಾ, ಹೌದಲ್ವಾ. ದಿಸ್ ಇಸ್ ಕ್ಲಿಯರ್. ಫುಲ್ ಸೆಮಿ ಸರ್ಕಲ್ದ ಏರಿಯಾದಲ್ಲಿ, ಸೆಮಿ ಸರ್ಕಲ್ನ ಅಂದರೆ ಅರ್ಧವೃತ್ತದ ವಿಸ್ತೀರ್ಣದಲ್ಲಿ ಟ್ರಯಾಂಗಲ್ನ ಈ ತ್ರಿಕೋನದ ವಿಸ್ತೀರ್ಣವನ್ನು ನಾವು ಮೈನಸ್ ಮಾಡಿಬಿಡ್ಬೇಕು. ತ್ರಿಕೋನದ ವಿಸ್ತೀರ್ಣ, ಸೆಮಿ ಸರ್ಕಲ್ ವಿಸ್ತೀರ್ಣ ಏನು ನಮಗೆ, ಸೆಮಿ ಸರ್ಕಲ್ ಏರಿಯಾ ಬಂದು ಪೈ ಆರ್ ಸ್ಕ್ವೇರ್ ಬೈ 2. ಯಾಕೆ ಪೈ ಆರ್ ಸ್ಕ್ವೇರ್ ಬೈ 2? ಅರ್ಧ ಅಷ್ಟೇ. ಪೈ ಆರ್ ಸ್ಕ್ವೇರ್ ಗೊತ್ತು ನಮಗೆ ಫುಲ್ ಸರ್ಕಲ್ದು, ಅದರಲ್ಲಿ ಅರ್ಧ ಅಂದರೆ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2. ದಿಸ್ ಈಸ್ ಕ್ಲಿಯರ್. ಟ್ರಯಾಂಗಲ್ದು ಏರಿಯಾ ಅಂದರೆ ತ್ರಿಭುಜದ ಏರಿಯಾ ಬಂದು, ಟ್ರಯಾಂಗಲ್ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹೌದಲ್ವಾ. 1/2 ಇಂಟು ಅಡಿ ಅಥವಾ ತಳ ಇಂಟು ಎತ್ತರ. ಓಕೆನಾ. ಸೊ ಇವಾಗ ಇದ್ರ ಏರಿಯಾ ಕಂಡುಹಿಡಿಬೇಕಂದ್ರೆ ನಮಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬೇಕು. ಈ ಟ್ರಯಾಂಗಲ್ನ ನೋಡಿ, ನೀವು ಟ್ರಯಾಂಗಲ್ನ ನೋಡಿದ್ರೆ ಇವಾಗ ಇಲ್ಲಿಂದ ಹಿಂಗ್ ಹೈಟ್ ಬರೆದ್ರೆ ಇದು ಬೇಸ್ ಆಗುತ್ತೆ, ಇದು ಹೈಟ್ ಆಗುತ್ತೆ. ಅದನ್ನು ಕಂಡುಹಿಡಿಯೋದಕ್ಕಾಗುತ್ತಾ ನಮಗೆ? ಸಿ ಇಂದ, ಫಾರ್ ಎಕ್ಸಾಂಪಲ್ ನಾನು ಈ ಪಾಯಿಂಟ್ನ ಡಿ ಅಂತ ಕರೆದ್ರೆ ಸಿ ಡಿಯ ಹೈಟ್ನ ಕಂಡುಹಿಡಿಯೋದಕ್ಕಾಗುತ್ತಾ? ಆಗಲ್ಲ. ಯಾಕಾಗಲ್ಲ ಅಂದರೆ ಯಾವ ಆ್ಯಂಗಲ್ಲೂ ಗೊತ್ತಿಲ್ಲ, ಬರೀ 2 ಸೈಡ್ ಗೊತ್ತಿದ್ದಾವೆ ಅಷ್ಟೇ. ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿ ಕೂಡ ಆಗಲ್ಲ. ಅದಕ್ಕೆ ನಾವೇನು ಮಾಡೋಣ, ನಾವು 9th ಅಲ್ಲಿ ಓದಿದ್ದಂಥ ಒಂದು ಕಾನ್ಸೆಪ್ಟ್ ನಾನು ಇಲ್ಲಿ ಬಳಸ್ತೀನಿ, ಹೇಳ್ತೀನಿ ಕೂಡ ನಿಮಗೆ. ಜ್ಞಾಪಕ ಇಟ್ಕೋಬೇಕು ಈ ಕಾನ್ಸೆಪ್ಟ್ನ. ಫೈನಲ್ ಎಕ್ಸಾಮಲ್ಲಿ ಇದೇ ರೀತಿ ಪ್ರಶ್ನೆ ಬಂದರೆ ಅದನ್ನಲ್ಲಿ ಅಪ್ಲೈ ಮಾಡಬೇಕು. ಓಕೆ ನೋಡಿ, ಒಂದು ವೃತ್ತದಲ್ಲಿ ಒಂದು ವೃತ್ತದಲ್ಲಿ ಒಂದು ಸರ್ಕಲ್ ಇದೆ. ಓಕೆ, ಇದು ಕೇಂದ್ರ ಅಂತ ಇಟ್ಕೊಳ್ಳೋಣ. ನಾನಿವಾಗ ಒಂದು ವ್ಯಾಸವನ್ನು ರಚಿಸ್ತೀನಿ. ವ್ಯಾಸ ಅಂದ್ರೇನು? ಡಯಾಮೀಟರ್. ಐ ಆಮ್ ಡ್ರಾಯಿಂಗ್ ಎ ಡಯಾಮೀಟರ್ ಹಿಯರ್. ಒಂದು ವೃತ್ತದ ವ್ಯಾಸವು ಅದರ ಪರದಿಯ ಮೇಲೆ, ಅಂದರೆ ಯಾವುದಾದ್ರು ಒಂದು ಪಾಯಿಂಟ್, ಇಲ್ಲೆಲ್ಲ ಒಂದು ಪಾಯಿಂಟ್ ತಗೊಳ್ಳೋಣ ನಾವು, ಸರ್ಕಲ್ನ ಅಂದರೆ ವೃತ್ತದ ಪರದಿಯ ಮೇಲೆ ಈ ಪಾಯಿಂಟ್ನ ವ್ಯಾಸದ ಒಂದು ತುದಿ ಮತ್ತು ಇನ್ನೊಂದು ತುದಿನ ಎರಡು ಕೂಡ ನಾನು ಜಾಯಿನ್ ಮಾಡಿದಾಗ ಇಲ್ಲಿ ಕ್ರಿಯೇಟ್ ಆಗತಕ್ಕಂಥ ಆ್ಯಂಗಲ್ ಬಂದು 90 ಡಿಗ್ರಿನೇ ಇರುತ್ತೆ. ನಾವು 9th ಸ್ಟ್ಯಾಂಡರ್ಡ್ ಒಂದು ಕಾನ್ಸೆಪ್ಟ್ ಓದಿದ್ವಿ, ಏನಂತ? ವ್ಯಾಸವು ಪರದಿಯ ಮೇಲೆ ಲಂಬಕೋನವನ್ನು ಸೃಷ್ಟಿಸುತ್ತದೆ. ಈ ಕಾನ್ಸೆಪ್ಟ್ನ ನಾವಿಲ್ಲಿ ಬಳಸಕ್ಕೆ ಹೋಗ್ತಾ ಇದ್ದೀವಿ. ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆನಾ. ಓಕೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಯ್ತು ಅಂದರೆ ದಿಸ್ ಬಿಕಮ್ಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಂಗ್ಲೀಷಲ್ಲಿ ಒಂದು ಸರ್ತಿ ಹೇಳೋದಾದ್ರೆ, ಎ ಡಯಾಮೀಟರ್ ವಿಲ್ ಸಬ್ಟೆಂಡ್ 90 ಡಿಗ್ರಿ ಆನ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಓಕೆ, that is the concept that we are going to use here. So this becomes right angle triangle. ಇವಾಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಏರಿಯಾ ಹೆಂಗೆ ಕಂಡುಹಿಡಿಯೋದು? ಇದು ಎ ಬಿ ಸಿ ಅಂತ ತಗೊಂಡ್ರೆ ನಾವು, ದಿಸ್ ಈಸ್ ಬೇಸ್, ಇದು 5 ಸೆಂಟಿಮೀಟರ್ ಇದೆ ಅಂತ ಇಟ್ಕೋಣ, ಇದು ಎ ಸಿ 6 ಸೆಂಟಿಮೀಟರ್ ಇದೆ ಅಂತ ಇಟ್ಕೋಣ. ಸಿನ್ಸ್ ದಿಸ್ ಆ್ಯಂಗಲ್ ಇಸ್ 90 ಡಿಗ್ರಿ, ಈ ಕೋನ 90 ಡಿಗ್ರಿ ಇರೋ ಕಾರಣಕ್ಕೆ ನಾವು ಎ ಸಿನೇ ಹೈಟ್ ಅಂತ ತಗೋತೀವಿ, ಎ ಬಿನ ನಾವು ಬೇಸ್ ಅಂತ ತಗೋತೀವಿ. ಈ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ನಮಗೆ ವಿ ಕ್ಯಾನ್ ಮೂವ್ ಫರ್ದರ್. ಏನು ಹೇಳಿದೆ ನಾನು? ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಲಂಬಕೋನ ತ್ರಿಭುಜದಲ್ಲಿ ಬೇಸು ಎ ಬಿನೇ ಆಗುತ್ತೆ, ಹೈಟು ಎ ಸಿನೇ ಆಗುತ್ತೆ. ಯಾಕಂದರೆ ಈ ಆ್ಯಂಗಲ್ ಬಂದು, ಈ ಕೋನ ಬಂದು ಲಂಬಕೋನ ಆದ ಕಾರಣ ಎ ಸಿ ಬಿಕಮ್ಸ್ ಹೈಟ್, ಎ ಬಿ ಬಿಕಮ್ಸ್ ಬೇಸ್. ಹಾಗಂದ್ರೆ ನಮ್ಮ ಫಾರ್ಮುಲಾದಲ್ಲಿ ಹಾಫ್ ಇಂಟು ಬೇಸ್ ಅಂದರೆ ಎ ಬಿ ಇಂಟು ಎ ಸಿ ಅಂದರೆ ಹೈಟ್ ಅಂದರೆ ಎ ಸಿ, ಈ ರೀತಿ ಬರ್ಕೋಬೋದು. ಸೊ ಇದೆಲ್ಲ ಬೇಸಿಕ್ಸು.
ಇವಾಗ ನಾವು ಅಸ್ಲಿ ಪ್ರಾಬ್ಲಮ್ಗೆ, ನಮ್ಮ ಪ್ರಾಬ್ಲಮ್ ಸಾಲ್ವಿಂಗಿಗೆ ಇವಾಗ ನಾವು ವಿ ಆರ್ ಗೋಯಿಂಗ್ ಟು ಎಂಟರ್. ಓಕೆ, ಸೊ ಇವಾಗ ನಾವೇನು ಮಾಡಬೇಕು, ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡ್ಕೋಬೇಕು, ಏರಿಯಾ ಆಫ್ ಸೆಮಿ ಸರ್ಕಲ್ನ ಕೂಡ ಕಂಡುಹಿಡ್ಕೋಬೇಕು. ಅದನ್ನು ನಾನು ಡೈರೆಕ್ಟ್ ಬರಿತೀನಿ. ಮೊದಲನೇದಾಗಿ ಫಸ್ಟ್ ಏನು ಬರೆಯೋಣ, ಏರಿಯಾ ಆಫ್ ಸೆಗ್ಮೆಂಟ್ಸ್ ಅಥವಾ ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ನೀವು ಗಮನಿಸಿದ್ರೆ ಏರಿಯಾ ಆಫ್ ಸೆಮಿ ಸರ್ಕಲ್, ಏರಿಯಾ ಆಫ್ ಸೆಮಿ ಸರ್ಕಲ್ ಅಥವಾ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್, ಅಥವಾ ಈಗ ಕನ್ನಡದಲ್ಲಿ ಬರೆಯೋದಾದರೆ ತ್ರಿಕೋನದ ವಿಸ್ತೀರ್ಣ. ಓಕೆನಾ, ಇವಾಗ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೆಮಿ ಸರ್ಕಲ್ನ ಏರಿಯಾ ಬಂದು ಏನಾಗುತ್ತೆ, ಸೆಮಿ ಸರ್ಕಲ್ನ ಏರಿಯಾ ಬಂದು ಹಾಫ್ ಇಂಟು ಪೈ ಆರ್ ಸ್ಕ್ವಯರ್. ಓಕೆ, ಫುಲ್ ಸರ್ಕಲ್ನ ಏರಿಯಾ ಬಂದು ಪೈ ಆರ್ ಸ್ಕ್ವಯರ್, ಅದರಲ್ಲಿ ಹಾಫ್ ಅಂದರೆ ಹಾಫ್ ಇಂಟು ಪೈ ಆರ್ ಸ್ಕ್ವಯರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ತ್ರಿಕೋನದ ವಿಸ್ತೀರ್ಣ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಓಕೆನಾ, ಇವಾಗ ನಮಗೆ ಈ ಡಯಾಗ್ರಾಮಿಗೆ ಬನ್ನಿ. ಈ ಟ್ರಯಾಂಗಲ್ ನೋಡಿ, ಎ ಬಿ ಸಿ ಟ್ರಯಾಂಗಲ್ ಇದೆಯಲ್ಲ, ಇದರಲ್ಲಿ ಬೇಸ್ ಯಾವುದು ಇವಾಗ ನಮಗೆ ಇವಾಗ ನೋಡಿದ ಕಾನ್ಸೆಪ್ಟ್ ಪ್ರಕಾರ ಎ ಸಿ ಬೇಸ್ ಆಯಿತು, ಬಿ ಸಿ ಹೈಟ್ ಆಯಿತು. ಯಾಕೆ, ಈ ಕೋನ ಲಂಬವಾಗಿದೆ ಅಥವಾ ಇದು ಲಂಬಕೋನ ಆಗಿದ ಕಾರಣ ಎ ಸಿ ಬಿಕಮ್ಸ್ ಬೇಸ್, ಬಿ ಸಿ ಬಿಕಮ್ಸ್ ಹೈಟ್. ಸರಿ, ಹಂಗಂದ್ರೆ ಬಿ ಸಿಯ ವ್ಯಾಲ್ಯೂ ಗೊತ್ತಾ ನಮಗೆ? ಬಿ ಸಿಯ ಉದ್ದ ಎಷ್ಟಿದೆ ಅಂತ ಗೊತ್ತಾ? ಗೊತ್ತಿಲ್ಲ. ಬಟ್ ಆದರೆ ಎ ಬಿಯ ಉದ್ದ ಗೊತ್ತು ನಮಗೆ, ಎ ಸಿಯ ಉದ್ದ ಕೂಡ ಗೊತ್ತು. ನಾವಿವಾಗ ಪೈಥಾಗರಸ್ ಪ್ರಮೇಯನ ಬಳಸಿ ಬಿ ಸಿಯ ಉದ್ದವನ್ನು ಕಂಡುಹಿಡಿಯೋಕ್ಕೆ ಹೊರಟಿದ್ದೀವಿ. ಓಕೆನಾ, ಪೈಥಾಗರಸ್ ಥಿಯರಮ್ ಬಳಸಿ ಬಿ ಸಿಯ ಉದ್ದ ಕಂಡುಹಿಡಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅದನ್ನ ಮಾಡೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಬಿ ಸಿಯ ಎತ್ತರ ಕಂಡುಹಿಡಿಯೋದು ಹೆಂಗೆ, ಇನ್ ಟ್ರಯಾಂಗಲ್ ಅಂದರೆ ನಾವಿವಾಗ ಕನ್ಸಿಡರ್ ಮಾಡ್ತಿರೋ ಟ್ರಯಾಂಗಲ್ ಯಾವುದು, ಎ ಬಿ ಸಿ ತ್ರಿಕೋನವನ್ನು ಗಮನಿಸಿ. ಈ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಕೋನ ಸಿ ಬಂದು, ಅಥವಾ ಎ ಸಿ ಅಂತ ಬರೆಯೋದ್ರ ಬದಲು ಎ ಸಿ ಬಿ ಅಂತ ಕೂಡ ಬರಿಬೋದು. ಎ ಸಿ ಬಿ ಬಂದು 90 ಡಿಗ್ರಿಗಳು. ಆದ ಕಾರಣ ನಮ್ಮ ಪೈಥಾಗರಸ್ ಥಿಯರಮ್ ಬರಿತಾ ಇದ್ದೀನಿ. ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್. ಎ ಬಿ ಅಂದರೆ 10 ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ ಅಂದರೆ 6 ಸ್ಕ್ವಯರ್ ಪ್ಲಸ್ ಬಿ ಸಿ ಅಂದರೆ ಗೊತ್ತಿಲ್ಲ, ಅದಕ್ಕೆ ಬಿ ಸಿ ಸ್ಕ್ವಯರ್ ಅಂತಲೇ ಬರ್ಕೋತೀನಿ. ಇದು ಈ ಕಡೆ ಹೋದರೆ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 10 ಸ್ಕ್ವಯರ್ ಅಂದರೆ 100, 10 ಸ್ಕ್ವಯರ್ ಅಂದರೆ 100 ಮೈನಸ್ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತಲ್ವಾ. ಸೊ ಮೈನಸ್ 6 ಸ್ಕ್ವಯರ್, 6ರ ವರ್ಗ 36. ಬಿ ಸಿ ಇಸ್ ಈಕ್ವಲ್ ಟು ಟೇಕ್ ಈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 100ರಲ್ಲಿ 36 ಹೋದರೆ 64. ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ಇವಾಗ ನಮಗೆ ಬಿ ಸಿಯ ವ್ಯಾಲ್ಯೂ ಕೂಡ ಬಂತು. ನಮಗೆ ಫಾರ್ಮುಲಾದಲ್ಲಿ ಏನೇನಿದೆಯಲ್ಲ ಅದ್ರ ಎಲ್ಲ ವ್ಯಾಲ್ಯೂಸು ಕೂಡ ಸಿಕ್ತು. ಬೇಸ್ ಅಂದರೆ ಯಾವುದು, ಎ ಸಿ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ ಅಂತ. ಹೈಟ್ ಅಂದರೆ ಬಿ ಸಿಯ ವ್ಯಾಲ್ಯೂ ನಾವು ಇವಾಗ ಕಂಡಿಡಿದ್ವಿ 8 ಸೆಂಟಿಮೀಟರ್ ಅಂತ ಬಂತು. ಮತ್ತು ಇಲ್ಲಿ ಆರ್ ಗೊತ್ತಿರಬೇಕು. ಆರ್ ಕಂಡಿಡಿಯೋದು ಹೆಂಗೆ, ಎ ಬಿ 10 ಸೆಂಟಿಮೀಟರ್ ಆದರೆ ಎ ಬಿ ಅಲ್ಲಿ ಅರ್ಧ. ಯಾಕೆ, ಎ ಬಿ ಬಂದು ಈ ಅರ್ಧ ವೃತ್ತದ ವ್ಯಾಸ. ಎ ಬಿ ಇಸ್ ದ ಡಯಾಮೀಟರ್ ಆಫ್ ದಿಸ್ ಸೆಮಿ ಸರ್ಕಲ್. ಹಾಗಾಗಿ ಎ ಬಿ ಡಿವೈಡೆಡ್ ಬೈ 2 ಅಂದರೆ 10 ಡಿವೈಡೆಡ್ ಬೈ 2 ವಿಚ್ ಈಸ್ ಅವರ್ ರೇಡಿಯಸ್. ನಮ್ಮ ತ್ರಿಜ್ಯ 5 ಸೆಂಟಿಮೀಟರ್ ಆಗುತ್ತೆ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಫ್ ಇಂಟು ಪೈ ಅಂದರೆ 22/7 ಇಂಟು ಆರ್ ಸ್ಕ್ವಯರ್ ಅಂದರೆ 5 ಇಂಟು 5. ಇದು ನಮ್ಮ ಏರಿಯಾ ಆಫ್ ಸೆಮಿ ಸರ್ಕಲ್ ಅಂದರೆ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಹಾಫ್ ಇಂಟು ಬೇಸ್ ಅಂದರೆ 6, ಎ ಸಿ ಇಸ್ ಅವರ್ ಬೇಸ್, ಇಂಟು ಹೈಟ್ ಅಂದರೆ ಬಿ ಸಿ ವಿಚ್ ಈಸ್ ಇವಾಗ ಕಂಡುಹಿಡಿದ್ವಿ ನಾವು 8 ಸೆಂಟಿಮೀಟರ್ ಅಂತ. ಇಷ್ಟೇ ಸಿಂಪಲ್, ಮುಗೀತು. ಇಲ್ಲಿಗೆ ಪ್ರಾಬ್ಲಮ್ ಮುಗೀತು ಬೇಸಿಕಲಿ. ಇಲ್ಲಿಂದ ಮುಂದಕ್ಕೆ ನಾವು ಬರೀ ಕ್ಯಾಲ್ಕುಲೇಷನ್ ಮಾಡಬೇಕಷ್ಟೇ. ಕ್ಯಾಲ್ಕುಲೇಷನ್ ಮಾಡಿ 2 1s 2 11s. ಓಕೆನಾ, ನೆಕ್ಸ್ಟು ಇನ್ನೇನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗುತ್ತಾ? ಪ್ರಾಬ್ಲಿ ಆಗಲ್ಲ, ಅಂದರೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಮಲ್ಟಿಪ್ಲೈ ಮಾಡಬೇಕು. 11 ಇಂಟು 5 ಇಂಟು 5 ಅಂದರೆ 25. 25 ಇಂಟು 11 ಎಷ್ಟು ಬರುತ್ತೆ? 275 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 275
5 divided by 7 minus 2 1s are 2, 2 4s are 8. ಸೊ ಉಳಿದಿದ್ದು 6 into 4 24 ಆಗುತ್ತೆ. ಕರೆಕ್ಟ್ ಅಲ್ವಾ? ಇದನ್ನು ಸಿಂಪ್ಲಿಫೈ ಮಾಡಿ 7 1s are 7, 7 3s are 21, 6 ಮಿಕ್ಕತ್ತೆ. 6 ಇದ್ರ ಪಕ್ಕ ಹೋದ್ರೆ 65 ಆಯಿತು. 7 9s are 63, 2 ಮಿಕ್ಕತ್ತೆ. 2s are 14, ಆಮೇಲೆ 8s are 56. ಸೊ 39.28 minus 24 which is equal to 15.28 centimeter square. ಇದು ನಮ್ಮ ಫೈನಲ್ ಆನ್ಸರ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು, ನಮ್ಗೆ ಏನೇನೆಲ್ಲ ಕೊಟ್ಟಿರಿ ಅಂತ ನೋಡಬೇಕು. ಆಮೇಲೆ ನಾವು ಏನು ಕಂಡುಹಿಡಿಬೇಕಂತ ನೋಡಬೇಕು. ಅದಾದ ನಂತರ ಇದನ್ನು ಕಂಡುಹಿಡಿಯೋದಕ್ಕೆ ನಮ್ಗೆ ಇನ್ನೂ ಏನೇನೆಲ್ಲ ಬೇಕು, ಅದಕ್ಕೆ ನಮಗೆ ಹಿಂದೆ ಗೊತ್ತಿರೋದಂಥ ನಾಲೆಡ್ಜ್ನ ಬಳಸಿ ನಾವು ಇಲ್ಲಿ ಬಿ ಸಿಯ ಉದ್ದ ಕಂಡುಹಿಡ್ಕೊಂಡ್ವಿ. ಅದೇ ರೀತಿ ಆರ್ನ ವ್ಯಾಲ್ಯೂ ಹೆಂಗೆ ಕಂಡುಹಿಡಿದ್ವಿ, ಎ ಬಿ ಈಸ್ ರೇಡಿಯಸ್, ಡಯಾಮೀಟರ್ ಅಂದರೆ ವ್ಯಾಸ. ವ್ಯಾಸದಲ್ಲಿ ಅರ್ಧ ತ್ರಿಜ್ಯ ಇರುತ್ತೆ, ಹಾಗಾಗಿ 10ರಲ್ಲಿ ಅರ್ಧ ಅಂದರೆ 5. ಸೊ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಸ್ಟೂಡೆಂಟ್ಸ್, ಇಷ್ಟು ಮಾಡಿದ್ರೆ ನಿಮಗೆ 3 marks ವಿಲ್ ಬಿ ಇನ್ ಯುವರ್ ಪಾಕೆಟ್ಸ್. ಓಕೆನಾ? ನಿಮ್ಮ ಜಾಬಲ್ಲಿ 3 marks ಬಂದು ಬೀಳುತ್ತೆ. ಏನು ಡೌಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಸೆಂಟ್ ಇದೇ ರೀತಿ ಮಾಡಬೇಕಾ ಸರ್ ಎಕ್ಸಾಮಲ್ಲಿ ಅಂತ ಕೇಳಿದ್ರೆ, ನೀವು ಬೆಟರ್ ನೀವು ನಮ್ಮ ಪರೀಕ್ಷಾ ಆ್ಯಪ್ನ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನಿಮಗೆ ನೋಟ್ ಸಿಗುತ್ತೆ. ಅಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದೀವಿ ಅದೇ ರೀತಿ ನೀವು ಆನ್ಸರ್ನ ಫೈನಲ್ ಎಕ್ಸಾಮಲ್ಲಿ ಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 29th ಕ್ವಶನ್. ಮುಂದಕ್ಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು 30ನೇ ಪ್ರಶ್ನೆ. ಚಿತ್ರದಲ್ಲಿ ಓ ವೃತ್ತದ ಕೇಂದ್ರವಾಗಿದೆ. ಅಂದರೆ ಒಂದು ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರದಲ್ಲಿ ಒಂದು ವೃತ್ತ ಇದೆ, ಅದರ ಕೇಂದ್ರ ಬಂದು ಓ. ಓಕೆನಾ? ತ್ರಿಜ್ಯಂತರ ಕಂಡ ಎ ಒ ಬಿಯ ವಿಸ್ತೀರ್ಣ ಇಷ್ಟು, ಅಂದರೆ ಅನುಪಾತ ಕೊಡ್ತಾ ಇದ್ದಾರೆ ಇಲ್ಲಿ. ಈ ರೀತಿ ಸಿಂಬಲ್ ಬಂದರೆ ಏನಂತ ತಿಳ್ಕೊಬೇಕು ನಾವು, ರೇಷಿಯೋ ಕೊಡ್ತಾ ಇದ್ದಾರೆ, ಅನುಪಾತ ಕೊಡ್ತಾ ಇದ್ದಾರೆ ಅಂತ. ಎ ಒ ಬಿಯ ವಿಸ್ತೀರ್ಣ ಮತ್ತು ಇಷ್ಟು ವೃತ್ತದ ವಿಸ್ತೀರ್ಣ. ಅಂದರೆ ಯಾವುದಕ್ಕೆ ರೇಷಿಯೋ ಕೊಡ್ತಿದ್ದಾರೆ ಅವರು, ಸೆಕ್ಟರ್ದು ಏರಿಯಾ ಆಫ್ ಸೆಕ್ಟರ್ ಇಷ್ಟು ಏರಿಯಾ ಆಫ್ ಸರ್ಕಲ್ ಈಸ್ 1:5 ಅಂತ ಹೇಳ್ತಿದ್ದಾರೆ. ಓಕೆನಾ? ಮತ್ತು ತ್ರಿಜ್ಯವು, ಈ ವೃತ್ತ ತ್ರಿಜ್ಯವು ಬಂದು 7 ಸೆಂಟಿಮೀಟರ್ ಆಗಿದ್ದರೆ ಎ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಎ ಬಿ ಇಲ್ಲಿದೆ ನೋಡಿ, ಇಲ್ಲಿದೆ. ಓಕೆನಾ? ಅದರ ಉದ್ದ ಕಂಡುಹಿಡಿಬೇಕು. ಅಗೈನ್ ಫಸ್ಟ್ ಏನು ಮಾಡ್ಬೇಕು, ನಾವು ಏನೇನು ಕೊಟ್ಟಿದ್ದಾರೆ ಅಂತ ನೋಡಬೇಕು. ನೆಕ್ಸ್ಟು ನಾವು ಏನೇನು ಕಂಡುಹಿಡಿಬೇಕು ಅಂತ ನೋಡಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ನಮ್ಗೆ ಇನ್ನೂ ಏನೇನೆಲ್ಲ ಬೇಕು ಅಂತ ನೋಡಬೇಕು. ಫಸ್ಟ್ ನಾವು ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಫಸ್ಟ್ ದತ್ತಾಂಶ ಕೊಟ್ಟಿರೋದು ಏರಿಯಾ ಆಫ್ ಸೆಕ್ಟರ್ ಈಸ್ಟು ಏರಿಯಾ ಆಫ್ ಸರ್ಕಲ್, ಅಂದರೆ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಇಷ್ಟು ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು 1:5 ಅಂತ ಕೊಟ್ಟಿದ್ದಾರೆ. ಆಮೇಲೆ ರೇಡಿಯಸ್ ಅಂದರೆ ತ್ರಿಜ್ಯ ಆರ್ ಅಥವಾ ತ್ರಿಜ್ಯ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಿರೋದನ್ನ ಎ ಬಿ ಅನ್ನೋ ಕಂಸದ ಉದ್ದವನ್ನು ಕಂಡುಹಿಡಿಬೇಕು. ಓಕೆ ಅಲ್ವಾ? ಇದು ಕ್ಲಿಯರ್ ಅಲ್ವಾ? ಇದನ್ನೆಲ್ಲ ಕೊಟ್ಟಿದ್ದಾರೆ, ಇದನ್ನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಯೋದಕ್ಕೆ ನಮಗೆ ಇವಾಗ ಏನೇನೆಲ್ಲ ಬೇಕು ಅದನ್ನು ನೋಡೋಣ. ಫಸ್ಟು ನಮಗೆ ಈ ಆ್ಯಂಗಲ್ ಬೇಕು. ಯಾಕೆ? ನಮ್ಮ ಫಾರ್ಮುಲಾ ಏನಿದೆ, ಕಂಸದ ಉದ್ದ ಲೆಂತ್ ಆಫ್ ಆರ್ಕ್ನ ಫಾರ್ಮುಲಾದಲ್ಲಿ θ/360 × 2πr ಇದೆ. ಹೌದಲ್ವಾ? ಥೀಟಾ ಬೇಕು. ಆರ್ ಆಲ್ರೆಡಿ ಕೊಟ್ಟಿರೋರು, ಆರ್ ಈಸ್ 7 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಥೀಟಾ ವ್ಯಾಲ್ಯೂ ಕೊಟ್ಟಿಲ್ಲ. ಹೌದಲ್ವಾ? ಸೊ ಥೀಟಾ ವ್ಯಾಲ್ಯೂನ ನಾವು ಹೆಂಗೆ ಕಂಡುಹಿಡಿಯೋದು, ಅದಕ್ಕೆ ನಾವು ಇದನ್ನು ಬಳಸೋಣ. ಓಕೆನಾ? ಸೊ ಇದನ್ನೇ ನಾನು ಫ್ರ್ಯಾಕ್ಷನಲ್ಲಿ ಬರೆಯೋದಾದರೆ ಏರಿಯಾ ಆಫ್ ಸೆಕ್ಟರ್ ಡಿವೈಡೆಡ್ ಬೈ ಏರಿಯಾ ಆಫ್ ಸರ್ಕಲ್, ಅಥವಾ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/5. ಇದನ್ನೇ ನಾನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದ್ದೀನಿ ಅಷ್ಟೇ, ಫ್ರ್ಯಾಕ್ಷನಲ್ಲಿ ಬರ್ದಿದ್ದೀನಿ. ಸೊ ಇವಾಗ ಏರಿಯಾ ಆಫ್ ಸೆಕ್ಟರ್ನ ಫಾರ್ಮುಲಾ ಏನು, θ/360 ಇಂಟು πr². ಹೌದಲ್ವಾ? ಏರಿಯಾ ಆಫ್ ಸೆಕ್ಟರ್ನ ಫಾರ್ಮುಲಾ, ತ್ರಿಜ್ಯಂತರ ಖಂಡದ ವಿಸ್ತೀರ್ಣದ ಸೂತ್ರ ಬಂದು θ/360 πr² ಡಿವೈಡೆಡ್ ಬೈ ಕೆಳಗೆ ಕೊಟ್ಟಿರೋದು ಏರಿಯಾ ಆಫ್ ಸರ್ಕಲ್ ಅಥವಾ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಬಂದು πr² ಈಸ್ ಈಕ್ವಲ್ ಟು ರೇಷಿಯೋನ ಕೊಟ್ಟಿದ್ದಾರೆ 1/5 ಅಂತ ಹೇಳ್ತಾ ಇದ್ದಾರೆ.
ಇದನ್ನು ಗಮನಿಸಿದ್ರೆ ನೀವು ಪೈ ಆರ್ ಸ್ಕ್ವೇರ್ ಎರಡು ಕಡೆ ನ್ಯೂಮರೇಟರ್ಲು ಇದೆ ಡಿನಾಮಿನೇಟರ್ಲು ಇದೆ. ಸೇಮ್ ನಂಬರ್ಸ್ ನ್ಯೂಮರೇಟರ್ಲಿ ಡಿನಾಮಿನೇಟರ್ಲಿ ಇದ್ದಾಗ ನಾವು ಕ್ಯಾನ್ಸಲ್ ಮಾಡ್ಬೋದು. ಸೊ ಐ ಆಮ್ ಕ್ಯಾನ್ಸಲಿಂಗ್ ಪೈ ಆರ್ ಸ್ಕ್ವೇರ್ ಮತ್ತು ಪೈ ಆರ್ ಸ್ಕ್ವೇರ್. ಉಳಿದಿದ್ದೇನೋ θ/360 θ/360 ಈಸ್ ಈಕ್ವಲ್ ಟು 1/5. ಕರೆಕ್ಟ್ ಅಲ್ವಾ? ಇಷ್ಟೇ ಉಳಿದಿದ್ದಿಲ್ಲಿ. ಕ್ರಾಸ್ ಮಲ್ಟಿಪ್ಲೈ ಓರೇ ಗುಣಾಕಾರ ಮಾಡೋಣ. θ ಇಂಟು 5 ಅಂದರೆ 5θ ಈಸ್ ಈಕ್ವಲ್ ಟು 360. 5 ಕೆಳಗಡೆ ಹೋದರೆ θ ಈಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 5. 5 1 ಝಾ 5 7 ಝಾ 35, 1 ಉಳಿತು 10 ಆಯಿತು, 2 ಝಾ 10. θ ಈಸ್ ಈಕ್ವಲ್ ಟು 72 ಡಿಗ್ರೀಸ್. ಇದು ನಮ್ಮ ವೃತ್ತ ಕೇಂದ್ರದಲ್ಲಿ ಇರ್ತಕ್ಕಂಥ ಕೋನ. θ ಈಸ್ ಈಕ್ವಲ್ ಟು 72 ಅಂದರೆ ನಮ್ಮ ಸೆಂಟ್ರಲ್ ಆ್ಯಂಗಲ್ ಬಂದು 72 ಡಿಗ್ರೀಸ್ ಆಯಿತು. ಇವಾಗ ಸುಲಭ, ನಮಗೆ ಡೈರೆಕ್ಟಾಗಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ. ಲೆಂತ್ ಆಫ್ ಆರ್ಕ್ ಅಥವಾ ಏನದು ಕಂಸದ ಉದ್ದ ಇಸ್ ಈಕ್ವಲ್ ಟು θ/360 ಇಂಟು 2πr. ಸೊ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. θ ಎಷ್ಟು 72/360 ಇಂಟು ಪೈ ಅಂದರೆ ಪೈಗಿಂತ ಮುಂಚೆ 2 ಇದೆ ಅಲ್ವಾ, ಸೊ 2 ಬರೆಯೋಣ. 2 ಇಂಟು 22/7 ಇಂಟು ಆರ್ನ ವ್ಯಾಲ್ಯೂ ಬಂದು 7 ಅಂತ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ. ಇಷ್ಟೇ ಪ್ರಾಬ್ಲಮ್, ಭಾಳ ಸಿಂಪಲ್. ಇಲ್ಲಿಂದ ಮುಂದಕ್ಕೆ ಬರೀ ಕ್ಯಾಲ್ಕುಲೇಷನ್ ಅಷ್ಟೇ. 12 6 ಝಾ 72, 12 3 ಝಾ 36, ಈ 0 ಹಿಂಗೆ ಬರಿತೀನಿ. ಮತ್ತು 6 1 ಝಾ 6 5 ಝಾ ಆಗುತ್ತೆ. 7 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು 2 ಇಂಟು 22 ಡಿವೈಡೆಡ್ ಬೈ 5 ಉಳಿತು. 2 ಇಂಟು 22 ಅಂದರೆ 44 ಡಿವೈಡೆಡ್ ಬೈ 5. ಕರೆಕ್ಟ್ ಅಲ್ವಾ? ಸೊ ಕ್ಯಾನ್ಸಲ್ ಮಾಡಿ. 5 1 ಝಾ ಸೊ ಕ್ಯಾನ್ಸಲ್ ಮಾಡಿ. 5 1 ಝಾ 5, 8 ಝಾ 40, 0.4ಗೆ ಪಾಯಿಂಟ್ ಮೇಲೆ 0 ಹಾಕಿದ್ರೆ 8 ಝಾ ಮತ್ತೆ 40 ಅಂದರೆ ಆನ್ಸರು 8.8 ಸೆಂಟಿಮೀಟರ್. ದಿಸ್ ಈಸ್ ದ ಲೆಂತ್ ಆಫ್ ಅವರ್ ಆರ್ಕ್. ನಮ್ಮ ಕಂಸದ ಉದ್ದ ಬಂದು 8.8 ಸೆಂಟಿಮೀಟರ್. ಇದರ ಉದ್ದ ಎಷ್ಟು? 8.8 ಸೆಂಟಿಮೀಟರ್. ಸೊ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಪ್ರಶ್ನೆ ಕೂಡ ಭಾಳ ಸಿಂಪಲ್ ಆಗಿದೆ. ಫಸ್ಟ್ ಏನು ಮಾಡಿದ್ವಿ, ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಂಡ್ವಿ. ಆಮೇಲೆ ಕಂಸದ ಉದ್ದ, ಈ ಸಿಂಬಲ್ ಇದೆಯಲ್ಲ, ದಿಸ್ ರೆಪ್ರೆಸೆಂಟ್ಸ್ ಕಂಸ ಅಥವಾ ಆರ್ಕ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದ್ರ ಉದ್ದ ಕಂಡುಹಿಡಿಬೇಕು. ಅದಕ್ಕೆ ನಾವು ಇದನ್ನೇ ಬಳಸಿ ಥೀಟಾನ ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಿ. ಆಮೇಲೆ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಆನ್ಸರ್ ಬಂದೋಯ್ತು. ಭಾಳ ಸಿಂಪಲ್ ಆಗಿದೆ ಪ್ರಶ್ನೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗೋಣ. 31st ಕ್ವಶನ್ನು. ಇದನ್ನು ಕೂಡ ಡಿಫಿಕಲ್ಟ್ ಅಂತ ಹೇಳ್ತಿದ್ದಾರೆ. ಏಪ್ರಿಲ್ 2024 ಅಲ್ಲಿ 2024 ನಿಮ್ಮ ಸೀನಿಯರ್ಸ್ ಅಲ್ಲ, ಅವ್ರ ಸೀನಿಯರ್ಸು ಅಂದರೆ ಸೂಪರ್ ಸೀನಿಯರ್ಸ್ ಅವ್ರು ಬರೆದಿರ್ತಕ್ಕಂಥ ಪೇಪರ್ನಲ್ಲಿ ಬಂದಂಥ ಪ್ರಶ್ನೆ ಇದು. ಓಕೆನಾ? ಚಿತ್ರದಲ್ಲಿ AOBPA ಅಂದರೆ ಇದೊಂದು ತ್ರಿಜ್ಯಂತರ ಖಂಡ. ಓಕೆನಾ? ಅದರ ವಿಸ್ತೀರ್ಣ ಬಂದು 231 ಸೆಂಟಿಮೀಟರ್ ಸ್ಕ್ವೇರ್ಗಳು. ಡೈರೆಕ್ಟಾಗಿ ಅವರು ವಿಸ್ತೀರ್ಣನೇ ಕೊಟ್ಬಿಡ್ತಾ ಇದ್ದಾರೆ. ಫೈನ್. ಮತ್ತು ಕಂಸ APB ಯ ಉದ್ದ, ಈ ಕಂಸದ ಉದ್ದ APB ವಿಚ್ ಇಸ್ 22 ಸೆಂಟಿಮೀಟರ್, 22 ಸೆಂಟಿಮೀಟರ್ಗಳು ಅಂತ ಕೂಡ ಕೊಟ್ಟಿದ್ದಾರೆ. ಹಂಗಂದ್ರೆ ನಮ್ಗೆ ಏನು ಹೇಳ್ತಾರೆ ಅವರು, ತ್ರಿಜ್ಯ ಕಂಡುಹಿಡೀರಿ ಮತ್ತು ಕೋನವನ್ನು, ಸೆಂಟ್ರಲ್ ಆ್ಯಂಗಲ್ನ ಕಂಡುಹಿಡೀರಿ ಅಂತ ಹೇಳ್ತಾರೆ. ಹೌದಲ್ವಾ? ತ್ರಿಜ್ಯಂತರ ಖಂಡದ ತ್ರಿಜ್ಯ ಮತ್ತು ಕೋನವನ್ನು ಕಂಡುಹಿಡಿಯಿರಿ. ಇದನ್ನೇ ಇಂಗ್ಲೀಷಲ್ಲಿ ಒಂದು ಸರ್ತಿ ಓದೋದಾದರೆ, ಇನ್ ದ ಫಿಗರ್ ದ ಏರಿಯಾ ಆಫ್ ಸೆಕ್ಟರ್ AOBP ಈಸ್ 231 ಸೆಂಟಿಮೀಟರ್ and the length of arc APB is 22 centimeter. Find the radius and the measure of angle theta. ಸೊ ಇವಾಗ ನಾವು ಫಸ್ಟ್ ಏನು ಮಾಡಬೇಕು, ಅಗೇನ್ ಫಸ್ಟ್ ನಮ್ಗೆ ಏನೇನು ಕೊಟ್ಟಿದ್ದಾರೆ ಬರ್ಕೋಬೇಕು. ಆಮೇಲೆ ನಮಗೆ ಏನ ಕಂಡುಹಿಡಿಬೇಕು ಅಂತ ಬರ್ಕೋಬೇಕು. ಅದು ಕಂಡುಹಿಡಿಯೋದಕ್ಕೆ ಏನೆಲ್ಲ ಮಾಡಬೇಕು, ನಾವು ಏನೆಲ್ಲ ಕಂಡುಹಿಡಿಬೇಕು ಅಥವಾ ಏನೆಲ್ಲ ಬೇಕು ಅದನ್ನು ಬರ್ಕೋಬೇಕು. ಫಸ್ಟ್ ಅವ್ರು ಕೊಟ್ಟಿದ್ದಾರೆ ಏರಿಯಾ ಆಫ್ ಸೆಕ್ಟರ್ ಅಥವಾ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು 231 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಲೆಂತ್ ಆಫ್ ಆರ್ಕ್ ಅಥವಾ ಕಂಸದ ಉದ್ದ ಈಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಕಂಡುಹಿಡಿಯೋಕೆ ಏನು ಹೇಳಿದ್ದಾರೆ, ಆರ್
ಅಂದರೆ ತ್ರಿಜ್ಯ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತು ಸೆಂಟ್ರಲ್ ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ರೇಡಿಯಸ್ನ ಮತ್ತು ಸೆಂಟ್ರಲ್ ಆ್ಯಂಗಲ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇವಾಗ ಆರ್ನ ಮತ್ತು ಥೀಟಾ ಇವೆರಡು ಕೊಟ್ಬಿಟ್ಟಿದ್ದಾರೆ. ಏನ ಏರಿಯಾ ಆಫ್ ಸೆಕ್ಟರು ಮತ್ತು ಲೆಂತ್ ಆಫ್ ಆರ್ಕ್ ಕೊಟ್ಬಿಟ್ಟಿದ್ದಾರೆ. ನೀವು ಗಮನಿಸಿದ್ರೆ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾದಲ್ಲೂ ಕೂಡ ಮತ್ತು ಲೆಂತ್ ಆಫ್ ಆರ್ಕ್ ಫಾರ್ಮುಲಾದಲ್ಲೂ ಕೂಡ ಈ ಎರಡೂ ಸೂತ್ರಗಳು ಕೂಡ ಥೀಟಾ ಮತ್ತು ಆರ್ ಮಾತ್ರ ಅನ್ನೋನ್ ವ್ಯಾಲ್ಯೂಸ್. ಕರೆಕ್ಟ್ ಅಲ್ವಾ? ಅದನ್ನೇ ಬಳಸಿ ನಾವು ಇವಾಗ ಈ ಎರಡು ವ್ಯಾಲ್ಯೂಸ್ನ ಕಂಡುಹಿಡಿಯೋಣ. ಹೆಂಗೆ? ಮೊದಲಿಗೆ ಇದರ ಸೂತ್ರನ ಬರೆಯೋಣ. ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಏನು? ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅವ್ರು ಹೇಳ್ತಿದ್ದಾರೆ 231 ಅಂತ. 231 ಹೌದಲ್ವಾ? ನಾನೇನು ಮಾಡ್ತೀನಿ, ಒಂದು ವೇರಿಯಬಲ್ನ ಅಂದರೆ ಥೀಟಾನ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ಕೋತೀನಿ, ನಿಮಕ್ಕಿಂತ ಇನ್ನೊಂದು ವೇರಿಯಬಲ್ ಯಾವುದು ಆರ್, ಅದನ್ನು ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸ್ತೀನಿ. ಥೀಟಾ ಬೈ 360 ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಫುಲ್ ಕೆಳಗೆ ಕಳ್ಸೋಣ. 231 ಬೈ ಪೈ ಆರ್ ಸ್ಕ್ವೇರ್. ಓಕೆನಾ? ಇವಾಗ ಏನು ಮಾಡೋಣ, ಇದನ್ನ ಸಮೀಕರಣ 1 ಅಥವಾ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಓಕೆನಾ? ಇದು ಫಸ್ಟ್ ಈಕ್ವೇಶನ್ ಆಯಿತು. ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ, ಏನಂತ? ಲೆಂತ್ ಆಫ್ ಆರ್ಕ್, ಕಂಸದ ಉದ್ದ 22 ಸೆಂಟಿಮೀಟರ್ಗಳಂತ. ಅದನ್ನು ಕೂಡ ನಾವು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ ಅದ್ರ ಫಾರ್ಮುಲಾ? ಥೀಟಾ ಬೈ 360 ಇಂಟು 2 ಪೈ ಆರ್ ವಿಚ್ ಈಸ್ ಈಕ್ವಲ್ ಟು 22 ಅಂತ ಹೇಳ್ತಿದ್ದಾರೆ. ಇಲ್ಲೂ ಸೇಮೇ ಮಾಡ್ತೀನಿ. ಥೀಟಾ ಬೈ 360 ಲೆಫ್ಟ್ ಹ್ಯಾಂಡ್ ಸೈಡ್ ಹೇಳ್ಕೊತೀನಿ, 2 ಪೈ ಆರ್ನ ಕೆಳಗಡೆ ಕಳಿಸ್ತೀನಿ. ಥೀಟಾ ಬೈ 360 ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಪೈ ಆರ್. ಟೇಕ್ ದಿಸ್ ಆಸ್ ಈಕ್ವೇಶನ್ 2. ಇದನ್ನು ನಾವು ಎರಡನೇ ಸಮೀಕರಣ ಅಂತ ತಗೊಳ್ಳೋಣ. ಓಕೆನಾ? ಮೊದಲನೇ ಈಕ್ವೇಶನ್ ಏನು? ಥೀಟಾ ಬೈ 360 ಈಸ್ ಈಕ್ವಲ್ ಟು 231 ಬೈ ಪೈ ಆರ್ ಸ್ಕ್ವೇರ್. ಎರಡನೇ ಈಕ್ವೇಶನ್ ಥೀಟಾ ಬೈ 360 ಈಸ್ ಈಕ್ವಲ್ ಟು 22 ಬೈ 2 ಪೈ ಆರ್. ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಈಕ್ವಲ್ ಇದ್ದಾಗ ನಾವೇನು ಮಾಡಬೇಕು? ಎರಡನ್ನು ಈಕ್ವೇಟ್ ಮಾಡ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಈಕ್ವೇಟ್ ಮಾಡ್ಬೋದು. ಹಂಗಂದ್ರೆ 231 ಬೈ ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 22 ಬೈ 2 ಪೈ ಆರ್. ಓಕೆನಾ? ಇವಾಗ ಇದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲಿ ಮಾಡೋಣ. ಇಲ್ಲಿ 2 1s 2 11s ಅಲ್ವಾ? ನೆಕ್ಸ್ಟು ಈ ಕಡೆನೂ ಪೈ ಇದೆ ಡಿನಾಮಿನೇಟ್ರಲ್ಲಿ, ಈ ಕಡೆನೂ ಪೈ ಇದೆ, ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 1 ಆರ್ ಇದೆ, ಇಲ್ಲಿ 2 ಆರ್ ಇದೆ, 1 ಆರ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಉಳಿಯೋದೇನು? ಆರ್ ಇಂಟು 11 ಗಿವ್ಸ್ ಅಸ್ ಆರ್ ಇಂಟು 11 ಈಸ್ ಈಕ್ವಲ್ ಟು, ಇಲ್ಲೇನೂ ಇಲ್ಲ, 1 ಇದೆ ಅಷ್ಟೇ. 1 ಇಂಟು 231 ಅಂದರೆ 231. ಸೊ ಆರ್ ಈಸ್ ಈಕ್ವಲ್ ಟು 231 ಡಿವೈಡೆಡ್ ಬೈ 11. ಇದು ಕ್ಯಾನ್ಸಲ್ ಮಾಡಿ. 11 2s 22, 1 ಮಿಕ್ತು 11 ಆಯಿತು. ಸೊ 21. ಆರ್ ಈಸ್ ಈಕ್ವಲ್ ಟು ನಮಗೆ 21 ಸೆಂಟಿಮೀಟರ್ ಅಂತ ಬಂತು. ಸಿಂಪಲ್. ಫಸ್ಟ್ ಏನು ಮಾಡಿದ್ವಿ? ಎರಡಕ್ಕೂ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಆ ಎರಡು ಫಾರ್ಮುಲಾಗಳಲ್ಲಿ ಒಂದು ವೇರಿಯಬಲ್ನ ಲೆಫ್ಟ್ ಹ್ಯಾಂಡ್ ಸೈಡು, ಇನ್ನೊಂದು ವೇರಿಯಬಲ್ನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ವಿ. ಅವಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಬಂತು. ಅದಕ್ಕೆ ನಾವು ರೈಟ್ ಹ್ಯಾಂಡ್ ಸೈಡ್ನ ಕಂಪೇರ್ ಮಾಡಿದ್ವಿ. ಕಂಪೇರ್ ಅಂದರೆ ಈಕ್ವೇಟ್ ಮಾಡಿದ್ವಿ, ಸಮೀಕರಿಸಿದ್ವಿ. ಆ ಸಮೀಕರಿಸಿದಾಗ ನಮಗೆ ಕ್ಯಾನ್ಸಲ್ ಮಾಡಿದಾಗ ವಿ ಗಾಟ್ ದ ವ್ಯಾಲ್ಯೂ ಆಫ್ ಆರ್ ವಿಚ್ ಈಸ್ 21 ಸೆಂಟಿಮೀಟರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಫೈಂಡ್ ದ ಮೆಜರ್ ಆಫ್ ಆ್ಯಂಗಲ್ ಥೀಟಾ. ಅಂದರೆ ಥೀಟಾದ ವ್ಯಾಲ್ಯೂ ಕೂಡ ಕಂಡುಹಿಡಿಯಿರಿ ಅಂತ. ಥೀಟಾ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು? ಈ ಎರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ಗೆ ಆರ್ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ ನಾನು ಈ ಈಕ್ವೇಷನ್ಗೆ ಹಾಕ್ತಾ ಇದ್ದೀನಿ. ಸೊ ಥೀಟಾ ಬೈ 360 ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಇಂಟು ಪೈನ ವ್ಯಾಲ್ಯೂ 22 ಬೈ 7 ಇಂಟು ಆರ್ನ ವ್ಯಾಲ್ಯೂ 21. ಕರೆಕ್ಟ್ ಅಲ್ವಾ? ಕ್ಯಾನ್ಸಲ್ ಮಾಡೋಣ. 7 1s 7, 7 3s 21 ಡಿನಾಮಿನೇಟರ್ಲಿದೆ, ನ್ಯೂಮರೇಟರ್ ಇದೆ, ಕ್ಯಾನ್ಸಲ್ ಆಗುತ್ತೆ. 2 ಇಂಟು 3 6 ಆಯಿತು. ಈ 360 ಮೇಲೆ ಹೋದರೆ ಥೀಟಾ ಈಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 6. 6 1s 6 6 36, ಈ 0 ಇಲ್ಲೇ ಬಂತು. ಥೀಟಾನ ವ್ಯಾಲ್ಯೂ ನಮಗೆ 60 ಡಿಗ್ರಿ ಬಂತು. ಸೊ ಕ್ಲಿಯರ್ ಆಗಿದೆಯಾ? ಫಸ್ಟ್ ಆರ್ ವ್ಯಾಲ್ಯೂ ಕಂಡುಹಿಡಿದ್ವಿ. ಈ ಆರ್ ವ್ಯಾಲ್ಯೂನ ಯಾವ್ದಾದ್ರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಥೀಟಾ. ಅಂದರೆ ನಮ್ಮ ಸೆಂಟ್ರಲ್ ಆ್ಯಂಗಲ್, ವೃತ್ತದ ಕೇಂದ್ರದಲ್ಲಿ ಇರ್ತಕ್ಕಂಥ ಕೋನನ 60 ಡಿಗ್ರಿ ಅಂತ ಬರುತ್ತೆ ನಮಗೆ. ಸೊ ಐ ಹೋಪ್ ಈ ಪ್ರಶ್ನೆ ಕೂಡ ಸಿಂಪಲ್ ಆಗಿದೆ, ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ, ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗೋಣ. 32ನೇ ಪ್ರಶ್ನೆ. ಇದು ಆಗಸ್ಟ್ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ 2024 ಬಂದಿರತಕ್ಕಂಥ
ಪ್ರಶ್ನೆ ಇದು. ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ವ್ಯಾಸಗಳು ಓ ನಲ್ಲಿ ಛೇದಿಸುತ್ತವೆ. ಅಂದ್ರೆ ಎ ಬಿ ಮತ್ತೆ ಸಿ ಡಿ ಇವೆರಡು ಕೂಡ ಒಂದು ವೃತ್ತದ ಎರಡು ವ್ಯಾಸಗಳು. ಓಕೆನಾ? ಅವೆರಡು ಕೂಡ ಮೀಟ್ ಆಗ್ತಿರೋ ಪಾಯಿಂಟು ಓ. ಹಂಗಂದ್ರೆ ಸೆಂಟ್ರಲ್ ಪಾಯಿಂಟ್ ಯಾವ್ದಾಯ್ತು? ಓ ಆಯ್ತು. ಓಕೆ. ಕಂಸದ ಉದ್ದ ಬಿ ಸಿ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್. ಬಿ ಸಿ ಎಲ್ಲಿದೆ? ಇಲ್ಲಿದೆ. ಸೊ ಈ ಬಿ ಸಿಯಿಂದ ಆಗಿ ಉಂಟಾಗಿರ್ತಕ್ಕಂಥ ಕೋನ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಬಟ್ ಅದ್ರ ಕೊಟ್ಟಿರೋ ಕೋನ ಇದು 60 ಡಿಗ್ರಿ ಅಂತ. ಬಟ್ ನಮಗೆ ಗೊತ್ತಿರಬೇಕು ಶೃಂಗಾಭಿಮುಖ ಕೋನಗಳು ಯಾವತ್ತೂ ಕೂಡ ಈಕ್ವಲ್ ಆಗಿರ್ತವೆ, ಸಮವಾಗಿರ್ತವೆ ಅಂತ. ಅಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸು ಈಕ್ವಲ್ ಆಗಿರ್ತವೆ ಅಂತ. ಹಂಗಂದ್ರೆ ದಿಸ್ ಆ್ಯಂಗಲ್ ವಿಲ್ ಆಲ್ಸೋ ಬಿ 60 ಡಿಗ್ರಿ. ಇದು ನಮಗೆ ಗೊತ್ತಿರಬೇಕು. ಬಿ ಸಿ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಮತ್ತು ಆ್ಯಂಗಲ್ ಎ ಒ ಡಿ 60 ಡಿಗ್ರಿ. ನಾವು ತಾನೇ ಅದೇ ಹೇಳಿದೆ. ಆಗಿದ್ದರೆ ಎ ಒ ಸಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಡಾರ್ಕ್ ಶೇಡ್ ಮಾಡಿದಾರಲ್ಲ, ಅದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕು. ಅದು ನಮ್ಮ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ. ಓಕೆನಾ? ಏನೇನು ಕೊಟ್ಟಿಯರೆ ಮೊದಲಿಗೆ ಬರ್ಕೋಣ, ಆಮೇಲೆ ಏನು ಕಂಡುಹಿಡಬೇಕು ಅಂತ ಬರೆಯೋಣ, ಆಮೇಲೆ ನೋಡೋಣ, ಯೋಚನೆ ಮಾಡೋಣ. ಓಕೆ. ಫಸ್ಟ್ ಕೊಟ್ಟಿಯರೆ ಬಿ ಸಿ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂತ. ಓಕೆನಾ? ಬಿ ಸಿ ಅಂದರೆ ಈ ಕಂಸದ ಉದ್ದ ಬಂದು 22 ಸೆಂಟಿಮೀಟರ್. ಅದೇ ರೀತಿ ಆ್ಯಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎರಡೇ ಡೇಟಾ ಕೊಟ್ಟಿರೋದು, ಎರಡೇ ದತ್ತಾಂಶಗಳನ್ನ ಕೊಟ್ಟಿರೋದು. ನೆಕ್ಸ್ಟ್ ಕಂಡುಹಿಡಿಯಕ್ಕೆ ಹೇಳಿರೋದೇನು? ಏರಿಯಾ ಆಫ್ ಸೆಕ್ಟರ್ ಯಾವುದು? ಎ ಒ ಸಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಥವಾ ಎ ಒ ಸಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಮಗೆ ಇದ್ರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ರೇಡಿಯಸ್ ಬೇಕು, ಅಂದರೆ ತ್ರಿಜ್ಯ ಬೇಕು ಆರ್, ಜೊತೆಗೆ ತೀಟಾದ ವ್ಯಾಲ್ಯೂ ಬೇಕು. ತೀಟಾ ಎಲ್ಲಿದೆ? ಇದ್ರದ್ದು ಇಲ್ಲಿದೆ. ಈ ತೀಟಾ ಕಂಡುಹಿಡಿಬೇಕಂದ್ರೆ ನಾವು ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಡಿ ಸಿ ಇಸ್ ಎ ಸ್ಟ್ರೈಟ್ ಲೈನ್, ಅಂದರೆ ಒಂದು ನೇರ ರೇಖೆ. ನೇರ ರೇಖೆಯ ಮೇಲೆ ಒಂದು ಲೈನ್ನ ಬರೆದ್ರೆ ಇಲ್ಲಿ ಎರಡು ಕೋನಗಳಿದಾವಲ್ಲ, ಈ ಎರಡೂ ಕೋನಗಳ ಮೊತ್ತ ನಮಗೆ 180 ಡಿಗ್ರಿ ಬರಬೇಕು. ಇದು ನಮ್ಮ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇಲ್ಲ ಓದ್ಕೊಂಡ್ಬಂದಿದ್ದೀವಿ. ಸೊ ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ, ಅವಾಗ ನಮಗೆ ಈ ಕೋನ ಸಿಗುತ್ತೆ. ಇದನ್ನ ಆಮೇಲೆ ಮಾಡೋಣ. ಓಕೆನಾ? ಇವಾಗ ತೀಟಾ ಒಂದಾದರೆ ರೇಡಿಯಸ್ ಕೂಡ ಬೇಕು ನಮಗೆ. ರೇಡಿಯಸ್ ಅಂದರೆ ತ್ರಿಜ್ಯ. ಈ ಎ ಒ ಸಿ ಕೂಡ ಇದೇ ವೃತ್ತದ ಒಂದು ಭಾಗ ಅಲ್ವಾ? ಹಂಗಂದ್ರೆ ಈ ರೇಡಿಯಸ್ ಕಂಡುಹಿಡಿದು ಒಂದೇ, ಈ ರೇಡಿಯಸ್ ಕಂಡುಹಿಡಿದು ಒಂದೇ. ಯಾಕಂದರೆ ರೇಡಿಯೈ ಆಫ್ ಅ ಸರ್ಕಲ್ ವಿಲ್ ಬಿ ಸೇಮ್. ಅಂದರೆ ಒಂದು ವೃತ್ತದ ಎಲ್ಲ ತ್ರಿಜ್ಯಗಳು ಕೂಡ ಒಂದೇ ಮೆಜರ್ಮೆಂಟ್ ಇರುತ್ತೆ. ಕರೆಕ್ಟಾ? ಹಂಗಂದ್ರೆ ನಾವೇನು ಮಾಡೋಣ, ಫಸ್ಟ್ ಇದನ್ನ ಅಳಿಸ್ಬಿಡ್ತೀನಿ ಕ್ಲೀನಾಗಿ ಕಾಣಿಸ್ಲಿ. ಓಕೆ. ಇವಾಗ ಈ ಆ್ಯಂಗಲ್ ಕೂಡ 60 ಡಿಗ್ರಿ, ನಾವು ಅದನ್ನು ಬರ್ಕೋಣ. ಓಕೆನಾ? ಫಸ್ಟು ಐ ವಿಲ್ ರೈಟ್ ಆ್ಯಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಸಿ ವಿಚ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಇದು ಹೆಂಗೆ? ಶೃಂಗಾಭಿಮುಖ ಕೋನಗಳು ಅಥವಾ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಈ ಆ್ಯಂಗಲ್ 60 ಅಂತ ಸಿಕ್ತು. ನೆಕ್ಸ್ಟ್ ನಾವೇನು ಮಾಡೋಣ, ಕೊಟ್ಟಿರೋದು ಬಿ ಸಿ ಎ ಲೆಂತ್ ಆಫ್ ಆರ್ಕ್ ಬಿ ಸಿ. ಆರ್ಕ್ ಬಿ ಸಿ ಇದೆಯಲ್ಲ, ಅಂದರೆ ಕನ್ನಡದಲ್ಲಿ ಬರೆಯೋದಾದರೆ ಕಂಸ ಬಿ ಸಿ ಯ ಉದ್ದ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದ್ರ ಫಾರ್ಮುಲಾ ನಾನು ಬರಿತೀನಿ ಇಲ್ಲಿ. ಥೀಟಾ ಬೈ 360 ಇಂಟು 2 ಪೈ ಆರ್. ಕರೆಕ್ಟ್ ಅಲ್ವಾ? ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್. ಥೀಟಾದ ವ್ಯಾಲ್ಯೂ ಗೊತ್ತಾ ನಮಗೆ? 60 ಡಿಗ್ರಿ ಅಂತ ಗೊತ್ತು. ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ನೋಡೋಣ. ಥೀಟಾ ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈ ಅಂದರೆ 22 ಬೈ 7 ಇಂಟು ಆರ್ ಅಂದರೆ ರೇಡಿಯಸ್ ವಿಚ್ ಈಸ್ ನಮಗಿನ್ನೂ ಗೊತ್ತಿಲ್ಲ, ಅದು ಅದನ್ನೇ ಕಂಡುಹಿಡಿಯಕ್ಕೆ ಹೊರಟಿರೋದು. ಈಸ್ ಈಕ್ವಲ್ ಟು ನಮಗೆ ಅವ್ರು ಕೊಟ್ಟಿರೋದೇನು 22 ಸೆಂಟಿಮೀಟರ್ ಅಂತ. ಈ ಕಂಸದ ಉದ್ದ 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಕ್ವೇಟ್ ಮಾಡಿ 22. ಓಕೆ. 60 1 66, 2 1 2 3. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 21 ಇದೆ, ಇಲ್ಲಿ ಕೆಳಗಡೆ ಹೋದರೆ ಕ್ಯಾನ್ಸಲ್ ಆಗುತ್ತೆ. ನಾನು ಇಲ್ಲೇ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 22 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದೇನೋ 3 ಇಂಟು 7 ಆರ್ ಡಿವೈಡೆಡ್ ಬೈ 3 ಇಂಟು 7 ಇಸ್ 21 ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ 1 ಉಳಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ
ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಓಕೆನಾ ಇದು? ಸೊ ಇವಾಗ ನಮಗೆ ಈ ವೃತ್ತದ ಈ ಎಂಟೈರ್ ವೃತ್ತದ ತ್ರಿಜ್ಯದ ವ್ಯಾಲ್ಯೂ ರೇಡಿಯಸ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಅಂತ ಬಂತು. ಇವಾಗ ನಾವೇನು ಮಾಡೋಣ, ಇನ್ನೊಂದು ಕಡೆ ಇನ್ನೊಂದು ಏನು ಬೇಕು ನಮಗೆ, ಈ ಸೆಂಟ್ರಲ್ ಆ್ಯಂಗಲ್ ಬೇಕು, ಅದನ್ನು ಕಂಡುಹಿಡಿಯೋಣ. ಡಿ ಸಿ ಈಸ್ ಸ್ಟ್ರೈಟ್ ಲೈನ್ ಅಥವಾ ಡಿ ಸಿ ಒಂದು ನೇರ ರೇಖೆ, ಹಾಗಾಗಿ ಡಿ ಒ ಎ ಅಥವಾ ಎ ಒ ಡಿ ಅಂತಲೂ ಬರಿಬೋದು ಪ್ಲಸ್ ಎ ಒ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿಗಳು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮ್ಗೆ ಏನು ಕಂಡುಹಿಡಿಬೇಕು, ಎ ಒ ಸಿ ಕಂಡುಹಿಡಿಬೇಕು. ಇದನ್ನ ಆ ಕಡೆ ಹೋದರೆ ಎ ಒ ಸಿ ಈಸ್ ಈಕ್ವಲ್ ಟು 180 ಮೈನಸ್ ಎ ಒ ಡಿ ಅಂದರೆ 60 ಡಿಗ್ರಿ. 180 ಮೈನಸ್ 60 ಈಸ್ 120 ಡಿಗ್ರೀಸ್. ಸೊ ಎ ಒ ಸಿ ಅಂದರೆ ಸೆಂಟ್ರಲ್ ಆ್ಯಂಗಲ್ ಇಲ್ಲಿರೋದು 120 ಡಿಗ್ರಿಗಳಾಗುತ್ತೆ. ಓಕೆನಾ? ಇವಾಗ ನಮ್ಗೆ ಏನೇನೆಲ್ಲ ಬೇಕು ನಮ್ಮ ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಯೋದಕ್ಕೆ ಅದೆಲ್ಲ ಕೂಡ ಸಿಕ್ತು. ಏನೆಲ್ಲ ಬೇಕು, ತೀಟಾದ ವ್ಯಾಲ್ಯೂ ಬೇಕು, ರೇಡಿಯಸ್ ಅಂದರೆ ತ್ರಿಜ್ಯದ ವ್ಯಾಲ್ಯೂ ಬೇಕು, ಎರಡು ಕೂಡ ಇದೆ. ರೇಡಿಯಸ್ 21 ಸೆಂಟಿಮೀಟರ್, ತೀಟಾ 120 ಡಿಗ್ರಿ. ಸಬ್ಸ್ಟಿಟ್ಯೂಟ್ ಮಾಡಿ, ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್, ವಿಚ್ ಈಸ್ ಥೀಟಾ ಅಂದರೆ 120 ಬೈ 360 ಇಂಟು ಪೈ ಅಂದರೆ 22/7 ಇಂಟು ಆರ್ ಸ್ಕ್ವೇರ್ ಅಂದರೆ 21 ಇಂಟು 21. ಕ್ಯಾನ್ಸಲ್ ಮಾಡಿ, 0 0 ಕ್ಯಾನ್ಸಲ್ ಆಗುತ್ತೆ. 12 1 12 3 ಆಮೇಲೆ 7 1 7 3 3 1 3 1 ಉಳಿದಿದ್ದು 22 ಇಂಟು 21 ವಿಚ್ ಈಸ್ ಈಕ್ವಲ್ ಟು 462 ಸೆಂಟಿಮೀಟರ್ ಸ್ಕ್ವೇರ್. ಇದು ನಮ್ಮ ಫೈನಲ್ ಆನ್ಸರ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾವೇನು ಮಾಡಿದ್ವಿ, ರೇಡಿಯಸ್ನ ವ್ಯಾಲ್ಯೂನ ಕೊಟ್ಟಿದ್ದಂಥ ಕಂಸದ ಉದ್ದದಿಂದ ಕಂಡುಹಿಡ್ಕೊಂಡ್ವಿ. ಅದಾದ ನಂತರ ನಾವು ಡಿ ಸಿ ಒಂದು ಸ್ಟ್ರೈಟ್ ಲೈನ್ ನೇರ ರೇಖೆ ಆಗಿದ್ದ ಕಾರಣ ಈ ಆ್ಯಂಗಲ್ ಎರಡೂ ಸೇರಿ ನಮಗೆ 180 ಡಿಗ್ರಿ ಇರಬೇಕು. ಅದನ್ನು ನಾವು ಬಳಸಿ ಥೀಟಾದ ವ್ಯಾಲ್ಯೂ ಎ ಒ ಸಿಯ ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಿ. ಮತ್ತೆ ನೆಕ್ಸ್ಟು ಡೈರೆಕ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ವಿ ಗಾಟ್ ದ ಆನ್ಸರ್ ಆಫ್ 462 ಆ್ಯಸ್ ಅವರ್ ಏರಿಯಾ ಆಫ್ ಸೆಕ್ಟರ್. ನಮ್ಮ ಎ ಒ ಸಿ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ನಮಗೆ 462 ಸೆಂಟಿಮೀಟರ್ ಬಂತು. ಸೊ ಇದು ಕೂಡ ಸಿಂಪಲ್ ಆಗಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು, ಬಟ್ ಆದರೆ ಮಾಡ್ತಾ ಮಾಡ್ತಾ ಹೋದಂಗೆ ಭಾಳ ಸಿಂಪಲ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಜ್ಞಾಪಕಕ್ಕಿಡಿ, ಮೊದಲಿಗೆ ನಮ್ಗೆ ಏನೇನೆಲ್ಲ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡಿಬೇಕು, ಜೊತೆಗೆ ಅದನ್ನು ಕಂಡುಹಿಡಿಬೇಕಂದ್ರೆ ನಮ್ಗೆ ಇನ್ನೂ ಏನೇನೆಲ್ಲ ಬೇಕು ಅದನ್ನು ಯಾವ ರೀತಿ ನಾವು ಡಿರೈವ್ ಮಾಡ್ಕೋಬೋದು. ಇಷ್ಟು ಮಾಡಿಬಿಟ್ರೆ ಫೈನಲ್ ಆನ್ಸರ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗೋಣ. ಓಕೆನಾ? ಇದು ನಮ್ಮ 33ನೇ ಪ್ರಶ್ನೆ. ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್ ಇಲ್ಲ, ಡಯಾಗ್ರಾಮ್ ಕೊಟ್ಟಿಲ್ಲ ಪ್ರಶ್ನೆಯಲ್ಲಿ, ನಾವೇ ಬರ್ಕೊಳ್ಳೋಣ ಬೇಕನ್ಸಿದ್ರೆ, ನೆಸೆಸಿಟಿ ಇದ್ದರೆ. ಓಕೆನಾ? ವೃತ್ತ ತ್ರಿಜ್ಯಂತರ ಖಂಡದ ವಿಸ್ತೀರ್ಣವು ಅದೇ ತ್ರಿಜ್ಯಂತರ ಖಂಡದ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಓಕೆನಾ? ಒಂದು ವೃತ್ತ ಇದೆ, ಅದರಲ್ಲಿ ಒಂದು ತ್ರಿಜ್ಯಂತರ ಖಂಡ ಬರ್ದಿದ್ದಾರೆ. ಡಯಾಗ್ರಾಮ್ ಬರೆಯೋಣ. ಒಂದು ವೃತ್ತ ಇದೆ, ಇದರಲ್ಲೊಂದು ತ್ರಿಜ್ಯಂತರ ಖಂಡ ಬರ್ದಿದ್ದಾರೆ. ಓಕೆನಾ? ಈ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಸಾಂಖ್ಯಿಕವಾಗಿ ಈ ಕಂಸದ ಇದೆಯಲ್ಲ, ಈ ಕಂಸದ ಉದ್ದಕ್ಕೆ ಈಕ್ವಲ್ ಆಗಿದೆ. ಅಂದರೆ ಎರಡು ನಂಬರ್ಗಳು ಸೇಮ್ ಇದೆ ಅಂತ ಅರ್ಥ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ, ಅಂದರೆ ಕಂಸದ ಉದ್ದ ಕೂಡ ಕೊಟ್ಬಿಟ್ಟಿದ್ದಾರೆ 44/21 ಸೆಂಟಿಮೀಟರ್ ಅಂತ ಹೇಳಿ. ವೃತ್ತದ ತ್ರಿಜ್ಯ ಮತ್ತು ಕೇಂದ್ರದಲ್ಲಿ ಉಂಟಾದ ಕಂಸದ ಕೋನವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಇಂಗ್ಲೀಷಲ್ಲಿ ಒಂದು ಸರ್ತಿ ನೋಡೋಣ. ದ ಏರಿಯಾ ಆಫ್ ಸೆಕ್ಟರ್ ಆಫ್ ಎ ಸರ್ಕಲ್ ಈಸ್ ನ್ಯೂಮರಿಕಲಿ ಈಕ್ವಲ್ ಟು ದ ಲೆಂತ್ ಆಫ್ ದಿ ಆರ್ಕ್ ಆಫ್ ದಿ ಸೆಕ್ಟರ್. ಓಕೆನಾ? ಒಂದು ಸೆಕ್ಟರ್ ಇದೆ, ಈ ಸೆಕ್ಟರ್ನ ಏರಿಯಾ ಬಂದು ಯಾವುದಕ್ಕೆ ಈಕ್ವಲ್ ಇದೆ, ನಮ್ಮ ಕಂಸದ ಉದ್ದಕ್ಕೆ ಈಕ್ವಲ್ ಇದೆ. ಕಂಸದ ಉದ್ದ ಅಂದರೆ ಲೆಂತ್ ಆಫ್ ಆರ್ಕ್. ಲೆಂತ್ ಆಫ್ ಆರ್ಕು ಮತ್ತು ಏರಿಯಾ ಆಫ್ ಸೆಕ್ಟರು ಎರಡು ಕೂಡ ಸೇಮ್ ಇದೆ ಅಂತ ಅರ್ಥ. ಸೊ ನಿಮ್ಮ ತಲೆಯಲ್ಲಿ ಇವಾಗ ಏನು ಬರ್ತಾ ಇರಬೇಕು, ಎರಡು ಫಾರ್ಮುಲಾನ ಈಕ್ವೇಟ್ ಮಾಡಿಬಿಟ್ರೆ ನಮಗೆ ಎಷ್ಟೊಂದು ಕ್ಯಾನ್ಸಲ್ ಆಗಿಬಿಡ್ತವೆ. 2πr ಅಲ್ಲಿ 2 ಕ್ಯಾನ್ಸಲ್, ಪೈ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ θ/360 ಕ್ಯಾನ್ಸಲ್ ಆಗುತ್ತೆ. ಸೊ ಈ ರೀತಿ ಎಷ್ಟೊಂದು ಕ್ಯಾನ್ಸಲ್ ಆಗ್ತವೆ. ಸೊ ಈ ತಲೆಯಲ್ಲಿ ಓಡ್ತಾ ಇರಬೇಕು ನಿಮಗೆ. ಓಕೆನಾ? ಮುಂದಕ್ಕೆ ನೋಡೋಣ. ಇಫ್ ದ ಲೆಂತ್ ಆಫ್ ದಿ ಆರ್ಕ್ ಈಸ್ 44/21 ಸೆಂಟಿಮೀಟರ್, ದೆನ್ ಫೈಂಡ್ ದ ರೇಡಿಯಸ್ ಆಫ್ ದಿ ಸರ್ಕಲ್ and also the angle subtended by the arc at the center of the circle. ಓಕೆನಾ? ಇದು ನಮ್ಮ ಪ್ರಶ್ನೆ. ಸೊ ಇವಾಗ ನಮ್ಗೆ ಏನೇನು ಕೊಟ್ಟಿದ್ದಾರೆ ಒಂದು ಸರ್ತಿ ಬರ್ಕೊಳ್ಳೋಣ.
ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ಆರ್ಕ್. ಕನ್ನಡದಲ್ಲಿ ಬರೆಯೋದಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಕಂಸದ ಉದ್ದ. ಓಕೆನಾ? ಇದನ್ನೇ ನಾವು ಬಳಸಿ ಮುಂದಕ್ಕೆ ಏನು ಮಾಡ್ಬೋದು ನೋಡೋಣ. ಫಸ್ಟು ಇನ್ನೊಂದೇನು ಕೊಟ್ಟಿದ್ದಾರೆ, ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು ಅಂದರೆ ಕಂಸದ ಉದ್ದ ಇಸ್ ಈಕ್ವಲ್ ಟು 44/21 ಸೆಂಟಿಮೀಟರ್. ಕಂಸದ ಉದ್ದ ಅಂದರೆ ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು 44/21 ಸೆಂಟಿಮೀಟರ್. ಓಕೆನಾ? ಸೊ ಇವಾಗ ಇದನ್ನು ಬಳಸೋಣ. ನಾವು ಹೆಂಗೆ ಬಳಸೋದು? ಡೈರೆಕ್ಟ್ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು? θ/360 ಇಂಟು ಪೈ ಆರ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ಆರ್ಕ್ ಅಂದರೆ θ/360 ಇಂಟು 2πr. ಸೊ ಎರಡರ ಫಾರ್ಮುಲಾನ ಈಕ್ವೇಟ್ ಮಾಡಿದೀವಿ. ಏನಕ್ಕಂದ್ರೆ ಇವೆರಡು ಕೂಡ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಎರಡು ಕೂಡ ಸಮವಾಗಿವೆ ಅಂತ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಸಮೀಕರಿಸಿದೀವಿ ಎರಡನ್ನೂ ಕೂಡ. ಸೊ ಇವಾಗ ಏನೇನೆಲ್ಲ ಸೇಮ್ ಇದೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಏನಕ್ಕೆ ಕ್ಯಾನ್ಸಲ್ ಮಾಡೋಣ? ಥೀಟಾ ಕೆಳಗಡೆ ಬಂದರೆ ಆಬ್ವಿಯಸ್ಲಿ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಥೀಟಾ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರ್ 360 ಕ್ಯಾನ್ಸಲ್ ಆಗುತ್ತೆ. ಪೈ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಒಂದು ರೇಡಿಯಸ್ಸು, ಇಲ್ಲಿ ಎರಡು ರೇಡಿಯಸ್ಗಳಿದೆ, ಒಂದು ರೇಡಿಯಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿದಿದ್ದನ್ನು ಆರ್ ಇಸ್ ಈಕ್ವಲ್ ಟು 2 ಅಂತ ಉಳಿತು. ರೇಡಿಯಸ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ನಮಗೆ ತ್ರಿಜ್ಯಾಂತರ ಖಂಡದ ವೃತ್ತದ ತ್ರಿಜ್ಯ ವ್ಯಾಲ್ಯೂ 2 ಸೆಂಟಿಮೀಟರ್ ಅಂತ ಡೈರೆಕ್ಟಾಗಿ ಸಿಕ್ಬಿಡ್ತು. ಹೆಂಗೆ? ಇವೆರಡನ್ನು ಕೂಡ ಸಮೀಕರಿಸಿದ್ವಿ, ಕ್ಯಾನ್ಸಲ್ ಮಾಡ್ತಾ ಹೋದರೆ ವಿ ಗಾಟ್ ದ ವ್ಯಾಲ್ಯೂ ಆಫ್ ರೇಡಿಯಸ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಭಾಳ ಸಿಂಪಲ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೇಳ್ತಿದ್ದಾರೆ ಏನೇನು ಕಂಡುಹಿಡಿಬೇಕು, ನಾವು ಅದನ್ನೇ ಬರ್ದಿಲ್ಲ. ಫೈಂಡ್ ದ ರೇಡಿಯಸ್. ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದರೆ ತ್ರಿಜ್ಯ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅದೇ ರೀತಿ ಲೆಂತ್ ಏನದು ಆ್ಯಂಗಲ್, ಸೆಂಟ್ರಲ್ ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮಗೆ ರೇಡಿಯಸ್ ವ್ಯಾಲ್ಯೂ ಸಿಕ್ಬಿಡ್ತು. ಇವಾಗ ಇನ್ನೊಂದು ಹೇಳ್ತಿದ್ದಾರೆ ಅವರು, ಕಂಸದ ಉದ್ದ 44/21 ಸೆಂಟಿಮೀಟರ್ ಅಂತ. ಇದನ್ನು ಬಳಸಿ ಥೀಟಾನ ಕಂಡುಹಿಡಿಬೋದಾ ನೋಡೋಣ. ಕಂಸದ ಉದ್ದದ ಫಾರ್ಮುಲಾ ಏನು? θ/360 ಇಂಟು 2πr ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿದ್ದಾರೆ 44/21 ಅಂತ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. ಥೀಟಾ ಗೊತ್ತಿಲ್ಲ, ಥೀಟಾ ಅಂತಲೇ ಬರ್ಕೋತೀನಿ. /360 ಇಂಟು 2 ಇಂಟು ಪೈ ಅಂದರೆ 22/7 ಇಂಟು ಆರ್ನ ವ್ಯಾಲ್ಯೂ ಬಂದು ಇವಾಗ ತಾನೇ ಸಿಕ್ತು 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 44/21. ಏನೇನೆಲ್ಲ ಕ್ಯಾನ್ಸಲ್ ಮಾಡ್ಬೋದು ನೋಡಿ. 2 1 2 1 2, 8 16, 0 ಹಂಗೆ ಬರ್ದಿದ್ದೀನಿ. ಓಕೆನಾ? ಮತ್ತೆ ಇಲ್ಲಿ 2 1 2, 2 9 18, 0 ಹಂಗೆ ಬರ್ದಿದ್ದೀನಿ. ಓಕೆನಾ? ಸೊ ಇಷ್ಟು ಕ್ಯಾನ್ಸಲ್ ಆಯಿತು. ಬೇರೆ ಏನು ಕ್ಯಾನ್ಸಲ್ ಆಗುತ್ತೆ? ಇನ್ನು ಮಿಕ್ಕಿದೆಲ್ಲ ಆ ಕಡೆಗೆ ತೊಗೋಣ. ನೆಕ್ಸ್ಟ್ ಏನಾಗುತ್ತೆ? ಥೀಟಾ ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಈ ಕಡೆ ಕಳ್ಸೋಣ. ನ್ಯೂಮರೇಟ್ರಲ್ಲಿರೋ 22 ಕೆಳಗೆ ಬರುತ್ತೆ ವಿಚ್ ಇಸ್ ಈಕ್ವಲ್ ಟು 44/21 ಇದೆ ಇಲ್ಲಿ. ಸೊ ಈ 22 ಕೆಳಗಡೆ ಬಂತು, ಇಂಟು 22 ಆಗುತ್ತೆ. ಈ 90 ಇಂಟು 7 ಮೇಲೋಗುತ್ತೆ, ಇಂಟು 90 ಇಂಟು 7. ಹೌದಲ್ವಾ? ಸೊ ಇಷ್ಟು ಕ್ಲಿಯರ್ ಇದೆಯಾ? ನೆಕ್ಸ್ಟು ಇದು ಸಿಂಪ್ಲಿಫೈ ಮಾಡಿ. 11 2s 11 4s, 2 1s 2 2s. ಓಕೆ. ನೆಕ್ಸ್ಟು 7 1s 7, 3s 3 1s 3 3s 9, 0 ಹಿಂಗೆ ಬರ್ತೀನಿ. ಉಳಿದಿದ್ದೇನು? 2 ಇಂಟು 30. ದೇರ್ಫೋರ್ ಥೀಟಾ ಇಸ್ ಈಕ್ವಲ್ ಟು 2 3s 6 ಅಂದರೆ 60 ಡಿಗ್ರೀಸ್. ಸೊ ನಮಗೆ ವೃತ್ತದ ಕೇಂದ್ರದಲ್ಲಾದಂಥ ಕೋನದ ವ್ಯಾಲ್ಯೂ ಕೂಡ ಸಿಕ್ತು ವಿಚ್ ಈಸ್ 60 ಡಿಗ್ರಿ. ದ ಸೆಂಟ್ರಲ್ ಆ್ಯಂಗಲ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಸಿಕ್ತು. ಸೊ ಇದು ಕೂಡ ಸಿಂಪಲ್ ಆಗಿದೆ. ಏನು ಮಾಡಿದ್ವಿ ನಾವು? ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಂಡ್ವಿ, ಏನು ಕಂಡುಹಿಡಿಬೇಕು ಅಂತ ಬರ್ಕೊಂಡ್ವಿ. ಅದೇ ರೀತಿ ಮೊದಲನೇ ಡೇಟಾನ ಯೂಸ್ ಮಾಡಿ ನಾವು ಆರ್ ಇಸ್ ಈಕ್ವಲ್ ಟು ಅಂದರೆ ತ್ರಿಜ್ಯ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಬಂತು. ಅದೇ ರೀತಿ ಎರಡನೇ ಡೇಟಾ ಲೆಂತ್ ಆಫ್ ಆರ್ಕ್ ಅಂದರೆ ಕಂಸದ ಉದ್ದ ಇಸ್ ಈಕ್ವಲ್ ಟು 44/21 ಅಂತ ಕೊಟ್ಟಿದ್ರು. ಸೊ ಕಂಸದ ಉದ್ದದ ಫಾರ್ಮುಲಾ ಆಗ್ತಿದ್ದಂಗೆ ನಮಗೆ ಸಿಂಪ್ಲಿಫೈ ಮಾಡ್ತಾ ಹೋದರೆ ವಿ ಗಾಟ್ ದ ವ್ಯಾಲ್ಯೂ ಆಫ್ ಥೀಟಾ ಆಸ್ ವೆಲ್. ನಮಗೆ ಥೀಟಾ ವ್ಯಾಲ್ಯೂ ಕೂಡ ಸಿಕ್ಕೋಯ್ತು. ಈ ಎರಡನ್ನೇ ಕಂಡುಹಿಡಿಯಕ್ಕೆ ಹೇಳಿದ್ದು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಐ ಹೋಪ್ ಇದು ಕೂಡ ಭಾಳ ಸಿಂಪಲ್ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗೋಣ. 35ನೇ ಪ್ರಶ್ನೆ. ಓಕೆನಾ?
ಏನಿದೆ ಪ್ರಶ್ನೆಯಲ್ಲಿ ನೋಡೋಣ ಒಂದ್ಸರ್ತಿ. ಕೊಟ್ಟಿರುವ ಚಿತ್ರದಲ್ಲಿ ಅಂದರೆ ಚಿತ್ರವನ್ನು ಗಮನಿಸಿ ಒಂದ್ಸರ್ತಿ. ಎ ಎಕ್ಸ್ ಬಿ ಮತ್ತು ಸಿ ವೈ ಡಿಗಳು ಓ ಕೇಂದ್ರವಿರುವ ಎರಡು ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ ಅಂತ ಹೇಳ್ತಿದ್ದಾರೆ. ಅಂದರೆ ಏಕಕೇಂದ್ರೀಯ ವೃತ್ತ ಅಂದ್ರೆ ಗೊತ್ತಲ್ವ ನಿಮಗೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಎರಡು ಸರ್ಕಲ್ಗಳ ಸೆಂಟರ್ ಒಂದೇ ಆಗಿದ್ರೆ ಇದನ್ನ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಅಥವಾ ಎರಡೇ ಸರ್ಕಲ್ ಇರ್ಬೇಕಂತೇನಿಲ್ಲ, ಎಷ್ಟು ಬೇಕಾದ್ರೂ ಇರ್ಬೋದು. ಸೊ ಆ ಎಲ್ಲ ಸರ್ಕಲ್ಗಳ ವೃತ್ತ ಕೇಂದ್ರ ಒಂದೇ ಪಾಯಿಂಟಲ್ಲಿದ್ದರೆ ಅದನ್ನು ನಾವು ಏಕಕೇಂದ್ರೀಯ ವೃತ್ತಗಳು ಅಥವಾ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಕರಿತೀವಿ. ಈ ರೀತಿ ಎರಡು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇವೆ ಇಲ್ಲಿ, ಓಕೆನಾ. ಆ ಕಾನ್ಸೆಂಟ್ರಿಕ್ ಸರ್ಕಲ್ಸಲ್ಲಿ ಏನು ಮಾಡಿದ್ದಾರೆ, ಎರಡು ರೇಡಿಯಸ್ಗಳು ಇದ್ರ ಬರ್ದಿದ್ದಾರೆ. ಸೊ ಇದು ಎ ಎಕ್ಸ್ ವೈ ಸಾರಿ ಎ ಎಕ್ಸ್ ಬಿ ಮತ್ತು ಸಿ ವೈ ಡಿ ಇದೊಂದು ಕಂಸ, ಇದೊಂದು ಕಂಸ. ಸಿ ವೈ ಡಿ ಒಂದು ಕಂಸ, ಎ ಎಕ್ಸ್ ಬಿ ಒಂದು ಕಂಸ. ಈ ಡಯಾಗ್ರಾಮ್ನ ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ. ಸರಿ, ಎ ಎಕ್ಸ್ ಬಿಯ ಉದ್ದ 11 ಸೆಂಟಿಮೀಟರ್ ಇದೆ. ಓ ಸಿ ಎಲ್ಲಿದೆ, ಇಲ್ಲಿದೆ. ಸೊ ಇದ್ರ ಉದ್ದ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಎ ಒ ಬಿ ಒಂದು ಗಮನಿಸ್ಬೇಕೇನಿಲ್ಲ ಅಂದರೆ, ಎರಡೂ ತ್ರಿಜ್ಯಗಳ ನಡುವೆ ಇರ್ತಕ್ಕಂಥ ಕೋನ 30 ಡಿಗ್ರಿಗಳು. ಈ 30 ಡಿಗ್ರಿ ಸೆಂಟ್ರಲ್ ಆ್ಯಂಗಲ್ ಫಾರ್ ಬೋತ್ ದಿ ಸೆಕ್ಟರ್ಸ್. ಈ ಸೆಕ್ಟರ್ಗೂ ಸೆಂಟ್ರಲ್ ಆ್ಯಂಗಲು ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಕೋನ 30 ಡಿಗ್ರಿನೇ. ಈ ಸೆಕ್ಟರ್ಗೂ ಕೂಡ ಸೆಂಟ್ರಲ್ ಇರೋ ಆ್ಯಂಗಲು 30 ಡಿಗ್ರಿನೇ. ಎರಡೂ ಕೂಡ ಏಕಕೇಂದ್ರೀಯ ವೃತ್ತ ಆಗಿರತಕ್ಕಂಥದ್ರಿಂದ ನಾವೇನು ಹೇಳ್ಬೋದು, ಎರಡಕ್ಕೂ ಕೂಡ ಸೆಂಟ್ರಲ್ ಆ್ಯಂಗಲ್ 30 ಡಿಗ್ರಿ ಇದೆ ಅಂತಲೇ ಹೇಳ್ಬೋದು. ಫೈನ್. ಆದರೆ ಛಾಯೀಕರಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಛಾಯೀಕರಿಸಿದ ಅಂದರೆ ಶೇಡೆಡ್ ರೀಜನ್, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆಯಲ್ಲ, ಈ ರೀಜನ್ನ ಈ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಸರ್ತಿ ಇಂಗ್ಲೀಷಲ್ಲಿ ಪ್ರಶ್ನೆ ಓದೋಣ. ಇನ್ ದ ಫಿಗರ್ ಎ ಎಕ್ಸ್ ಬಿ ಆ್ಯಂಡ್ ಸಿ ವೈ ಡಿ ಆರ್ ದಿ ಆರ್ಕ್ಸ್. ಎ ಎಕ್ಸ್ ಬಿ ಸಿ ವೈ ಡಿ ಇವೆರಡು ಕೂಡ ಆರ್ಕ್ಗಳು ಆಫ್ ಟು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವಿತ್ ಸೆಂಟರ್ ಓ. ದಿ ಲೆಂತ್ ಆಫ್ ಆರ್ಕ್ ಎ ಎಕ್ಸ್ ಬಿ is 11 centimeter if OC is 7 centimeter and AOB angle is 30 degree. Find the area of the shaded region. ಅಗೇನ್ ನಾವು ಏನು ಮಾಡ್ಬೇಕು, ಫಸ್ಟು ಪ್ರಶ್ನೆ ಅರ್ಥ ಮಾಡ್ಕೊಂಡ್ವಿ. ಇವಾಗ ಫಸ್ಟು ನಮ್ಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಬರ್ಕೋಬೇಕು, ಏನೇನ ಕಂಡುಹಿಡಿಬೇಕು ಅಂತ ಬರ್ಕೋಬೇಕು. ಆಮೇಲೆ ಅದನ್ನು ಹೆಂಗೆ ಕಂಡುಹಿಡಿಯೋದು, ಅದಕ್ಕೆ ಏನೇನೆಲ್ಲ ಬೇಕು ಅದನ್ನು ನಾವು ಯೋಚನೆ ಮಾಡ್ತಾ ಹೋಗಬೇಕು. ಮೊದಲಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ಎ ಎಕ್ಸ್ ಬಿ ಆರ್ಕ್ನ ಲೆಂತು ಈಸ್ ಈಕ್ವಲ್ ಟು 11 ಸೆಂಟಿಮೀಟರ್. ಎ ಎಕ್ಸ್ ಬಿ ನಾವು ಗಮನಿಸ್ಬೇಕಿರೋದೇನು, ಇಟ್ ಈಸ್ ಅನ್ ಆರ್ಕ್, ಒಂದು ಕಂಸ. ಅದು ಕಂಸದ ಉದ್ದ ಬಂದು 11 ಸೆಂಟಿಮೀಟರ್, ಓಕೆನಾ. ನೆಕ್ಸ್ಟು ಓ ಸಿ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಓ ಸಿ ಎಲ್ಲಿದೆ, ಇಲ್ಲಿದೆ ಓ ಸಿ, ಕರೆಕ್ಟ್ ಅಲ್ವಾ. ಈ ಓ ಸಿ ಗಮನಿಸಿ ನೀವು, ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಇದು. ಓ ಸಿ ಅಂದರೆ ದಿಸ್ ಬಿಕಮ್ಸ್ ದ ರೇಡಿಯಸ್ ಆಫ್ ದಿ ಸ್ಮಾಲರ್ ಸೆಕ್ಟರ್. ಈ ಸ್ಮಾಲರ್ ಸೆಕ್ಟರ್ನ ತ್ರಿಜ್ಯ ಅಂದರೆ ರೇಡಿಯಸ್ ಆಗುತ್ತೆ ಅದು, ಓಕೆ. ಸೊ ಹಂಗಂದ್ರೆ ಒನ್ ಆಫ್ ದಿ ಸೆಕ್ಟರ್ಸ್ ರೇಡಿಯಸ್ ದೇ ಹ್ಯಾವ್ ಗಿವನ್. ಒಂದು ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ನಮಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಓ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಮುಂದಕ್ಕೆ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಎ ಒ ಬಿ. ಆ್ಯಂಗಲ್ ಎ ಒ ಬಿ ವಿಚ್ ಈಸ್ ಈಕ್ವಲ್ ಟು ನಮ್ಗೆ ಎರಡು ಸರ್ಕಲ್ಗೂ ಕೂಡ ಒಂದೇ ಸೆಂಟ್ರಲ್ ಆ್ಯಂಗ್ ಇರೋದ್ರಿಂದ ನಾನು ತೀಟಾ ಅಂತ ಬರ್ಕೋತೀನಿ, 30 ಡಿಗ್ರಿ. ಅಂದರೆ ಎರಡೂ ಸೆಕ್ಟರ್ಗೂ ತೀಟಾ ಸೇಮೇ ಇದೆ, ವಿಚ್ ಈಸ್ 30 ಡಿಗ್ರಿ. ಅದನ್ನು ತೀಟಾ ಅಂತ ಡೈರೆಕ್ಟಾಗಿ ಬರ್ಕೊಂಬಿಟ್ಟೆ, ಓಕೆನಾ. ಇವಾಗ ಏನೇನು ಕಂಡುಹಿಡಿಬೇಕು ನಾವು, ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಈ ರೀಜನ್ನ ಏರಿಯಾ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಯೋದು, ಒಂದು ನಿಮಿಷ. ಹೆಂಗೆ ಕಂಡುಹಿಡಿಯೋದು ಅಂದರೆ, ಈ ಏರಿಯಾ ಆಫ್ ದೊಡ್ಡ ಸೆಕ್ಟರ್ ಓ ಎ ಎಕ್ಸ್ ಬಿ ಓ, ಓಕೆನಾ. ಈ ದೊಡ್ಡ ಸೆಕ್ಟರಲ್ಲಿ ಈ ಚಿಕ್ಕ ಸೆಕ್ಟರ್ನ ಏರಿಯಾ ಇಮ್ಯಾಜಿನ್ ಮಾಡ್ಕೋಬೇಕು, ನೀವು ವಿಜುವಲೈಸ್ ಮಾಡ್ಕೋಬೇಕು. ಏನಂತ, ಫಾರ್ ಎಕ್ಸಾಂಪಲ್ ಇದು ಒಂದು ಕೇಕ್ ಪೀಸ್ ಅಂತ ತಿಳ್ಕೊಳ್ಳಿ, ಓಕೆನಾ, ಅಥವಾ ಪಿಜ್ಜಾ ಪೀಸ್ ಅಂತ ತಿಳ್ಕೊಳ್ಳಿ, ಓಕೆ. ನೀವೇನು ಮಾಡ್ತೀರಾ, ಇದು ಕ್ರಸ್ಟ್ ಅಂತ ಇಟ್ಕೊಳ್ಳೋಣ. ಕ್ರಸ್ಟ್ ಅಂದರೆ ಗಟ್ಟಿ ಪಾರ್ಟ್ ಇರುತ್ತಲ್ಲ ಪಿಜ್ಜಾದಲ್ಲಿ, ಆ ಪಾರ್ಟ್ ಅಂತ ಇಟ್ಕೊಳ್ಳೋಣ. ಇಷ್ಟು ಈ ಏರಿಯಾ ಬೇಡ ನಮಗೆ, ಪಿಜ್ಜಾದ ಏರಿಯಾ ಬೇಡ, ಕ್ರಸ್ಟ್ ಇಷ್ಟು ಅಂತ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳೋಣ. ಹೆಂಗೆ ಮಾಡ್ತೀರಾ, ಈ ಪಿಜ್ಜಾದ ಮೇಯ್ನ್ ನಾವು ತಿನ್ನೋ ಪಾರ್ಟ್ ಇದೆಲ್ಲ, ಇದು ನಾವು ತಿನ್ನೋ ಪಾರ್ಟು.
ಇದನ್ನ ತೆಗೆದು ಬಿಡ್ತೀರಾ, ಇದೆಷ್ಟಿದೆ ಅಂತ ನೋಡ್ತೀರಾ ಅಲ್ವಾ. ಅದೇ ರೀತಿ ಇಲ್ಲಿ ಸೊ ದೊಡ್ಡ ಸೆಕ್ಟರ್ನ ಏರಿಯಾದಲ್ಲಿ ಚಿಕ್ಕ ಸೆಕ್ಟರ್ನ ಏರಿಯಾನ ಮೈನಸ್ ಮಾಡಿಬಿಟ್ರೆ ನಮಗೆ ಶೇಡೆಡ್ ರೀಜನ್ ಸಿಕ್ಕೋಗುತ್ತೆ. ಕರೆಕ್ಟ್ ಅಲ್ವಾ. ಅದನ್ನು ಯಾವ ರೀತಿ ಮಾಡೋದು, ಅದನ್ನು ನಾವು ಫಾರ್ಮುಲಾದಲ್ಲಿ ಫಸ್ಟ್ ಬರೆಯೋಣ. ಟು ಫೈಂಡ್ ಏನು ಏರಿಯಾ ಏರಿಯಾ ಆಫ್ ಶೇಡೆಡ್ ರೀಜನ್, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಛಾಯೀಕರಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏರಿಯಾ ಆಫ್ ಬಿಗ್ಗರ್ ಸೆಕ್ಟರ್ ಅಥವಾ ದೊಡ್ಡ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಮೈನಸ್, ಸ್ವಲ್ಪ ಕ್ಲೀನಾಗಿ ಬ್ರಾಕೆಟಲ್ಲಿ ಬರೆಯೋಣ, ಮೈನಸ್ ಏರಿಯಾ ಆಫ್ ಸ್ಮಾಲರ್ ಸೆಕ್ಟರ್, ಅಂದರೆ ಚಿಕ್ಕ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ. ದೊಡ್ಡ ತ್ರಿಜ್ಯಂತರ ಖಂಡದ ವಿಸ್ತೀರ್ಣದಲ್ಲಿ ನಾವೇನು ಮಾಡಬೇಕು, ಚಿಕ್ಕ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ತೆಗೆದುಬಿಟ್ರೆ ನಮ್ಗೆ ಉಳಿಯೋದು ಯಾವುದು, ಈ ಶೇಡೆಡ್ ರೀಜನ್, ಅದನ್ನು ಕಂಡುಹಿಡಿತೀವಿ. ಓಕೆನಾ. ಬಟ್ ಇವಾಗ ದೊಡ್ಡ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಮಗೆ ಸೆಂಟ್ರಲ್ ಆ್ಯಂಗಲ್ ಏನೋ ಗೊತ್ತು, ಬಟ್ ಆದರೆ ರೇಡಿಯಸ್ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ. ನಮಗೆ ರೇಡಿಯಸ್ನ ಡೈರೆಕ್ಟಾಗಿ ಕೊಡ್ತಿಲ್ಲ ಅವರು, ಈ ಕಂಸದ ಉದ್ದ ಕೊಟ್ಟಿದ್ದಾರೆ, ಅದನ್ನು ಬಳಸಿ ನಾವು ಏನು ಕಂಡುಹಿಡಿತೀವಿ, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ರೇಡಿಯಸ್ ಆಫ್ ಬಿಗ್ಗರ್ ಸೆಕ್ಟರ್. ಹೆಂಗೆ ಮಾಡೋದು, ನಾನು ಇಲ್ಲಿ ಸೈಡಲ್ಲಿ ಬರೀತಾ ಇದ್ದೀನಿ. ಅವ್ರು ಕೊಟ್ಟಿದ್ದಾರೆ ಲೆಂತ್ ಆಫ್ ಆರ್ಕ್ ಬಿ, ಎ ಬಿ ಇಸ್ ಈಕ್ವಲ್ ಟು, ಇದು ಎ ಬಿ, ಇದು ಇಸ್ ಈಕ್ವಲ್ ಟು 22 ಅಲ್ಲ, ಎಷ್ಟು ಕೊಟ್ಟಿದ್ದಾರೆ ಅವರು, ಲೆಂತ್ ಆಫ್ ಆರ್ಕ್ ಎ ಬಿ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ. ಲೆಂತ್ ಆಫ್ ಆರ್ಕ್ ಎ ಎಕ್ಸ್ ಬಿ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. θ/360 ಇಂಟು 2πr ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್. ಕರೆಕ್ಟ್ ಅಲ್ವಾ. ಇದು ನಮ್ಮ ಕಂಸದ ಉದ್ದ ಅಂದರೆ ಲೆಂತ್ ಆಫ್ ಆರ್ಕ್ನ ಫಾರ್ಮುಲಾ. ಥೀಟಾ ಗೊತ್ತು, ಎರಡಕ್ಕೂ ಕೂಡ ಸೇಮ್ ಥೀಟಾ, ವಿಚ್ ಈಸ್ 30 ಡಿಗ್ರಿ ಡಿವೈಡ್ ಬೈ 360 ಇಂಟು 2 ಇಂಟು 22/7 ಇಂಟು ಆರ್ ವಿಚ್ ಈಸ್ ಈಕ್ವಲ್ ಟು 11. ಕರೆಕ್ಟ್ ಅಲ್ವಾ. ಸೊ 0 ಕ್ಯಾನ್ಸಲ್ ಆಗುತ್ತೆ, 3 1s 3, 12s 12 1s 12 6s, ಉಳಿದಿದ್ದೇನೋ 22/11, 6 ಇಂಟು 7 ಉಳಿತು, 6 7s 42, 22/42 ಇಂಟು ಆರ್ ಇಸ್ ಈಕ್ವಲ್ ಟು 11 ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆರ್ ಇಸ್ ಈಕ್ವಲ್ ಟು 11 ಇಂಟು 42 ಡಿವೈಡೆಡ್ ಬೈ 22, 1s 2s 2 1s 2 21s, ಆರ್ ಇಸ್ ಈಕ್ವಲ್ ಟು ನಮಗೆ 21 ಸೆಂಟಿಮೀಟರ್ ಬಂತು. ಓಕೆ. ರೇಡಿಯಸ್ ಆಫ್ ದಿ ಬಿಗ್ಗರ್ ಸೆಕ್ಟರ್ ಈಸ್ 21 ಸೆಂಟಿಮೀಟರ್, ಅಂದರೆ ದೊಡ್ಡ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 21 ಸೆಂಟಿಮೀಟರ್ ಬಂತು. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಈ ಫಾರ್ಮುಲಾದಲ್ಲಿ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಏರಿಯಾ ಆಫ್ ಬಿಗ್ಗರ್ ಸೆಕ್ಟರ್ ಏನು, θ/360 ಇಂಟು 2 ಯಾಕೆ ಬಂತಿಲ್ಲಿ, πr² ಅಲ್ವಾ. ಹಾಂ, ಏರಿಯಾ ಆಫ್ ಬಿಗ್ಗರ್ ಸೆಕ್ಟರ್ ಫಾರ್ಮುಲಾ π ಇಂಟು r1² 1² ಅಂದ್ರೇನು, ನಾನು ಇದನ್ನು r1 ಅಂತ ತಗೋತೀನಿ. r2 ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, ಇದನ್ನು r2 ಅಂತ ತಗೋಣ, ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. r1² ಮೈನಸ್ θ/360 ಇಂಟು πr2². ಓಕೆನಾ. ಇಲ್ಲಿ ನೋಡಿ ನೀವು θ/360 ಇಂಟು π ಕಾಮನ್ ಇದೆಯಾ, ಇಲ್ಲೂ ಇದೆ ಇಲ್ಲೂ ಇದೆ. ಸೊ ಐ ಟೇಕ್ ಕಾಮನ್, ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. θ ಅಂದರೆ 30/360 ಇಂಟು π ಅಂದರೆ 22/7 ಇಂಟು r1² ಅಂದರೆ 21² ಮೈನಸ್ r2² ಅಂದರೆ 7². ಕರೆಕ್ಟ್ ಅಲ್ವಾ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ನೋಡಿ, 0 ಕ್ಯಾನ್ಸಲ್, 1s 12s 6s 11s, ಆಮೇಲೆ 11/42 ಉಳಿತು, ವಿಚ್ ಈಸ್ ಈಕ್ವಲ್ ಟು 11/42 ಇಂಟು 21² ಮೈನಸ್ 7². ಇದನ್ನು ಸಾಲ್ವ್ ಮಾಡೋದು ಹೆಂಗೆ, ಇದನ್ನು 21² ಆ ಥರನೂ ಮಾಡ್ಬೋದು. 21² ಈಸ್ ಎಷ್ಟು ಬರುತ್ತೆ,
442 ಏನೋ ಬರುತ್ತೆ, ಕರೆಕ್ಟ್ ಅಲ್ವಾ? ಒಂದ್ಸರಿ ಚೆಕ್ ಮಾಡ್ಬೋಣ. 21 ಇಂಟು 21 1 1 ಸಾರಿ 1 2 2 4 441 ಬರುತ್ತೆ. ಸಾರಿ, 441 ಮೈನಸ್ 7 ಸ್ಕ್ವೇರ್ ಅಂದರೆ 49. 49ನ ಮೈನಸ್ ಮಾಡೋಣ. ವ್ಯಾಲ್ಯೂ ಎಷ್ಟು ಬರುತ್ತೆ? 1ಅಲ್ಲಿ ಅಂದರೆ 11ಅಲ್ಲಿ 2 ಹೋಗುತ್ತೆ, 2 ಉಳಿಯುತ್ತೆ. 13ಅಲ್ಲಿ 4 ಹೋದರೆ 9 ಉಳಿಯುತ್ತೆ, 3. ಸೊ ಉಳಿದಿದ್ದೆಷ್ಟು ನಮಗೆ? ಇಷ್ಟು ಸರಿ, ಇಲ್ಲಿ ಬರದೆ ಅಲ್ವಾ? 392 ಉಳೀತು. ಇದನ್ನ ಯಾವ್ದ್ರಲ್ಲಿ ಕ್ಯಾನ್ಸಲ್ ಮಾಡ್ಬೋದು? 7 6 7 ಇಲ್ಲಿಗೆ 35 35 ಆಯಿತಾ? 4 ಉಳಿತು. 7 7 ಸಾರಿ 7 6 56 ಆಯಿತು. ಸೊ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡ್ಬೋದಾ? 11 ಇಂಟು 56 ಎಷ್ಟು ಬರುತ್ತೆ ನೋಡಿ ಇದು. ಸೊ ಇದರ ಆನ್ಸರ್ ನಮಗೆ 102.66 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ನಮ್ಮ ಏರಿಯಾ ಆಫ್ ಶೇಡೆಡ್ ರೀಜನ್, ನಮಗೆ ಇಲ್ಲಿ ಶೇಡ್ ಅಂದರೆ ಡಾರ್ಕ್ ಆಗಿದೆಯಲ್ಲ, ಇದ್ರ ರೀಜನ್ದ ಏರಿಯಾ ಬಂದು 102.66 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ನಾನು ಎಲ್ಲೆಲ್ಲೋ ಬರ್ದಿದ್ದೀನಿ, ಕನ್ಫ್ಯೂಸ್ ಆಗುತ್ತೆ ಅನಿಸುತ್ತೆ ನಿಮಗೆ. ಅಗೇನ್ ಪ್ರೆಸೆಂಟ್ ಯಾವ ರೀತಿ ಮಾಡಬೇಕು, ಆನ್ಸರ್ ಯಾವ ರೀತಿ ಬರೀಬೇಕು ಅಂತ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ನೋಟ್ಸಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಅವೈಲ್ ದಟ್. ಓಕೆನಾ? ಸೊ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆನ್ ಆಗೋದ. 36ನೇ ಪ್ರಶ್ನೆ. ಸೊ ಈ ಪ್ರಶ್ನೆಯಲ್ಲಿ ನಾವು ಗಮನಿಸಬೇಕು, ಒಂದು ಸ್ಮಾಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಏನಂದರೆ ಇದು ಸಮದ್ವಿಬಾಹು ಅಲ್ಲ, ಯಾಕಂದರೆ ಇಂಗ್ಲೀಷಲ್ಲಿ ಕ್ವಶನ್ ನೋಡಿದ್ರೆ ನೀವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಸಮಬಾಹು ತ್ರಿಭುಜ ಇದೆ ಆ್ಯಕ್ಚುಲಿ. ಓಕೆನಾ? ಸೊ ಇದೊಂದು ಸ್ಮಾಲ್ ಮಿಸ್ಟೇಕು, ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ABC ಯು ಒಂದು ಸಮಬಾಹು ತ್ರಿಭುಜವಾಗಿದೆ, ಅಂದರೆ ಎಲ್ಲ ಭುಜಗಳು ಕೂಡ ಸಮವಾಗಿವೆ ಅಂತ ಅರ್ಥ. ಸಮಬಾಹು ತ್ರಿಭುಜವಾಗಿದೆ. ಚಿತ್ರದಲ್ಲಿ ಇರುವಂತೆ ಎ ಬಿ ಮತ್ತು ಸಿ ಗಳನ್ನು ವೃತ್ತ ಕೇಂದ್ರಗಳನ್ನಾಗಿಸಿ, ಅಂದ್ರೆ ಏನು ಮಾಡಿದ್ದಾರೆ, ಕಾಂಪಸ್ ತಗೊಂಡಿದ್ದಾರೆ. ಎ ಪಾಯಿಂಟಲ್ಲಿಟ್ಟು ಒಂದು ಆರ್ಕ್ ಕಟ್ ಮಾಡಿದ್ದಾರೆ, ಬಿ ಪಾಯಿಂಟಲ್ಲಿಟ್ಟು ಇನ್ನೊಂದು ಆರ್ಕ್ ಕಟ್ ಮಾಡಿದ್ದಾರೆ, ಸಿ ನಲ್ಲಿಟ್ಟು ಇನ್ನೊಂದು ಆರ್ಕ್ ಕಟ್ ಮಾಡಿದ್ದಾರೆ. ಈ ರೀತಿ ಎ ನಲ್ಲಿಟ್ಟಾಗ ಈ ರೀತಿ ಬರುತ್ತೆ, ಬಿ ನಲ್ಲಿಟ್ಟಾಗ ಈ ರೀತಿ, ಸಿ ನಲ್ಲಿಟ್ಟಾಗ ಈ ರೀತಿ. ಓಕೆನಾ? ತ್ರಿಜ್ಯವುಳ್ಳ ಕಂಸಗಳನ್ನು ಎಳೆಯಲಾಗಿದೆ. ಟ್ರಯಾಂಗಲ್ ABC ಅಂದರೆ ABC ತ್ರಿಭುಜದ ವಿಸ್ತೀರ್ಣವು 49√3 ಸೆಂಟಿಮೀಟರ್ ಸ್ಕ್ವೇರ್ ಆದರೆ PQRSTUP ಎಲ್ಲಿದದು? PQRSTUP. ಸೊ ಈ ಶೇಪ್ನ ಅಂದರೆ ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಸುತ್ತಳತೆ ಏನು ಕೇಳ್ತಿರೋದು? ಈ ಆಕೃತಿಯ ಸುತ್ತಳತೆ ಹೆಂಗೆ ಕಂಡುಹಿಡಿದು ನೋಡೋಣ. ಮೊದಲಿಗೆ ಇನ್ನೊಂದ್ಸರ್ತಿ ಇಂಗ್ಲೀಷಲ್ಲಿ ಓದ್ಬೋಣ ಇದೇ ಪ್ರಶ್ನೆನ. ABC ಈಸ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಆರ್ಕ್ಸ್ ಆರ್ ಡ್ರಾನ್ ಇನ್ ABC, ಟ್ರಯಾಂಗಲ್ ABC, ವಿತ್ ಪಾಯಿಂಟ್ A, ಪಾಯಿಂಟ್ B and ಪಾಯಿಂಟ್ C ಆಸ್ ಸೆಂಟರ್ಸ್ ಆಫ್ ದಿಸ್ ಸರ್ಕಲ್ಸ್ ಆಫ್ ರೇಡಿಯಸ್ ಎಷ್ಟು? 3.5 centimeter as shown in the figure. If the area of triangle ABC is 49√3 centimeter square, then find the perimeter of the shape PQRSTUP. ಈ ಶೇಪ್ ಏನು ಬಂದಿದೆಯಲ್ಲ ಇವಾಗ PQRSTUP, ಈ ಶೇಪ್ನ ಪೆರಿಮೀಟರ್ ಅಂದರೆ ಸುತ್ತಳತೆಯನ್ನು ನಾವು ಕಂಡುಹಿಡಿಬೇಕು. ಓಕೆನಾ? ಸೊ ಹೆಂಗೆ ಕಂಡುಹಿಡಿಯೋದು? ಫಸ್ಟು ಗಿವನ್ ಡೇಟಾ ಎಲ್ಲ ಕೂಡ ಬರ್ಕೊಳ್ತಾ ಹೋಗೋಣ. ಮೊದಲಿಗೆ ಏನು ಕೊಟ್ಟಿದ್ದಾರೆ ಅವರು? ರೇಡಿಯಸ್ ಅಂದರೆ AP, AQ, RC, SC, BT, BU ಇದು ಎಲ್ಲದೂ ಕೂಡ ರೇಡಿಯಸ್ ಅಲ್ವಾ? ಎಲ್ಲದೂ ಸೇಮ್ ಇದೆ, ವಿಚ್ ಈಸ್ 3.5 ಸೆಂಟಿಮೀಟರ್. ಓಕೆನಾ? ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ? ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಟ್ರಯಾಂಗಲ್ ಅಥವಾ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 49√3 ಸೆಂಟಿಮೀಟರ್ ಸ್ಕ್ವಯರ್. ತ್ರಿಭುಜದ ವಿಸ್ತೀರ್ಣ ಕೂಡ ಕೊಟ್ಟಿದ್ದಾರೆ. ಇವಾಗ ನೀವಿಲ್ಲಿ ಗಮನಿಸಿ, ಮೂರೂ ಕೂಡ ಎಲ್ಲವೂ ಕೂಡ ಸಮಬಾಹುಗಳಾಗಿರೋದ್ರಿಂದ ಈ ಒಂದು ಸೆಕ್ಟರ್ ಇದೆಯಲ್ಲ, ನಾನು ಬೇರೆ ಕಲರಲ್ಲಿ ಬರೀತೀನಿ, APQ ಇದೆಯಲ್ಲ, APQ ಎಷ್ಟಿರುತ್ತೋ SCR ಕೂಡ ಅಷ್ಟೇ ಇರುತ್ತೆ, BUT ಕೂಡ ಅಷ್ಟೇ ಇರುತ್ತೆ. ಹೌದಲ್ವಾ? ಯಾಕಂದರೆ ಸಮಬಾಹು ತ್ರಿಭುಜ ಮತ್ತು ರೇಡಿಯಸ್ ಕೂಡ ಎಲ್ಲದರದ್ದು ಸೇಮ್ ಇದೆ. SR
ಸಾರಿ ಆರ್ ಸಿ ಮತ್ತು ಎಸ್ ಸಿ, ಎ ಪಿ ಮತ್ತು ಎ ಕ್ಯೂ, ಬಿ ಯು ಮತ್ತು ಬಿ ಟಿ ಎಲ್ಲವೂ ಕೂಡ ಸೇಮ್ ಇರೋದ್ರಿಂದ ಇದರ ಎಲ್ಲ ಏರಿಯಾಗಳು ಕೂಡ ಸೇಮೇ ಇರುತ್ತೆ. ನಮಗೆ ಕಂಡುಹಿಡಿಯ ಕೇಳಿರೋದೇನು, ಇದ್ರ ಬಗ್ಗೆ ಏನು ಕೇಳಿಲ್ಲ ಅವರು. ಈ ಆಕೃತಿ ಬಂದಿದೆಯಲ್ಲ ಅದರ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಆದರೆ ಹೆಂಗೆ ಕಂಡುಹಿಡಿಬೇಕು? ಸೊ ಇವಾಗ ನಮಗೆ ಒಂದು ನಿಮಿಷ ಅಳಿಸೋಣ ಇದನ್ನ. ಏನೇನೆಲ್ಲ ಬೇಕು ನೋಡಿಲಿ, ಡಯಾಗ್ರಾಮಲ್ಲಿ ನೋಡಿ. ಈ ಪಿ ಕ್ಯೂನ ಲೆಂತ್ ಬೇಕಾ, ಆರ್ ಎಸ್ನ ಲೆಂತ್ ಬೇಕಾ, ಯು ಟಿ ಯ ಲೆಂತ್ ಬೇಕಾ? ಪಿ ಕ್ಯೂ, ಆರ್ ಎಸ್ ಮತ್ತು ಯು ಟಿ ಇವೆಲ್ಲವುಗಳು ಏನಿದು, ಪಿ ಕ್ಯೂ ಒಂದು ಕಂಸ, ಆರ್ ಎಸ್ ಒಂದು ಕಂಸ, ಯು ಟಿ ಒಂದು ಕಂಸ, ಕರೆಕ್ಟ್ ಅಲ್ವಾ? ಸೊ ಈ ಕಂಸಗಳ ಉದ್ದ ಕೂಡ ಕಂಡುಹಿಡಿಬೇಕು ನಾವು. ಬಟ್ ಒಂದು ನಮಗೇನು ಗೊತ್ತಿರಬೇಕು, ಸಿನ್ಸ್ ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಎಲ್ಲ ಸೆಕ್ಟರ್ಗಳು ಕೂಡ ಸೇಮ್ ಇರುತ್ತೆ. ಹಾಗಾಗಿ ಪಿ ಕ್ಯೂ ಮತ್ತು ಆರ್ ಎಸ್ಸು ಯು ಟಿ ಎಲ್ಲವೂ ಸೇಮೇ ಇರುತ್ತೆ. ಹಂಗಂದ್ರೆ ಯಾವ್ದಾದ್ರು ಒಂದು ಕಂಡುಹಿಡಿದ್ರು ಕೂಡ ಸಾಕು. ಫೈನ್. ಆಮೇಲೆ ಇನ್ನೇನು ಬೇಕು, ಕ್ಯೂ ಆರ್ನ ಅಳತೆ ಬೇಕು, ಟಿ ಎಸ್ನ ಅಳತೆ ಬೇಕು, ಯು ಪಿ ಅಂದರೆ ಪಿ ಯುನ ಅಳತೆ ಬೇಕು. ಅದನ್ನ ಹೆಂಗೆ ಕಂಡುಹಿಡಿಯೋದು? ಸೊ ಈ ತ್ರಿಭುಜದ ಏರಿಯಾ ಕೊಟ್ಟಿದ್ದಾರೆ. ನಾವೇನು ಮಾಡ್ಬೋದು, ಈ ಏರಿಯಾ ಯೂಸ್ ಮಾಡಿಕೊಂಡು ಇದ್ರ ಒಂದು ಸೈಡ್ನ ಲೆಂತ್ ಕಂಡುಹಿಡಿಬೋದು. ಬಿ ಸಿ ಎಷ್ಟಿದೆ ಅಂತ ಗೊತ್ತಾಗ್ಬೋದಾ ನಮಗೆ ಏರಿಯಾ ಯೂಸ್ ಮಾಡಿಕೊಂಡು? ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಕರೆಕ್ಟ್, √3/4a². ಯಾಕೆ ಹೇಳಿ ಇದನ್ನ √3/4a² ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ? ನಮಗೆ ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಒಂದು ಸೆಪ್ರೇಟ್ ಫಾರ್ಮುಲಾ ಇದೆ. ನಾವು ಟ್ರಿಗ್ನೋಮೆಟ್ರಿ ಕಲ್ತಾದ್ಮೇಲೆ ಇದನ್ನು ಸರ್ಕಲ್ಸ್ ಚಾಪ್ಟ್ರಲ್ಲಿ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಆ ಫಾರ್ಮುಲಾ ಏನು? √3/4a². ಇದು ನಮ್ಮ ಫಾರ್ಮುಲಾ. ಇದನ್ನು ಯೂಸ್ ಮಾಡ್ಕೊಂಡು ನಾವು ಒಂದು ಸೈಡ್ ಲೆಂತ್ ಕಂಡುಹಿಡಿತೀವಿ. ಓಕೆನಾ? ಆಮೇಲೆ ಹೇಳ್ತೀಯಾರ ಅವರು ಬಿ ಟಿಯ ವ್ಯಾಲ್ಯೂ 3.5 ಅಂತ. ಒಂದು ನಿಮಿಷ ಬೇರೆ ಕಲ್ಲಲ್ಲಿ ಬರೀಣ. 3.5 ಅಂತ ಹೇಳ್ತಿದ್ದಾರೆ. ಎಸ್ ಸಿಯ ವ್ಯಾಲ್ಯೂ 3.5. ಇವೆಲ್ಲ ಕೂಡ ರೇಡಿಯಸ್ಗಳಲ್ವಾ? ಸೊ ಇದು 3.5, ಇದು 3.5 ಆದರೆ ಟೋಟಲ್ ಈ ಸೈಡ್ನ ಕಂಡುಹಿಡಿದಾದ್ಮೇಲೆ ಟೋಟಲಲ್ಲಿ 3.5 3.5 ಕಳೆದ್ಬಿಟ್ರೆ ನಮಗೆ ಇಲ್ಲಿಂದ ಇಲ್ಲಿವರೆಗೂ ರೇಡಿಯಸ್ ಎಷ್ಟು, ಲೆಂತ್ ಎಷ್ಟು, ಅಳತೆ ಎಷ್ಟು ಅಂತ ಸಿಕ್ಕೋಗುತ್ತೆ. ಟಿ ಎಸ್ನ ಅಳತೆ ಸಿಗುತ್ತೆ. ಅದೇ ರೀತಿ ಯು ಪಿ ಮತ್ತು ಕ್ಯೂ ಆರ್ ಕೂಡ ಕಂಡುಹಿಡಿಬೋದು. ಸೊ ನಾನು ಹೇಳಿದ ಅರ್ಥ ಆಗಿದೆಯಾ? ಫಸ್ಟು ನಾವು ಲೆಂತ್ ಆಫ್ ಆರ್ಕ್, ಒಂದು ಆರ್ಕ್ನ ಕಂಡುಹಿಡಿಯೋಣ, ಎಲ್ಲವುದು ಸೇಮೇ ಇರುತ್ತೆ. ಸೊ ಲೆಂತ್ ಆಫ್ ಪಿ ಕ್ಯೂನ ಕಂಡುಹಿಡಿಯೋಕೆ ಹೋಗೋಣ. ಸೊ ಲೆಂತ್ ಆಫ್ ಪಿ ಕ್ಯೂ ಕಂಡುಹಿಡಿಯೋದಕ್ಕೆ ನಮ್ಗೆ ಏನೇನೆಲ್ಲ ಬೇಕು ಇಲ್ಲಿ ನೋಡಿ. ಲೆಂತ್ ಆಫ್ ಪಿ ಕ್ಯೂ ಕಂಡುಹಿಡಿಯೋದಕ್ಕೆ ಈ ಕೋನ ಬೇಕು, ಕರೆಕ್ಟ್ ಅಲ್ವಾ? ಆದರೆ ನಮಗೆ ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಈ ಕೋನ 60 ಡಿಗ್ರಿ ಆಗಿರ್ತವೆ. ಇದು ಕೂಡ 60 ಡಿಗ್ರಿ, ಇದು ಕೂಡ 60 ಡಿಗ್ರಿ. ಹಾಗಂದ್ರೆ ಥೀಟಾ = 60 ಡಿಗ್ರಿ ಆಯಿತು, ಕರೆಕ್ಟ್ ಅಲ್ವಾ? ಥೀಟಾ = 60 ಡಿಗ್ರಿ, ಆರ್ = 3.5 ಸೆಂಟಿಮೀಟರ್. ನಾವೇನು ಮಾಡೋಣ, ಪಿ ಕ್ಯೂ ಆರ್ಕ್ ಲೆಂತ್ ಆಫ್ ಆರ್ಕ್ ಪಿ ಕ್ಯೂ ನ ಲೆಂತ್ ಎಷ್ಟು ಕಂಡುಹಿಡಿಯೋಣ. θ/360 × 2πr. ಥೀಟಾ ಎಷ್ಟು ವ್ಯಾಲ್ಯೂ? 60 / 360 ಇಂಟು 2 ಇಂಟು ಪೈ ಅಂದರೆ 22/7 ಇಂಟು 3.5ನ 35/10 ಅಂತ ಬರ್ಕೋಬೋದಲ್ವಾ? ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಿದ್ದೀನಿ ಡೆಸಿಮಲ್ನ. ಓಕೆ, ಸೊ 0 0 ಕ್ಯಾನ್ಸಲ್, 6 1s 6 6s, 2 1s 2 3s, ಆಮೇಲೆ 7 1s 7 5s, 5 1s 5 2s. ನೆಕ್ಸ್ಟ್ ಏನಾಯಿತು? ಇನ್ನೇನು ಉಳಿಯುತ್ತೆ? 22/6 ಆಗುತ್ತೆ. 22 / 3 2s 6. ಇದನ್ನು ಕ್ಯಾನ್ಸಲ್ ಮಾಡಿ. 2 3s 6, 2 11s 3 ಅಂದರೆ 11/3 ಆಯಿತು. ಸೊ ಇದೇನಿದು ನಮ್ಮ ಲೆಂತ್ ಆಫ್ ಆರ್ಕ್ ಸೆಂಟಿಮೀಟರ್. ಇದು ನಿಂಗೆ ಇಟ್ಕೊಳ್ಳೋಣ. ಲೆಂತ್ ಆಫ್ ಆರ್ಕ್ ಪಿ ಕ್ಯೂ = ಲೆಂತ್ ಆಫ್ ಆರ್ಕ್ ಆರ್ ಎಸ್ ವಿಚ್ = ಲೆಂತ್ ಆಫ್ ಯು ಟಿ. ಮೂರು ಕೂಡ ಲೆಂತು ಸೇಮೇ ಇರುತ್ತೆ. ಅದನ್ನು ಹಿಂಗಿರಲಿ ಇದು, ಓಕೆನಾ? ಇನ್ನೊಂದೇನು ಬೇಕು? ಕ್ಯೂ ಆರ್ ಮತ್ತು ಟಿ ಎಸ್ ಮತ್ತು ಪಿ ಯು, ಈ ಮೂರು ಸೈಡ್ಗಳ ಅಳತೆ ಬೇಕು ನಮಗೆ. ಅದನ್ನು ಕಂಡುಹಿಡಿಯೋದು ಹೆಂಗೆ? ಅದಕ್ಕೆ ನಾವು ಏರಿಯಾ ಆಫ್ ಟ್ರಯಾಂಗಲ್ ಯೂಸ್ ಮಾಡೋಣ. ಏರಿಯಾ ಆಫ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜದ
ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನದು ಸಾರಿ √3/4 a ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇದರ ವ್ಯಾಲ್ಯೂ ಕೊಟ್ಟಿದ್ದಾರೆ 49/49 ಅಂತ ಇಸ್ ಈಕ್ವಲ್ ಟು √3/4 a ಸ್ಕ್ವೇರ್. √3 ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕ್ಯಾನ್ಸಲ್ ಮಾಡಿದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ 49 ಇಂಟು 4 ಅಂದರೆ 49 ಇಂಟು 4 ಇಸ್ ಈಕ್ವಲ್ ಟು a ಸ್ಕ್ವೇರ್. ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, a square is equal square root of a square is equal to square root of 49 into 4. a square ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. 49 ಸ್ಕ್ವೇರ್ ರೂಟ್ ಅಂದರೆ 7 ಇಂಟು 4 ಸ್ಕ್ವೇರ್ ರೂಟ್ ಅಂದರೆ 2. a is equal to 14 ಸೆಂಟಿಮೀಟರ್. ಅಂದರೆ ಈ ತ್ರಿಭುಜದ ಒಂದು ಬಾಹು 14 ಸೆಂಟಿಮೀಟರ್ ಇದೆ ಅಂತ ಆಯಿತು. ಸೊ ಟೋಟಲ್ 14 ಸೆಂಟಿಮೀಟರ್. ಸೊ ಇದು 3.5, ಇದು 3.5. ಹಂಗಂದ್ರೆ ಇದ್ರ ಲೆಂತ್ ಕಂಡುಹಿಡಿಬೋದಲ್ವ ನಾವು. ಸೊ ಪಿ ಕ್ಯೂ ಅಲ್ಲ ಸಾರಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಯು ಇಸ್ ಈಕ್ವಲ್ ಟು ಟಿ ಎಸ್ ವಿಚ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಪಿ ಯು ಮತ್ತು ಟಿ ಎಸ್ ಎಲ್ಲವುದು ಸೇಮೇ, ವಿಚ್ ಇಸ್ ಈಕ್ವಲ್ ಟು 14 ಮೈನಸ್ 3.5 ಮೈನಸ್ 3.5. ಇದು ಹೆಂಗೆ ಬಂತು ನಿಮಗೆ ಗೊತ್ತಾಯ್ತಲ್ವಾ? 14 ಫುಲ್ ಉದ್ದದಲ್ಲಿ 3.5 ಈ ಆರ್ ಸಿ ಮತ್ತು ಎ ಕ್ಯೂನ ವ್ಯಾಲ್ಯೂ ತೆಗೆದುಬಿಟ್ಟೆ. ಸೊ ನಮಗೆ ಉಳಿಯೋದು 14 ಮೈನಸ್ 7 ವಿಚ್ ಈಸ್ 7 ಸೆಂಟಿಮೀಟರ್ ಆಗುತ್ತೆ. ಕ್ಯೂ ಆರ್ ವ್ಯಾಲ್ಯೂ, ಪಿ ಯು ವ್ಯಾಲ್ಯೂ ಮತ್ತು ಟಿ ಎಸ್ ವ್ಯಾಲ್ಯೂ ಮೂರರ ವ್ಯಾಲ್ಯೂ ಕೂಡ 7 ಸೆಂಟಿಮೀಟರ್ ಆಯಿತು. ಸೊ ಇವಾಗ ನೋಡಿ ಇಲ್ಲಿ 11/3 ಒಂದ್ರದ್ದು ವ್ಯಾಲ್ಯೂ. ದೇರ್ ಫೋರ್ ಲೆಂತ್ ಆಫ್ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಇಸ್ ಈಕ್ವಲ್ ಟು ನೋಡಿ ಏನೇನು ಬರುತ್ತೆ. ಪಿ ಕ್ಯೂನ ವ್ಯಾಲ್ಯೂ ಎಷ್ಟು? 11/3 ಪ್ಲಸ್ ಟಿ ಆರ್ನ ವ್ಯಾಲ್ಯೂ 7, ಕ್ಯೂ ಆರ್ನ ವ್ಯಾಲ್ಯೂ 7 ಪ್ಲಸ್ ಆರ್ ಎಸ್ನ ವ್ಯಾಲ್ಯೂ ಮತ್ತೆ 11/3 ಪ್ಲಸ್ ಟಿ ಎಸ್ನ ವ್ಯಾಲ್ಯೂ 7 ಪ್ಲಸ್ ಯು ಟಿಯ ವ್ಯಾಲ್ಯೂ 11/3 ಪ್ಲಸ್ ಪಿ ಯುನ ವ್ಯಾಲ್ಯೂ 7. ಅಂದರೆ 11/3 ಪ್ಲಸ್ 11/3 ಪ್ಲಸ್ 11/3 ಅಂದರೆ 3 11/3ಗಳು ಇದ್ದಾವೆ. ಸೊ ಅದರ ವ್ಯಾಲ್ಯೂ ಎಷ್ಟಾಗುತ್ತೆ? 11/3 ಇಂಟು 3 ವಿಚ್ ಇಸ್ 11 ಪ್ಲಸ್ 7 ಪ್ಲಸ್ 7 ಪ್ಲಸ್ 7 ಅಂದರೆ 21 ವಿಚ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1 ಪ್ಲಸ್ 1 2, 32 ಸೆಂಟಿಮೀಟರ್. 32 ಸೆಂಟಿಮೀಟರ್ ಏನಿದು? ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಈ ಆಕಾರದ ಸುತ್ತಳತೆಯ ಮೊತ್ತ ಎಷ್ಟು? 32 ಸೆಂಟಿಮೀಟರ್. ಅಳತೆ ಎಷ್ಟು? 32 ಸೆಂಟಿಮೀಟರ್. ಅಂದರೆ ದ ಪೆರಿಮೀಟರ್ ಆಫ್ ದಿ ಶೇಪ್ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಈಸ್ 32 ಸೆಂಟಿಮೀಟರ್. ಸೊ ಸಿಂಪಲ್ ಆಗಿದೆ. ಏನು ಮಾಡಿದ್ವಿ? ಫಸ್ಟು ಪಿ ಕ್ಯೂನ ವ್ಯಾಲ್ಯೂ ಕಂಡುಹಿಡಿದ್ವಿ, ಆರ್ ಎಸ್ ಟಿ ಯು ಯಾವುದು ಕೂಡ ಸೇಮೇ ಇರುತ್ತೆ. ಅದೇ ರೀತಿ ಎ ಸಿ ಅಥವಾ ಎ ಬಿ ಅಥವಾ ಬಿ ಸಿ ಯಾವ್ದಾದ್ರು ಒಂದು ಸೈಡ್ನ ವ್ಯಾಲ್ಯೂ ಕಂಡುಹಿಡಿದ್ವಿ, 14 ಬಂತು. ಅಂದರೆ ಕ್ಯೂ ಆರ್ನ ವ್ಯಾಲ್ಯೂ 14 ಮೈನಸ್ 3.5 ಮೈನಸ್ 3.5 ಈ 3.5 ಈ 3.5 ತೆಗೆದ್ವಿ. ಅವಾಗ ಇದ್ರ ವ್ಯಾಲ್ಯೂ 7, ಇದು 7, ಇದು 7 ಆಯಿತು. ಸೊ ಇವಾಗ ಇದು 11/3, ಇದು 11/3, ಇದು 11/3, 11/3 ಪ್ಲಸ್ 7 ಪ್ಲಸ್ 11/3 ಪ್ಲಸ್ 7 ಪ್ಲಸ್ 11/3 ಪ್ಲಸ್ 7 ಎಲ್ಲದನ್ನು ಆ್ಯಡ್ ಮಾಡಿದ್ರೆ ನಮಗೆ 32 ಸೆಂಟಿಮೀಟರ್ ಬಂತು. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. 37th ಪ್ರಶ್ನೆ ಇದು, 37ನೇ ಪ್ರಶ್ನೆ. ಪ್ರಶ್ನೆ ಈ ರೀತಿ ಇದೆ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಎ ಪಿ ಬಿ ಕಂಸದ ಉದ್ದ 22/3 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ ಇಸ್ ಈಕ್ವಲ್ ಟು 22/7 ಎಂದು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆನಾ? ಇಂಗ್ಲೀಷಲ್ಲಿ ಒಂದ್ಸತಿ ಪ್ರಶ್ನೆ ಓದೋಣ. ಇನ್ ದ ಗಿವನ್ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್. ಅಂದರೆ ಓ ಸೆಂಟರು, ರೇಡಿಯಸ್ ಬಂದು 7 ಸೆಂಟಿಮೀಟರ್. ಇಫ್ ದ ಲೆಂತ್ ಆಫ್ ದಿ ಆರ್ಕ್ ಎ ಪಿ ಬಿ ಈಸ್ 22/3 ಸೆಂಟಿಮೀಟರ್, ದೆನ್ ಫೈಂಡ್ ದ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಅಂದರೆ ಡಾರ್ಕ್ ಕಲರ್ ಮಾಡಿದ್ರಲ್ಲ, ಶೇಡ್ ಮಾಡಿದ್ರಲ್ಲ, ಅದರ ಏರಿಯಾ ಕಂಡುಹಿಡಿಬೇಕು. ಫಸ್ಟು ನಾವು ಏನೇನು ಕೊಟ್ಟಿರೋ ದತ್ತಾಂಶ ಅದನ್ನು ಬರ್ಕೋಣ. ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ?
ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸೆಂಟ್ರಲ್ ಆ್ಯಂಗಲ್ ಏನಾದರೂ ಕೊಟ್ಟಿದ್ದಾರೆ ಇಲ್ಲಿ, ಸೆಂಟ್ರಲ್ ಆ್ಯಂಗಲ್ ಏನು ಕೊಟ್ಟಿಲ್ಲ. ಬಟ್ ಆದರೆ ಲೆಂತ್ ಆಫ್ ಆರ್ಕ್ ಅಥವಾ ಕಂಸದ ಉದ್ದ 22/3 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ರೇಡಿಯಸ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ಆರ್ಕ್ ಅಂದರೆ ಕಂಸದ ಉದ್ದ ಕೊಟ್ಟಿದ್ದಾರೆ. ಕರೆಕ್ಟಾ. ಬಟ್ ಆದರೆ ನಮಗೆ ಕೇಳ್ತಿರೋದೇನು, ಈ ಶೇಡೆಡ್ ರೀಜನ್ನ ಏರಿಯಾ. ಓಕೆ, ಹೆಂಗೆ ಕಂಡುಹಿಡಿಯೋದು? ಫಸ್ಟು ನಾವು ನಮಗೆ ಈ ಥೀಟಾ ಕಂಡುಹಿಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಆ್ಯಂಗಲ್ ಎಷ್ಟು ಅಂತ ಗೊತ್ತಾಗುತ್ತೆ, ಹಂಗಾರು ಕಂಡುಹಿಡಿಬೋದು. ಅಥವಾ ಈ ಥೀಟಾ ಕಂಡುಹಿಡಿದ್ಬಿಟ್ಟು ನಾವು ಈ ಸೆಕ್ಟರ್ನ ಏರಿಯಾ ಕಂಡುಹಿಡಿಬೋದು. ಅಂದರೆ ಈ ತ್ರಿಜ್ಯಂತರ ಖಂಡದ APBO ಇದೆಯಲ್ಲ ಅದರ ಏರಿಯಾ ಕಂಡುಹಿಡಿಬೋದು. ಪೂರ್ತಿ ಸರ್ಕಲ್ನ ಏರಿಯಾ ಅಂದರೆ ಪೂರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ಈ ಸೆಕ್ಟರ್ ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ಓಕೆ, ಸೊ ಅದನ್ನೇ ಮಾಡೋಣ. ಥೀಟಾ ಇಸ್ ಈಕ್ವಲ್ ಟು ಗೊತ್ತಿಲ್ಲ, ಕ್ವಶನ್ ಮಾರ್ಕ್, ಆಮೇಲೆ ಏರಿಯಾ ಆಫ್ ಶೇಡೆಡ್ ರೀಜನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಕರೆಕ್ಟ್ ಅಲ್ವಾ? ಏರಿಯಾ ಆಫ್ ಶೇಡೆಡ್ ರೀಜನ್ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಫಸ್ಟಿಗೆ ನಾವು ಲೆಂತ್ ಆಫ್ ಆರ್ಕ್ ತಗೋಣ. ಕಂಸದ ಉದ್ದ ಅಥವಾ ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು 22/3. ಕಂಸದ ಉದ್ದದ ಫಾರ್ಮುಲಾ ಏನು? ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಲೆಂತ್ ಆಫ್ ಆರ್ಕ್? ಥೀಟಾ ಬೈ 360 ಇಂಟು 2πr ಇಸ್ ಈಕ್ವಲ್ ಟು 22/3. ಹೌದಲ್ವಾ? ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಥೀಟಾ ಗೊತ್ತಿಲ್ಲ ಬಟ್ ಆರ್ ಗೊತ್ತು. ಥೀಟಾ ಬೈ 360 ಇಂಟು 2 ಇಂಟು 22/7 ಇಂಟು ಆರ್ ಅಂದರೆ 7 ಅಂತ ಕೊಟ್ಟಿದ್ದಾರೆ, ಇಸ್ ಈಕ್ವಲ್ ಟು 22/3. ಕರೆಕ್ಟ್. ಸೊ ಕ್ಯಾನ್ಸಲ್ ಮಾಡೋಣ. 22 ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಕ್ಯಾನ್ಸಲ್ ಆಗುತ್ತೆ. 2 1s 2 1 8 ಓಕೆ. ಸೊ ಆಮೇಲೆ 7 1s ಕ್ಯಾನ್ಸಲ್ ಆಗುತ್ತೆ. 180 ಮೇಲ್ ಬರುತ್ತೆ. ಥೀಟಾ ಇಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 3 3 1s 360 ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆಯಿತು. ಅಂದರೆ ಈ ಕೋನ ಇಲ್ಲಿದದು ಇಲ್ಲಿ, ಈ ಕೋನ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆಯಿತು. ಸೊ ಇವಾಗ ನಾವೇನು ಮಾಡೋಣ, ಏರಿಯಾ ಆಫ್ ಶೇಡೆಡ್ ರೀಜನ್ ಏನಂತ ಬರೆಯೋಣ. ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಅಂದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು, ನೀವು ಗಮನಿಸಿ ಈ ವೃತ್ತದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕೇಕ್ ಪಿಜ್ಜಾನೋ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕೇಕ್ ಇದೆ, ಕೇಕಲ್ಲಿ ಈ ರೀತಿ ಶೇಪ್ನ ಕಟ್ ಮಾಡಿದ್ದಾರೆ. ಇದು ತ್ರಿಜ್ಯಂತರ ಖಂಡದ ಶೇಪ್, ಅದು ಹೌದಲ್ವಾ, ಆಕಾರ. ಸೊ ಸೆಕ್ಟರ್ನ ಕಟ್ ಮಾಡಿದ್ದಾರೆ. ಈ ಏರಿಯಾ ಎಷ್ಟು ಅಂತ ಅಂದರೆ ಮಿಕ್ಕಿದ ಕೇಕ್ ಎಷ್ಟು ಅಂತ ಕೇಳ್ತೀರಿ. ಬೇಸಿಕಲಿ ನಾವು ಅದಕ್ಕೆ ಏನು ಮಾಡಬೇಕು, ಫುಲ್ ಕೇಕಿನ ಏರಿಯಾ ಕಂಡುಹಿಡಿದು ಅದರಲ್ಲಿ ಈ ಪೀಸ್ನ ತೆಗೆದುಬಿಡಬೇಕು. ಆ ಪೀಸೇ ನಮ್ಮ ಏರಿಯಾ ಆಫ್ ಸೆಕ್ಟರ್. ಅಂದರೆ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಸೆಕ್ಟರ್ ಅಥವಾ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ. ಹೌದಲ್ವಾ? ಫಾರ್ಮುಲಾ ಹಾಕಿ. ವೃತ್ತದ ವಿಸ್ತೀರ್ಣ πr² ಮೈನಸ್ ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಥೀಟಾ ಬೈ 360 ಇಂಟು πr². πr² ಕಾಮನ್ ತೆಗಿಬೋದು. πr² ಇಂಟು 1 ಮೈನಸ್ ಥೀಟಾ ಬೈ 360 ವಿಚ್ ಈಸ್ ಈಕ್ವಲ್ ಟು ಥೀಟಾ ಪೈ ಅಂದರೆ 22/7 ಇಂಟು ರೇಡಿಯಸ್ ವಿಚ್ ಈಸ್ 7 ಅಂತ ಕೊಟ್ಟಿರೋ ತ್ರಿಜ್ಯ. 7² ಅಂದರೆ 7 ಇಂಟು 7 ಆಗುತ್ತೆ. ಇಂಟು 1 ಮೈನಸ್ ಥೀಟಾ ಅಂದರೆ 60 ಡಿಗ್ರಿ ಬೈ 360. ಕ್ಯಾನ್ಸಲ್ ಮಾಡಿ. 1s 6 1 ಮೈನಸ್ 1/6. ನೀವು LCM ತೊಗೊಂಡ್ರೆ ಏನಾಗುತ್ತೆ, ಇದನ್ನು ಕ್ಯಾನ್ಸಲ್ ಮಾಡಿ. 7 ಕ್ಯಾನ್ಸಲ್ ಆಗುತ್ತಲ್ವಾ. 22 ಇಂಟು 7 14 156 ಆಗುತ್ತೆ. ಇದು 156 154 ಸಾರಿ, ಇದು 154. 22 ಇಂಟು 7 154 ಆಗುತ್ತೆ. ಇಂಟು ಬ್ರ್ಯಾಕೆಟ್ ಒಳಗೆ 1 ಮೈನಸ್ 1/6 LCM ತೊಗೊಂಡ್ರೆ 6 ಮೈನಸ್ 1. ಕರೆಕ್ಟ್ ಅಲ್ವಾ? ವಿಚ್ ಈಸ್ 154 ಇಂಟು 5/6. ಕ್ಯಾನ್ಸಲ್ ಮಾಡಿ. 6 1s 6 2s 12 34 ಆಯಿತು.
ಸೊ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ? ಸೊ ಇದರ ಆನ್ಸರ್ ನಮಗೆ 128.33 ... ಸೆಂಟಿಮೀಟರ್ ಸ್ಕ್ವಯರ್ ಬರುತ್ತೆ. ಹಂಗಂದ್ರೆ ಇವಾಗ 128.33 ಆನ್ಸರ್ ಬಂದಿದ್ದು ಯಾವುದು? ನಮ್ಮ ಶೇಡೆಡ್ ರೀಜನ್, ಛಾಯೆಗೊಳಿಸಿರ್ತಕ್ಕಂಥ ಏರಿಯಾದ ವಿಸ್ತೀರ್ಣದ ಮೊತ್ತ 128.33 ಸೆಂಟಿಮೀಟರ್ ಸ್ಕ್ವಯರ್. ಇದು ನಮ್ಮ ಫೈನಲ್ ಆನ್ಸರ್ ಆಗುತ್ತೆ. ಐ ಹೋಪ್ ನಿಮಗೆ ಇದು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ, ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ಕೇಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗೋಣ. ಪ್ರಾಬಬ್ಲಿ ಇದು ನಮ್ಮ ಲಾಸ್ಟ್ ಕ್ವಶನ್ ಆಗುತ್ತಾ ಅಂತ. ಏನಿವೆ ನೋಡೋಣ. 37ನೇ ಕ್ವಶನ್ ಮತ್ತೆ ಮಾಡ್ತಾ ಇಲ್ಲ, ಆವ್ರೇಜ್ ಕ್ವಶನ್ನು. 38th ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಿರುವ ವೃತ್ತದ ಅರ್ಧವೃತ್ತ ಕಂಸದ ಉದ್ದ ಅಂದರೆ ಸೆಮಿ ಸರ್ಕಲ್ದು ಫುಲ್ ಆರ್ಕ್ ಇದೆಯಲ್ಲ ಅದರ ಉದ್ದ 44 ಸೆಂಟಿಮೀಟರ್ ಆಗಿದೆ. ನಾವೆಲ್ಲಿದೆ ಇದನ್ನು ಯಾವ್ದಾದ್ರು ಗುರುತಿಸೋಣ, ಇಲ್ಲಿ ಮಾರ್ಕ್ ಮಾಡೋಣ ಒಂದ್ಸರ್ತಿ. ಎ ಬಿ ಈ ಫುಲ್ ಆರ್ಕ್ ಇದೆಯಲ್ಲ, ಈ ಫುಲ್ ಆರ್ಕಿನ ಲೆಂತ್ ಕೊಡ್ತೀಯಾರವರು 44 ಸೆಂಟಿಮೀಟರ್ ಅಂಥೇಳಿ. ಓಕೆನಾ? ಅದೇ ರೀತಿ ಒ ಪಿ ಕ್ಯೂ ಇದು 45 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಆದರೆ ಪಿ ಆರ್ ಕ್ಯೂ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪಿ ಆರ್ ಕ್ಯೂ ಇಲ್ಲಿ ನೋಡಿ, ಪಿ ಆರ್ ಕ್ಯೂ ವೃತ್ತಖಂಡ ಅಂತ ಹೇಳ್ತಿದ್ದಾರೆ, ಅಂದರೆ ಈ ಏರಿಯಾನ ನಾವು ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಪಿ ಆರ್ ಕ್ಯೂ ಅಂದರೆ ವೃತ್ತಖಂಡ, ಇದೊಂದು ಸೆಗ್ಮೆಂಟು, ಅದರ ಏರಿಯಾ ಕಂಡುಹಿಡಿಬೇಕು. SLP ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ 2025 ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ ಅ ಗಿವನ್ ಫಿಗರ್ ದ ಲೆಂತ್ ಆಫ್ ದಿ ಸೆಮಿ ಸರ್ಕ್ಯುಲರ್ ಆರ್ಕ್ ಅಂದರೆ ಎ ಬಿ ಅಂತ ತಗೋಬೋದು, ಅಥವಾ ಎ ಬಿ ಈ ರೀತಿ ತಗೋಬೋದು. ಒಟ್ಟಿನಲ್ಲಿ ಅರ್ಧ ಸರ್ಕಲ್ದು ಲೆಂತ್ ಆಫ್ ಆರ್ಕು 44 ಸೆಂಟಿಮೀಟರ್ ಇದ್ರೆ, ಇಫ್ ಒ ಪಿ ಕ್ಯೂ ಇಸ್ 45 ಡಿಗ್ರಿ ದೆನ್ ಫೈಂಡ್ ದ ಏರಿಯಾ ಆಫ್ ಸೆಗ್ಮೆಂಟ್ ಪಿ ಆರ್ ಕ್ಯೂ ಅಂದರೆ ಈ ಸೆಗ್ಮೆಂಟ್ನ ಏರಿಯಾ ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಈ ಸೆಗ್ಮೆಂಟ್ ಫಸ್ಟ್ ನಾವೇನು ಮಾಡಬೇಕು, ಏನೇನೆಲ್ಲ ಕೊಟ್ಟಿದ್ದಾರೆ ಬರ್ಕೋಬೇಕು, ಆಮೇಲೆ ಏನೇನೆಲ್ಲ ಕಂಡುಹಿಡಬೇಕು ಬರೀಬೇಕು. ಏನು ಕೊಟ್ಟಿದ್ದಾರೆ? ಎ ಬಿ ಆರ್ಕ್ ನ ಲೆಂತು 44 ಸೆಂಟಿಮೀಟರ್ ಇದಂತ ಕೊಟ್ಟಿದ್ದಾರೆ ಫಸ್ಟು. ಆಮೇಲೆ ಆ್ಯಂಗಲ್ ಒ ಪಿ ಕ್ಯೂ ಈಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆಮೇಲೆ ಪಿ ಆರ್ ಕ್ಯೂ ವೃತ್ತಖಂಡದ ಏರಿಯಾ ಆಫ್ ಸೆಗ್ಮೆಂಟ್ ಅಥವಾ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವ ವೃತ್ತಖಂಡ? ಪಿ ಆರ್ ಕ್ಯೂ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಏರಿಯಾ ಆಫ್ ಸೆಗ್ಮೆಂಟ್ ಪಿ ಆರ್ ಕ್ಯೂ ಈಸ್ ಕ್ವಶನ್ ಮಾರ್ಕ್ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ಹೆಂಗೆ ಕಂಡುಹಿಡಿಯೋದು? ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು ಜ್ಞಾಪಿಸ್ಕೊಳ್ಳಿ ಒಂದ್ಸರ್ತಿ ನೋಡೋಣ. ಏರಿಯಾ ಆಫ್ ಸೆಗ್ಮೆಂಟ್ ಫಾರ್ಮುಲಾ ಏನು? ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್, ಹೌದಲ್ವಾ? ಹಂಗಂದ್ರೆ ಒ ಪಿ ಕ್ಯೂ ಇಲ್ಲಿ ಆರ್ ಇದೆ ಇಲ್ಲಿ. ಸೊ ನಮಗೇನು ಬೇಕು ಇವಾಗ? ಈ ಸೆಕ್ಟರ್ನ ಏರಿಯಾ ಕಂಡುಹಿಡಿಬೇಕು, ಅಂದರೆ ಒ ಪಿ ಆರ್ ಸೆಕ್ಟರ್ನ ಏರಿಯಾ ಕಂಡುಹಿಡಿಬೇಕು. ಆಮೇಲೆ ಒ ಪಿ ಆರ್ ಟ್ರಯಾಂಗಲ್ನ ಏರಿಯಾ ಕಂಡುಹಿಡಿದು ಅದರಿಂದ ಅಂದರೆ ಸೆಕ್ಟರ್ನ ಏರಿಯಾದಿಂದ ಮೈನಸ್ ಮಾಡಬೇಕು. ಬಟ್ ಆದರೆ ಸೆಕ್ಟರ್ನ ಏರಿಯಾ ಕಂಡುಹಿಡಿಬೇಕು ನಮಗೆ ಈ ಸೆಂಟ್ರಲ್ ಆ್ಯಂಗಲ್ ಬೇಕು. ಕರೆಕ್ಟ್ ಅಲ್ವಾ? ಸೆಕ್ಟರ್ನ ಫಾರ್ಮುಲಾ ಏನು? θ/360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ವ್ಯಾಲ್ಯೂ ಬೇಕು. ಅದೇ ರೀತಿ ರೇಡಿಯಸ್ನ ವ್ಯಾಲ್ಯೂ ಕೂಡ ಬೇಕು. ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಅಂದರೆ ಅದು ಕೂಡ ಗೊತ್ತಿಲ್ಲ, ಅದನ್ನು ಕೂಡ ಬರೆದ್ಬಿಡ್ತೀನಿ ಇಲ್ಲಿ. ಆರ್ ಇಸ್ ಈಕ್ವಲ್ ಟು ಗೊತ್ತಿಲ್ಲ, ಥೀಟಾ ಇಸ್ ಈಕ್ವಲ್ ಟು ಕೂಡ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನಾವು ಫಸ್ಟ್ ಏನು ಮಾಡಬೇಕಿರೋದು? ಆರ್ ಮತ್ತು ಥೀಟಾ ಕಂಡುಹಿಡ್ಕೋಬೇಕು, ಆಮೇಲೆ ನಮಗೆ ಸುಲಭ ಆಗುತ್ತೆ. ಓಕೆ, ಆರ್ ಹಿಂಗೆ ಕಂಡುಹಿಡಿಯೋದು ನೋಡಿ. ಇವಾಗ ನಮಗೆ ಕೊಟ್ಟಿರೋದು ಇನ್ನೊಂದು ಒನ್ ಆಫ್ ದಿ ಇಂಪಾರ್ಟೆಂಟ್ ಡೇಟಾ ಅಂದರೆ ಎ ಬಿಯ ವ್ಯಾಲ್ಯೂ. ಎ ಬಿ ವ್ಯಾಲ್ಯೂ ಎಷ್ಟು? ಲೆಂತ್ ಆಫ್ ಆರ್ಕ್ ಅಂದರೆ ಕಂಸದ ಉದ್ದ ಇಸ್ ಈಕ್ವಲ್ ಟು 44 ಸೆಂಟಿಮೀಟರ್ ಅಂತ ಹೇಳ್ತೀರಿ. ಕಂಸದ ಉದ್ದ ಫಾರ್ಮುಲಾ θ/360 ಇಂಟು 2 ಪೈ ಆರ್ ಇಸ್ ಈಕ್ವಲ್ ಟು 44. ಒಂದು ಗಮನ ಇಲ್ಲಿ ನೀವು ಕೊಡಬೇಕಾಗಿರೋದು ಅಂದರೆ ಈ ಥೀಟಾ ಎರಡು ಒಂದೇ ಅಲ್ಲ, ಇದು ಸೆಮಿ ಸರ್ಕಲ್ನ ಥೀಟಾ. ಸೆಮಿ ಸರ್ಕಲ್ ಅಂದ್ರೆ ಏನು? ಹೆಂಗೆ ಕಾಣಿಸುತ್ತೆ ಸೆಮಿ ಸರ್ಕಲ್ಲು? ಈ ರೀತಿ ಕಾಣಿಸುತ್ತೆ ನಮಗೆ, ಹೌದಲ್ವಾ?
ಇಲ್ಲಿ ಸೆಂಟ್ರಲ್ ಪಾಯಿಂಟ್ ಇರುತ್ತೆ. ಸೆಂಟ್ರಲ್ ಪಾಯಿಂಟಲ್ಲಿ ಅಂದರೆ ಇಲ್ಲಿ ಫುಲ್ ಆ್ಯಂಗಲ್ ಎಷ್ಟಿದು 180 ಡಿಗ್ರಿ, ಇದು ನಮಗೆ ಗೊತ್ತಿರಬೇಕು. ಸೊ ಹಂಗಂದ್ರೆ ಈ ತೀಟ ಎಷ್ಟು 180 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2 ಇಂಟು 22/7 ಇಂಟು ಆರ್ ಅಂದರೆ ಗೊತ್ತಿಲ್ಲ, ವಿಚ್ ಈಸ್ ಆರ್ ಅಂತಾರೆ ಬರ್ಕೋತೀನಿ ನಾನು, ಇಸ್ ಈಕ್ವಲ್ ಟು 44. ಕ್ಯಾನ್ಸಲ್ ಮಾಡಿ, 180 1 180 2 ಸೊ 2 ಕ್ಯಾನ್ಸಲ್ ಮಾಡೋಣ, 21 ಸೊ 22 1 22 2 ಆಗುತ್ತೆ. ಆರ್ ಇಸ್ ಈಕ್ವಲ್ ಟು 2 ಇಂಟು 7 ಅಂದರೆ 14 ಸೆಂಟಿಮೀಟರ್ ಆಗುತ್ತೆ. ಸೊ ನಮಗೆ ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಅಂತ ಬಂತು. ಅಂದರೆ ಒನ್ ಆಫ್ ದ ಗಿವನ್ ಡೇಟಾ, ಸಾರಿ ಬೇಕಾಗಿರೋ ಡೇಟಾ ಸಿಕ್ತು ನಮಗೆ. ಆರ್ ಒಂದು ಸಿಕ್ತು, ಬಟ್ ತೀಟಾ ಇವಾಗ ಕಂಡುಹಿಡಿಬೇಕು ನಾವು. ಈ ತೀಟಾ ಹೆಂಗೆ ಕಂಡುಹಿಡಿಯೋದು? ಈ ತ್ರಿಭುಜಕ್ಕೆ ಬನ್ನಿ, ಒ ಪಿ ಕ್ಯೂ. ನಾವಿವಾಗ ಏನು ಮಾಡ್ತಾ ಇದ್ದೀವಿ, ಒ ಪಿ ಕ್ಯೂ ತ್ರಿಭುಜದಲ್ಲಿ ನೀವು ಗಮನಿಸಿದ್ರೆ ಈ ಪಿ ಆ್ಯಂಗಲ್ ಇದೆಯಲ್ಲ, ಅಂದರೆ ಒ ಪಿ ಕ್ಯೂ ಇದೆಯಲ್ಲ, ಇದು 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಬಟ್ ಆದರೆ ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ ಅಂತ ನಮಗೆ ಗೊತ್ತು. ಯಾಕೆ? ವಾಟ್ ಈಸ್ ದ ರೀಸನ್? ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ ಅಂತ ನಮಗೆ ಗೊತ್ತು. ಯಾಕೆ ಹೇಳಿ ನೋಡೋಣ. ಒ ಪಿ ಮತ್ತು ಒ ಕ್ಯೂ ಇದೇ ವೃತ್ತದ ಎರಡು ತ್ರಿಜ್ಯಗಳು, ಅಂದರೆ ರೇಡಿಯಸ್ ಆಫ್ ಸೇಮ್ ಸರ್ಕಲ್. ದೇರ್ ಫೋರ್ ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ. ರೇಡಿಯಸ್ ಏನು, ಸಾರಿ ರೀಸನ್ ಏನು, ರೇಡಿಯೈ ಆಫ್ ಸೇಮ್ ಸರ್ಕಲ್, ಅಥವಾ ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಅಂತ ಬರಿಬೋದು. ಒಂದೇ ವೃತ್ತದ ಎರಡು ತ್ರಿಜ್ಯಗಳು ಅಂತ ಬರಿಬೋದು. ಓಕೆನಾ? ಈ ಎರಡು ಆ್ಯಂಗಲ್, ಸಾರಿ ಎರಡು ಸೈಡ್ಸ್ ಸೇಮ್ ಆಗಿರೋದ್ರಿಂದ ಈ ಟ್ರಯಾಂಗಲ್ ಏನಿದೆಯಲ್ಲ, ದಿಸ್ ಟ್ರಯಾಂಗಲ್ ಬಿಕಮ್ಸ್ ಸಮದ್ವಿಬಾಹು ತ್ರಿಭುಜ. ಇದು ಸಮದ್ವಿಬಾಹು ತ್ರಿಭುಜ ಅಂದರೆ ಐಸೋಸೆಲಸ್ ಟ್ರಯಾಂಗಲ್ ಆಗುತ್ತೆ. ಐಸೋಸೆಲಸ್ ಟ್ರಯಾಂಗಲ್ ನಾವು ನೈತಲ್ಲಿ ಓದಿದ್ವಿ, ಎರಡು ಸಮವಿರುವ ಬಾಹುಗಳ ಅಭಿಮುಖ ಕೋನಗಳು ನಮಗೆ ಯಾವಾಗಲೂ ಕೂಡ ಈಕ್ವಲ್ ಆಗಿರ್ತವೆ ಅಂತ. ಹಂಗಂದ್ರೆ ಒ ಪಿಗೆ, ಸಾರಿ ಒ ಕ್ಯೂಗೆ ಅಪೋಸಿಟ್ ಇರೋದು ಪಿ ಆ್ಯಂಗಲ್ಲು, ಅದೇ ರೀತಿ ಒ ಪಿಗೆ ಅಪೋಸಿಟ್ ಇರೋದು ಕ್ಯೂ ಆ್ಯಂಗಲ್ಲು, ಇವೆರಡು ಕೂಡ ಸಮವಾಗಿರಬೇಕು. ಹಂಗಂದ್ರೆ ಈ ಆ್ಯಂಗಲ್ಲು ಕೂಡ 45 ಆಗುತ್ತೆ. ಹೌದಲ್ವಾ? ದೇರ್ ಫೋರ್ ನಾವೇನಂತ ಬರಿತೀವಿ, ಒ ಕ್ಯೂ ಪಿ ಇಸ್ ಈಕ್ವಲ್ ಟು ಒ ಪಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು 45 ಡಿಗ್ರಿ. ಈ ಎರಡು ಆ್ಯಂಗಲ್ಲು ತಗೊಂಡು ಏನು ಮಾಡೋಣ ಸರ್, ನಮಗೆ ಬೇಕಿರೋದು ಈ ಆ್ಯಂಗಲ್ ಅಲ್ವಾ ಅಂತ ಕೇಳ್ಬೋದು ನೀವು. ಬಟ್ ಆದರೆ ಒಂದು ತ್ರಿಭುಜದ ಅಥವಾ ತ್ರಿಕೋನದ ಮೂರು ಕೋನಗಳು ಸೇರಿ 180 ಡಿಗ್ರಿ ಆಗಬೇಕು. ಈ ಆ್ಯಂಗಲ್ ಈ ಆ್ಯಂಗಲ್ ಗೊತ್ತು ಅಂದರೆ ಈ ಆ್ಯಂಗಲ್ ಕಂಡುಹಿಡಿಯೋದು ಈಸಿ. 45 + 45 90. ಅಂದರೆ ಆ್ಯಂಗಲ್ ಪಿ ಒ ಕ್ಯೂ ಈಸ್ ಈಕ್ವಲ್ ಟು 180 ಮೈನಸ್ 90. ಈ 90 ಹೆಂಗೆ ಬಂದು ಗೊತ್ತಾಯ್ತಲ್ವ ನಿಮಗೆ? ಈ ಕೋನ ಈ ಕೋನ, ಆ್ಯಂಗಲ್ ಪಿ ಮತ್ತು ಆ್ಯಂಗಲ್ ಕ್ಯೂ ಎರಡನ್ನೂ ಕೂಡ ಕೂಡಿಸಿದ್ರೆ 45 + 45 90 ಆಗುತ್ತೆ. ಆ 90 ಮೈನಸ್ ಮಾಡಿದ್ರೆ ಕೋನ ಪಿ ಒ ಕ್ಯೂ ನಮಗೆ 90 ಡಿಗ್ರಿಗಳು ಅಂತ ಸಿಗುತ್ತೆ, ವಿಚ್ ಈಸ್ ಅವರ್ ತೀಟಾ. ಇದೇ ತೀಟಾನ ಹುಡುಕ್ತಾ ಇದ್ದಿದ್ದು. ಸೊ ಇವಾಗ ತೀಟಾನ ವ್ಯಾಲ್ಯೂ ಸಿಕ್ತು, ಆಮೇಲೆ ರೇಡಿಯಸ್ನ ವ್ಯಾಲ್ಯೂ ಸಿಕ್ತು. ಬಟ್ ಆದರೆ ನಮಗೆ ಕಂಡುಹಿಡಿಬೇಕಿರೋದೇನು, ಏರಿಯಾ ಆಫ್ ದಿಸ್ ಟ್ರಯಾಂಗಲ್ ಕೂಡ ಬೇಕು, ಏರಿಯಾ ಆಫ್ ಸೆಕ್ಟರ್ ಕೂಡ ಬೇಕು. ಅದನ್ನೇ ಮತ್ತೆ ಬರೆಯೋಣ ಇಲ್ಲಿ ಒಂದು ಸರ್ತಿ ಫಾರ್ಮುಲಾ ರೀತಿಯಲ್ಲಿ. ಹೆಂಗೆ? ಏರಿಯಾ ಆಫ್ ಸೆಗ್ಮೆಂಟ್ ಈಸ್ ಈಕ್ವಲ್ ಟು, ಅಂದರೆ ಜಾಗ ಕಡಿಮೆ ಇದೆ, ಏರಿಯಾ ಆಫ್ ಸೆಗ್ಮೆಂಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಅಂದರೆ ಕನ್ನಡದಲ್ಲಿ ಒಂದು ಸರ್ತಿ ಹೇಳೋದಾದರೆ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜ್ಯಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಕೋನದ ವಿಸ್ತೀರ್ಣ. ಹೌದಲ್ವಾ? ತ್ರಿಕೋನದ ವಿಸ್ತೀರ್ಣ. ಸೊ ಇವಾಗ ಏರಿಯಾ ಆಫ್ ಸೆಗ್ಮೆಂಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಇದನ್ನ ನಾನು ಡೈರೆಕ್ಟಾಗಿ ಫಾರ್ಮುಲಾ ರೀತಿಯಲ್ಲೇ ಬರಿತೀನಿ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನು? ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವಯರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ನ ಫಾರ್ಮುಲಾ ಏನು? ಹಾಫ್ ಇಂಟು ಬೇಸ್ ಇಂಟು ಹೆಚ್. ನಾವಿಲ್ಲಿ ಈಕ್ವಲೆಟ್ರಲ್ ಟ್ರಯಾಂಗಲ್ಗೆ ಬಳಸಿದ್ವಲ್ಲ √3/4 a², ಆ ಫಾರ್ಮುಲಾನ ಬಳಸೋಕ್ಕಾಗಲ್ಲ, ಯಾಕಂದರೆ ಇದು ಈಕ್ವಲೆಟ್ರಲ್ ಟ್ರಯಾಂಗಲ್ ಅಲ್ಲ. ಇದು ಯಾವ ರೀತಿ ಟ್ರಯಾಂಗಲ್ ಇದು? ಇದು ನಮ್ಮ ಐಸೋಸೆಲಸ್ ಟ್ರಯಾಂಗಲ್. ಇದಕ್ಕೆ ಫಾರ್ಮುಲಾ ಒಂದೇ, ಏನು? 1/2 ಇಂಟು ಬೇಸ್ ಇಂಟು ಹೈಟ್. ಆ ಫಾರ್ಮುಲಾ ಇಲ್ಲಿ ಬರೆದಿದ್ದೀವಿ. ಸೊ ಇದು ಲಂಬಕೋನ ತ್ರಿಭುಜ, ಯಾಕಂದರೆ ಇದು 90 ಡಿಗ್ರಿ ಆಯಿತು. ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು ಹೆಂಗೆ? ಬೇಸು ಹೈಟು, ಅಂದರೆ ಒ ಪಿ ಬೇಸ್ ಆಗುತ್ತೆ, ಒ ಕ್ಯೂ ಹೈಟ್ ಆಗುತ್ತೆ. ಹೌದಲ್ವಾ? ಈ ರೀತಿ ಲಂಬಕೋನ ತ್ರಿಭುಜ ಇದ್ದರೆ, ಇಲ್ಲಿ ಲಂಬಕೋನ ಇದ್ದರೆ, ಸೊ ಇದು
ನಮ್ಮ ಬೇಸ್ ಆಗುತ್ತೆ, ಇದು ಹೈಟ್ ಅಂದರೆ ಎತ್ತರ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಒ ಪಿ ಬೇಸ್ ಆಯಿತು, ಓ ಕ್ಯೂ ಹೈಟ್ ಆಯಿತು, ವಿಚ್ ಈಸ್ ನಥಿಂಗ್ ಬಟ್ ಎರಡೂ ಕೂಡ 7 ಸೆಂಟಿಮೀಟರ್ ಇರೋದ್ರಿಂದ ಡೈರೆಕ್ಟಾಗಿ 7 ಸೆಂಟಿಮೀಟರ್ ಬರುತ್ತೆ. ಓಕೆ, ಎನಿವೆ ಕ್ಯಾಲ್ಕುಲೇಟ್ ಮಾಡೋಣ. ಥೀಟಾ ಬೈ ಅಂದರೆ 90/360 ಇಂಟು ಪೈ ಅಂದರೆ 22/7 ಬ್ರ್ಯಾಕೆಟಲ್ಲಿ ಬರೆಯೋದು ಮುಖ್ಯ. ಸೊ 22/7 ಇಂಟು ಆರ್ ಸ್ಕ್ವೇರ್ ಅಂದರೆ ಆರ್ ಈಸ್ ನಥಿಂಗ್ ಬಟ್ 14 ಅಂದರೆ 14 ಇಂಟು 14 ಮೈನಸ್ ಹಾಫ್ ಇಂಟು ಬೇಸ್ ಅಂದರೆ 7 ಇದು. ರೇಡಿಯಸ್ ಇಸ್ 14 ಅಲ್ವಾ, ಸಾರಿ ನಾ ಇಲ್ಲಿ 14 ಅಂತ ಬರೆಯೋದು 7 ಅಂತ ಬರೆದ್ಬಿಟ್ಟಿದ್ದೀನಿ. ಓಕೆ, ಹಂಗಂದರೆ ಇದು 14, ಇದು 14. ಸೊ ಹಾಫ್ ಇಂಟು 14 ಇಂಟು 14. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ. 1 ಝಾ 4 ಝಾ, ಆಮೇಲೆ 7 1 ಝಾ 7 2 ಝಾ 2 1 ಝಾ 2 2 ಝಾ, ಮತ್ತು 2 1 ಝಾ 2 11 ಝಾ, ಉಳಿದಿದ್ದೇನೋ 11 ಇಂಟು 14 ಬೈ ಡಿನೋಮಿನೇಟರ್ ಏನಿಲ್ಲ, 11 ಇಂಟು 14 154. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ, ಸೊ ಇದ್ರ ವ್ಯಾಲ್ಯೂ ನಮಗೆ 154 ಬರುತ್ತೆ, ಮೈನಸ್ ಇಲ್ಲಿ 1/2 2 1 ಝಾ 2 7 ಝಾ 7 ಇಂಟು 14 ಎಷ್ಟು ಬರುತ್ತೆ ನಮಗೆ. ಸೊ 7 ಇಂಟು 14 ನಮಗೆ 98. ಇದನ್ನು 154ಅಲ್ಲಿ 98 ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ 56 ಸೆಂಟಿಮೀಟರ್ ಸ್ಕ್ವೇರ್. 56 ಸೆಂಟಿಮೀಟರ್ ಸ್ಕ್ವೇರ್ ಏನು? 56 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದ ಏರಿಯಾ ಆಫ್ PQR. ಈ ಸೆಗ್ಮೆಂಟ್ನ, ಈ ವೃತ್ತಖಂಡದ ವಿಸ್ತೀರ್ಣ 56 ಸೆಂಟಿಮೀಟರ್ ಸ್ಕ್ವೇರ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಉದ್ದ ಇದೆ ಅಷ್ಟೇ, ಇದು ಡಿಫಿಕಲ್ಟ್ ಏನಿಲ್ಲ. ನಾವು ಫಸ್ಟು ಲೆಂತ್ ಆಫ್ ಆರ್ಕ್ನ ತೊಗೊಂಡು ರೇಡಿಯಸ್ ಕಂಡುಹಿಡಿದ್ವಿ, ಮತ್ತು ಥೀಟಾನ ವ್ಯಾಲ್ಯೂ ಈ ತ್ರಿಕೋನನ ತೊಗೊಂಡು ಇದು 45 ಇದು 45 ಆದರೆ ಇದು 90 ಡಿಗ್ರಿ ಆಗುತ್ತೆ. ಸೊ 90 ಡಿಗ್ರಿ ಈಸ್ ಅವರ್ ಥೀಟಾ. ಅದನ್ನು ಇಟ್ಕೊಂಡು ಡೈರೆಕ್ಟ್ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ಆನ್ಸರ್ ಸಿಕ್ಕೋಯ್ತು. ಸೊ ಸ್ಟೂಡೆಂಟ್ಸ್, ಪ್ರಾಬ್ಲಿ ಇದೆ ನಮ್ಮ ಲಾಸ್ಟ್ ಪ್ರಶ್ನೆ. ಹೌದು. ಸೊ 38th ಕ್ವಶನ್ ಈಸ್ ಅವರ್ ಲಾಸ್ಟ್ ಕ್ವಶನ್ ಇನ್ ಅವರ್ LBA. ನಮ್ಮ LBA ಡಾಕ್ಯುಮೆಂಟಲ್ಲೂ ಕೂಡ ಅದೇ ನಮ್ಮ ಲಾಸ್ಟ್ ಪ್ರಶ್ನೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತೆ ಇದೇ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿ, ಮತ್ತು ಮಾಡೆಲ್ ಪೇಪರ್ನಲ್ಲಿ ಕ್ವಶನ್ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಷ್ಟು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ ಪ್ರಾಬಬ್ಲಿ ಈ ಚಾಪ್ಟರ್ನ ಪರ್ಫೆಕ್ಟ್ ಆಗಿದ್ದೀವಿ ಅಂತ ಹೇಳ್ಬೋದೇನೋ. ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ಇದೇ ಕಾನ್ಸೆಪ್ಟ್ಸ್ ಮೇಲೆ, ಈಗ ಏನೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಅದೇ ಕಾನ್ಸೆಪ್ಟ್ಸ್ ಮೇಲೆ ಕೊಡ್ತಾರೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಮಾರ್ಕ್ಸ್ನ ತೆಗಿಯೋಕ್ಕೆ ಏಮ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮುಂದೆ ಮತ್ತೆ ಇದೇ ರೀತಿ ಬೇರೆ ನೆಕ್ಸ್ಟ್ ಚಾಪ್ಟರ್ಗಳ ಜೊತೆ ನಾನು ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.